Once again, I welcome to B.S. Krishnamurthy sir and also our Academy Chief Executive Officer Dr. Ramesh sir and Academy Chairperson Professor Ayapan sir. So B.S. Krishnamurthy sir, Ganita Kunita Dance with Maths program since 20 years innovative mathematical way to art of learning mathematics. So you got MSc in physics, theoretical physics from University of Mysore in 1986, and also is completed his BSc in physics electronics mathematics from Yuvaraja College, Mysore in 1984. And he is weekdays working in Defense Accounts Department, Bangalore as senior auditor and system administrator. Dance with Maths program, more 100 schools in an institution around Mysore and Mandya, along with children, students, teachers, graduates, and regular engineering and technical and postgraduates in public also. And essential mathematics for engineering students, technical talk and workshop, dance with maths, conduct in different colleges like NIE Engineering College, JSS Engineering College, NIE Degree College, dance with maths for Rangayana, Mysore for Chinnara Mela, Dance with Maths workshop at Regional College, Mysore for high school students. Maths celebration at Vijnana Bhavana, Mysore during KRVP Maths Olympiads program. Also, are we into age of digital slavery or will be must in digital age? Technical talk in Computer Society of Mysore chapter. Also, are we into age of digital slavery or will be must in digital age? Technical talk in 2017. And also, computer science quiz program for engineering college students by CSI, Mysore part of MSF, Mysore monthly talk and annual programs. Okay, thank you, sir. All to you, sir. ಓಕೆ ಎಲ್ಲರಿಗೂ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಮತ್ತು ಈ ನಿಮ್ಮೆಲ್ಲರನ್ನು ಅಡ್ರೆಸ್ ಮಾಡೋಕ್ಕೋಸ್ಕರ ಅವಕಾಶ ಮಾಡಿಕೊಟ್ಟ KSTA ಸರ್ ಅಯ್ಯಪ್ಪನ್ ಸರ್ಗೆ, ರಮೇಶ್ ಸರ್ಗೆ, ಎಲ್ಲ KSTA ಸಿಬ್ಬಂದಿ ವರ್ಗಕ್ಕೆ ನನ್ನ ನಮನಗಳನ್ನು ತಿಳಿಸ್ತಾ, ಮುಖ್ಯವಾಗಿ ಇವತ್ತು ನಾನಿರೋ ಜಾಗದಲ್ಲಿ ಇವತ್ತು ಪವರ್ ಪ್ರಾಬ್ಲಮ್ ಆಗಿದೆ, ಬೇರೆ ಎಲ್ಲೋ ಬಂದು ಕೂತಿದ್ದೀನಿ, ಮತ್ತು ಹಾಟ್ಸ್ಪಾಟಿಂದ ಮೊಬೈಲ್ ಹಾಟ್ಸ್ಪಾಟಿಂದ ಮಾತಾಡ್ತೀನಿ, ನೆಟ್ವರ್ಕ್ ಸ್ವಲ್ಪ ಡೌನ್ ಇರಬಹುದು, ಕೆಲವು ಲಿಮಿಟೆಡ್ ರಿಸೋರ್ಸ್ಗಳಲ್ಲಿ ನಾನು ಮಾತಾಡ್ತಿದ್ದೀನಿ, ಅದರಿಂದ some problem may be there, so I hope everything will be adjusted. I think my presentation can be seen. ಕಾಣಿಸ್ತಾ ಇದೆ ಸರ್ ಪ್ರೆಸೆಂಟೇಷನ್ ಎನೇಬಲ್ ಆಗಿದೆ? ಎಸ್ ಸರ್. ಅದು ಅಪ್ ಅಂಡ್ ಲೋವರ್ ಕ್ಲಿಕ್ ಮಾಡಿ ಸರ್. ಅಲ್ಲ ಕ್ಲಿಕ್ ಆಗಿ ಬರ್ತಾ ಇದೆಯಾ? ಇಲ್ಲ ಸ್ಟಿಲ್ ಆಗಿದೆ ಸರ್. ಡ್ಯಾನ್ಸ್ ವಿತ್ ಮ್ಯಾಥಮೆಟಿಕ್ಸ್ ಮ್ಯಾಥ್ಸ್ ರಾಕ್ಸ್ ಅಂತಿದೆ ಸರ್. ಹೋಗ್ತಾ ಇದೆಯಾ ನೋಡಿ? ನಾನು ಮೂವ್ ಮಾಡ್ತಾ ಇದ್ದೀನಿ. ಮೂವ್ ಆಗಿಲ್ಲ ಸರ್. ಎಸ್ ಸರ್, ನೌ ಇಟ್ಸ್ ಮೂವ್ ಸರ್. ಈಗ ಮೂವ್ ಆಗ್ತಿದೆಯಾ? ಎಸ್ ಸರ್. ಓಕೆ, ಅಂದ್ರೆ ಫುಲ್ ಸ್ಕ್ರೀನ್ ಮಾಡಿದಾಗ ಮೂವ್ ಆಗ್ತಾ ಇಲ್ಲ. ಇವಾಗ ಆಗಿದೆ ಸರ್, ಮಾಡಿ ಸರ್, ತೊಂದರೆ ಇಲ್ಲ ಸರ್, ಫೈನ್. ಓಕೆ, ಬೇಸಿಕಲಿ ಇದಕ್ಕೆ ಇದು ಮಾಡುವಾಗಲೇ ಐ ಥಿಂಕ್ ಎಲ್ಲ PU ಸ್ಟೂಡೆಂಟ್ಸ್ಗಳಿದ್ದಾರೆ ಅನ್ಸುತ್ತೆ, 10th PU ಅಥವಾ PU ಫಸ್ಟ್ ಸೆಕೆಂಡ್ ಇಯರ್ PU ಸ್ಟೂಡೆಂಟ್ಸ್ಗಳಿದ್ದಾರೆ ಸರ್? PU ಸ್ಟೂಡೆಂಟ್ಸ್. ಓಕೆ, PU ಸ್ಟೂಡೆಂಟ್ಸ್ ಅವರಿಂದ ಇಲ್ಲಿ ಬೇಸಿಕಲಿ ನನ್ನ ಗಣಿತ ಕುಣಿತ ಕಾರ್ಯಕ್ರಮದಲ್ಲಿ ಎಸೆನ್ಷಿಯಲ್ ಮ್ಯಾಥಮೆಟಿಕ್ಸ್ ಫಾರ್ PU ಸ್ಟೂಡೆಂಟ್ಸ್ ಅನ್ನುವಾಗ ಏನು PU ಸಿಲೆಬಸ್ ಇರುತ್ತೋ ಅದರ ಬ್ಯಾಕ್ಗ್ರೌಂಡಲ್ಲಿ ನಮ್ಗೆ ಎಷ್ಟು ಮ್ಯಾಥ್ಸ್ ಗೊತ್ತಿರಬೇಕಾಗುತ್ತೆ ಅನ್ನೋ ಒಂದು ಪರಿಕಲ್ಪನೆ. ಯಾವ ಒಂದು ಬೇಸ್ಡ್ ಅಂದರೆ ಮ್ಯಾಥ್ಸ್ ಕಲಿಬೇಕು ಅಂದರೆ ನಾವು ಒಂದು ಲೆವೆಲ್ ವೈಸ್ ಕಲಿಬೇಕಾಗುತ್ತೆ. ಸೊ ಇಲ್ಲೊಂದು ಪ್ರೆಸೆಂಟೇಷನ್ ನೋಡ್ತಾ ಇದ್ದೀರಾ. ಮ್ಯಾಥ್ಸ್ ಇಸ್ ನಾಟ್ just another language. Mathematics is a language plus reasoning. It's like a language plus logic. Mathematics is a tool for reasoning. If there were no mathematical language, the universe could not be described. This is Richard Feynman ಅಂತ ಹೇಳೋರು, ನನ್ನ ಅಚ್ಚುಮೆಚ್ಚಿನ ಪ್ರಾಧ್ಯಾಪಕರು ಕೂಡ. ಅಂದರೆ ಇದೆಲ್ಲ ನಾನು ಹೇಳ್ತಿರುವಂಥದ್ದು, ಜಸ್ಟ್ ಲಿಸ್ನಿಂಗ್ ಟು ಆಲ್ ಇಸ್ ಲೆಕ್ಚರರ್ಸ್, ಪ್ರೊಫೆಸರ್ ಇವರಿಗೆ ನಾನು ಹೇಳ್ತಿರೋದು ರಿಚರ್ಡ್ ಫೇಮನ್ ಬಗ್ಗೆ ಮಾತಾಡ್ತಿರುವಂಥದ್ದು. ರಿಚರ್ಡ್ ಫೇಮನ್ ನನ್ನ ಆರಾಧ್ಯ ಗುರು ಸಹ. ಅವರ ಹೆಚ್ಚು ಪುಸ್ತಕಗಳು ಓದಿದ್ದೀನಿ, ಅವರಿಂದ ನಾನು ಪ್ರಭಾವಿತನಾಗಿದ್ದೀನಿ. ಸೊ ಅವ್ರು ಹೇಳ್ದಂಗೆ ಇಲ್ಲಿ ಮುಖ್ಯವಾಗಿ ನಾನು ಕಾಣಿಸುವಂಥದ್ದು, ಐ ಥಿಂಕ್ ಮೂವಿಂಗ್. ಓಕೆ, ಇಲ್ಲಿ ನೀವೊಂದು ವಿಷಯ ನೋಡ್ತಿದ್ದೀರಾ. ಸೊ ಇಲ್ಲಿ ಕಾಣಿಸ್ತಿರೋದು, ಐ ಲರ್ನ್ಡ್ ವೆರಿ ಅರ್ಲಿ ದ ಡಿಫ್ರೆನ್ಸ್ ಬಿಟ್ವೀನ್ ನೋಯಿಂಗ್ ದ ನೇಮ್ ಆಫ್ ಸಮಥಿಂಗ್ ಆ್ಯಂಡ್ ನೋಯಿಂಗ್ ಸಮಥಿಂಗ್. ಅಂದರೆ ಯಾವುದೇ ಒಂದು ವಸ್ತುವಿನ ಹೆಸರನ್ನು ತಿಳ್ಕೊಳ್ಳೋಕ್ಕೂ ಮತ್ತು ಯಾವುದೇ ಒಂದು ವಸ್ತುವಿನ ಬಗ್ಗೆ ತಿಳ್ಕೊಳ್ಳೋಕ್ಕೂ
ತುಂಬಾ ಮೂಲಭೂತ ವ್ಯತ್ಯಾಸ ಇದೆ ಅಂತ ಅವ್ರಿಗೆ ಚಿಕ್ಕ ವಯಸ್ಸಲ್ಲೇ ಗೊತ್ತಾಗುತ್ತೆ. ಸೊ ನಾನು ಸಹ ಯಾವುದೇ ಒಂದು ವಸ್ತು ನನ್ನ ಕೈಗೆ ಬಂತಂದ್ರೆ ಸೊ ಅದರ ಮುಖಾಂತರ ಅದೇನು ಇವಾಗ ನನ್ನ ಕೈಯಲ್ಲಿ ಕಾಣಿಸ್ತಿದೆ ಅನ್ಸುತ್ತೆ, ಒಂದು ಅಂಕಿ ಇಟ್ಕೊಂಡಿದ್ದೀನಿ, ಇನ್ನೊಂದು ಅಂಕಿ ಇಟ್ಕೊಂಡಿದ್ದೀನಿ. ಸೊ ಈ ಅಂಕಿಗಳಲ್ಲದೆ ನಾನು ಐ ಕ್ಯಾನ್ ಈವನ್ ಕೀಪ್ ಮೈ ಹ್ಯಾಂಡ್ಸ್ ವಿತ್ ಐ ಥಿಂಕ್ ಯು ಕ್ಯಾನ್ ಸಿ ಮೈ ಐ ಆಮ್ ಆಲ್ಸೋ ಹೋಲ್ಡಿಂಗ್ ಸಮ್. ಇದೇನಿರ್ಬೋದು, ಏನ್ ಇಟ್ಕೊಂಡಿದ್ದೀನಿ ಹೇಳಿ ನೋಡೋಣ, ಏನ್ ಇಟ್ಕೊಂಡಿದ್ದೀನಿ ನನ್ನ ಕೈಲಿ? ಯಾರಿಗಾರು ಕಾಣಿಸ್ತಿದ್ಯಾರ ಹೇಳ್ಬೋದಾ ಸರ್? ಹೇಳ್ತೀರಾ? ಆಕಾರ ಗೊತ್ತಾಗ್ತಿದ್ಯಾ? ಕ್ಯಾನ್ ಯು ಸಿ ದಿಸ್? Sir, rectangle block, sir. ಇಲ್ಲಿ Sorry, ಪ್ರಿಸಮ್ sorry. ಅಲ್ವಾ? Prism. Sorry, ಓಕೆ, prism. ಇದು ಅಂಡಾಕಾರ ಆಗಿರುವಂತದ್ದು. ಸೊ ವಿ ನೋ ನೇಮ್, ಬಟ್ ದಿಸ್ ಇಸ್ ಆಕ್ಚುಲಿ ಎ ಮ್ಯಾಥಮೆಟಿಕಲ್ ಆಬ್ಜೆಕ್ಟ್. ಇದು ಮ್ಯಾಥಮೆಟಿಕಲ್ ಆಬ್ಜೆಕ್ಟ್, ಇದಕ್ಕೆ ಹೆಸರಿದೆ. ಸೊ ಇದನ್ನ ಇಂಜಿನಿಯರಿಂಗ್ ಪ್ರಾಡಕ್ಟ್ ಕೂಡ ಸಹ, ಇದು ಇಂಜಿನಿಯರಿಂಗ್ ಪ್ರಾಡಕ್ಟು ಕೂಡ ಸಹ. ಸೊ ಇದ್ರ ಹಿಂದೆ ಮ್ಯಾಥ್ಸ್ ಇಲ್ಲದೆ ಇದನ್ನ ತಯಾರಿಸೋದು ಕಷ್ಟ. ಅದರಿಂದ ನಾವೊಂದು ಮ್ಯಾಥ್ಸ್ ಆಬ್ಜೆಕ್ಟ್ ತರ ನೋಡ್ತೀವಿ. ಅದರಿಂದ ಪಿ ಯು ಮ್ಯಾಥ್ಸ್ ಅಲ್ಲಿ ಎಷ್ಟು ಮ್ಯಾಥ್ಸ್ ಇರುತ್ತೆ, ಅದನ್ನ ಹೆಂಗ್ ಕಲಿಬೇಕು ಅನ್ನುವಂಥದ್ದಲ್ಲಿ ನಾನು ನೋಡಿದಾಗ ಪಿ ಯು ಮ್ಯಾಥ್ಸ್ ಅಲ್ಲಿ ನಾವು 11th ಮತ್ತೆ 12th ಮ್ಯಾಥ್ಸ್ ನೋಡಿದಾಗ ಕಾಣಿಸುವಂತಹದ್ದು ಸಾಕಷ್ಟು ವಿಷಯಗಳು ಕಾಣಿಸ್ತಾ ಹೋಗುತ್ತೆ. ಇಲ್ಲಿ ನೋಡಿದಂಗೆ ಸೆಟ್ಸು, ರಿಲೇಷನ್ಸ್ ಅಂಡ್ ಫಂಕ್ಷನ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳು, ಇವೆಲ್ಲ ಯು ಕ್ಯಾನ್ ರೀಡ್ ದ ಲಿಸ್ಟ್. ಸೊ ಇಟ್ ಈಸ್ ಇದು ಟೇಕನ್ ಫ್ರಮ್ ದ ಟೆಕ್ಸ್ಟ್ ಬುಕ್. ಸಪೋಸ್ ನಾನು ಹಿಂಗೆ ಕ್ಲಿಕ್ ಮಾಡಿದ್ರೆ, ಸಪೋಸ್ ನಾನು ಅಲ್ಲೋ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಗೋ ಟು ದ ಟೆಕ್ಸ್ಟ್ ಅಂಡ್ ಕಮ್ ಬ್ಯಾಕ್ ಟು ಮಿ. ಸೊ ಆಮೇಲೆ ಹೇಳ್ತೀನಿ. ಸೊ ಇವೆಲ್ಲವೂ ಇದೆ. ಸೊ ಇದನ್ನು ಹೇಗೆ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು, ಇಲ್ಲಿರುವಂಥ ಪ್ರಾಬ್ಲಮ್ಸ್ಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು, ಈ ಮೂಲಭೂತವಾಗಿ ನಮಗೆ ಬರಬೇಕಾಗಿರುವಂಥ ಕಲ್ಪನೆ ಏನು ಗಣಿತ ಅಂದ ತಕ್ಷಣ ಅನ್ನುವಾಗ, ಮುಖ್ಯವಾಗಿ ಪಿ ಯು ಮ್ಯಾಥ್ಸ್ ಬಂದ ತಕ್ಷಣನೇ ಯಾವ್ಯಾವ ಕಾನ್ಸೆಪ್ಟ್ಸ್ಗಳು ಬೇಸ್ ಮೇಲೆ ನಾವು ಡೆವಲಪ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ಕಾನ್ಸೆಪ್ಟ್ಸು ಪಿ ಯು ಮ್ಯಾಥ್ಸ್ಗೆ ಬೇಸ್ ಆಗಿರುತ್ತೆ ಅನ್ನುವಂಥದ್ದು. ಅದರಿಂದ ಫಸ್ಟ್ ನಂಬರ್ಸ್ ಪರಿಚಯ ಆಗುತ್ತೆ. ನಂಬರ್ಸ್ ಇಂದ ಕನ್ವರ್ಷನ್, ಆಲ್ಜಿಬ್ರಾಯಿಕ್ ಫಾರ್ಮ್ಸ್, ಎಕ್ಸ್ ಅಂತ ನಾನು ಹೇಳ್ತೀನಿ. ಆಕ್ಚುಲಿ ಅಂದ್ರೆ ಪ್ರಾಬ್ಲಮ್ಸ್ ಅಂತ ಕರಿತೀವಲ್ಲ, ಮ್ಯಾಥ್ಸ್ ನಾನು ನಾರ್ಮಲ್ ಆಗಿ ಹೇಳ್ತಿರುವಂತದ್ದು. ಮ್ಯಾಥ್ಸ್ ಅಂದ್ರೆ ನಮಗೆ ಪ್ರಾಬ್ಲಮ್ಸ್ ಅಂತತ್ತೆ. ನಾನು ಹೇಳ್ತೀನಿ ಪ್ರಾಬ್ಲಮ್ಸ್ ಆರ್ ಟೀಚರ್ಸ್ ಅಂತ ಹೇಳ್ತೀನಿ. ಅಲ್ಲಿ ಪ್ರಾಬ್ಲಮ್ಸ್ ಆರ್ ಟೀಚರ್ಸ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಟೀಚರ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ಈಚ್ ಪ್ರಾಬ್ಲಮ್ ಇಸ್ ಎ ಟೀಚರ್ ಅನ್ನುವಂಥದ್ದು. ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಆರ್ ಬೆಸ್ಟ್ ಟೀಚರ್ ಅಂತ ಹೇಳ್ತೀನಿ. ಅಂದ್ರೆ ಎವ್ರಿ ಪ್ರಾಬ್ಲಮ್ ದಟ್ ಯು, ಅಂದ್ರೆ ಗಣಿತದಲ್ಲಿ ಹೇಳ್ತಾರೆ, ನಿಮಗೆ ಅದರಿಂದ ಕೂಡೋದು ಬರುತ್ತೋ, ಕಳಿಯೋದು ಬರುತ್ತೋ, ಅಥವಾ ವಾಟ್ ಎವರ್ ಮ್ಯಾಥಮೆಟಿಕಲ್ ಆಪರೇಷನ್ ಬರುತ್ತೋ, ಮ್ಯಾಥಮೆಟಿಕ್ಸ್ ವಿಲ್ ಟೆಲ್ ಯು ಎವರಿ ಪ್ರಾಬ್ಲಮ್ ಆಸ್ ಎ ಸೊಲ್ಯೂಷನ್ ಅಂತ. ಅದರಿಂದ ಮ್ಯಾಥ್ಸ್ ಅಂದ್ರೆ ನಾವು ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಈ ಪ್ರಾಬ್ಲಮ್ ಅನ್ನುವಂಥದ್ದನ್ನ ನಾನು ಟೀಚರ್ಸ್ ಅಂತಾನೆ ಕರೀತೇವೆ. ಪ್ರಾಬ್ಲಮ್ಸ್ ಆರ್ ಟೀಚರ್ಸ್ ಅಂಡ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಆರ್ ಬೆಸ್ಟ್ ಟೀಚರ್ಸ್. ಅಂಡ್ ಈ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುವಂಥದ್ದು ಇಟ್ಸ್ ಎ ಕ್ರಿಯೇಟಿವ್ ಪಾರ್ಟ್. ಅದರಿಂದ ಇವತ್ತು ನಾನು ಮ್ಯಾಥ್ಸ್ನ ಎಸೆನ್ಷಿಯಲ್ ಮ್ಯಾಥ್ಸ್ ಫಾರ್ ಮ್ಯಾಥಮೆಟಿಕ್ಸ್ ಅನ್ನುವಾಗ ಯಾವ ಒಂದು ಥಾಟ್ ಪ್ರಾಸೆಸ್ ನಿಮಗೆ, ಯಾಕೆಂದ್ರೆ ಇಡೀ 1 hour ಸೆಷನ್ ಅಲ್ಲಿ ಐ ಕ್ಯಾನ್ ನಾಟ್ ಸಾಲ್ವ್ ಎನಿ ಪ್ರಾಬ್ಲಮ್ಸ್. ಅದರ ಇತಿಮಿತಿಯಲ್ಲಿ, ನನ್ನ ಈ 1 ಗಂಟೆ ಇತಿಮಿತಿಯಲ್ಲಿ ನಾನು ಪ್ರಾಬ್ಲಮ್ಸ್ಗಳು ಯಾವುದು ತೊಗೊಂಡು ಸಾಲ್ವ್ ಮಾಡೋಕ್ಕಾಗಲ್ಲ. ಆದರೆ ಈ ಪ್ರಾಬ್ಲಮ್ಸ್ಗಳನ್ನ ನೋಡೋದು ಹೇಗೆ, ಹೌ ಟು ಲುಕ್ ಇನ್ ಟು ದ ಪ್ರಾಬ್ಲಮ್ಸ್, ಹೌ ಟು, ಬಿಕಾಸ್ ಪ್ರತಿಯೊಂದು ಚಾಪ್ಟರ್ಗೆ ಒಂದು ಐಡಿಯಾ ಮೇಲೆ ಡೆವಲಪ್ ಆಗಿರುತ್ತೆ, ಒಂದು ಕೀ ಐಡಿಯಾ ಇರುತ್ತೆ. ಆ ಕೀ ಐಡಿಯಾ ಸುತ್ತಮುತ್ತ ಇಡೀ ಟೆಕ್ಸ್ಟ್ ಅಥವಾ ಆ ಲೆಸನ್ ಡೆವಲಪ್ ಮಾಡಿರ್ತಾರೆ. ಆ ಲೆಸನ್ಗೆ ಆದಮೇಲೆ ಎಕ್ಸಸೈಸಸ್ ಇರುತ್ತೆ. ಇವಿಷ್ಟು ನೋಡುವಾಗ, ಇಂಟಿಗ್ರೇಟೆಡ್ ಆಗಿ ನೋಡುವಾಗ, ವಾಟ್ ಈಸ್ ಒಂದು ಲೆಸನ್ ತೊಗೊಂಡ್ರೆ ಆ ಲೆಸನ್ ಹೆಸರೇನು, ಲೆಸನ್ದು ಕೀ ಕಾನ್ಸೆಪ್ಟ್ ಏನು, ಆ ಕೀ ಕಾನ್ಸೆಪ್ಟ್ಗಳ ಮೇಲೆ ಹೇಗೆ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಅಥವಾ ಸುತ್ತಮುತ್ತ ಐ ವಿಲ್ ಆಲ್ವೇಸ್ ಟೆಲ್ ದೇ ಫಿಲ್ ಅಪ್ ಲಾಟ್ ಆಫ್ ಇನ್ಫಾರ್ಮೇಷನ್. ಆ ಕಡೆ ಈ ಕಡೆ ತೊಗೊಂಡು ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತೇನೆ. ಉದಾಹರಣೆಗೆ ನಾನು ಹೇಳ್ದಂಗೆ, ಸಪೋಸ್ ಇಫ್ ಐ ನೋ 5 ಗೊತ್ತಿದೆ ಅಂದ್ಕೊಂಡ್ರೆ, 6 ಗೊತ್ತಿದೆ ಅಂತಂದು ಗೊತ್ತಿದೆ, 8 ಗೊತ್ತಿದೆ, 10 ಗೊತ್ತಿದೆ, 20 ಗೊತ್ತಿದೆ ಅಂತ ಹೇಳುವಾಗ ನಾನು ಐ ಆಮ್ ನೋಯಿಂಗ್ ಓನ್ಲಿ ನಂಬರ್ಸ್. ಬಟ್ ಇಫ್ ಐ ವಾಂಟ್ ಟು ನೋ ಜಸ್ಟ್ ನೇಮ್ ಎನಿ ನಂಬರ್, ನಾವು ವೇರಿಯಬಲ್ ಅಂತ ಕರಿತೀವಿ, ಎಕ್ಸ್ ಅಂತ ಕರಿತೀವಿ. ಆಲ್ವೇಸ್ ಐ ಕಾಲ್ ಇಟ್ ಆಸ್ ಎಕ್ಸ್ ಹಂಟರ್ಸ್ ಅಂತಾನು ಕರಿತೀನಿ. ಎಕ್ಸ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ಇಲ್ಲಿ ನೀವು ಒಂದು ಚಿತ್ರ ನೋಡ್ತಾ ಇದ್ದೀರಾ, ಫುಲ್ ಮಾಡಿ ತೋರಿಸ್ತೀನಿ. ಸೊ ವಿಸಿಬಲ್ ಚಿತ್ರ ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆಯಾ ಸರ್? ಸರ್ ಕಾಣಿಸ್ತಾ ಇದೆಯಾ? ಚಿತ್ರ ಕಾಣಿಸ್ತಾ ಇದೆಯಾ ಸರ್? ಹಲೋ, ನಾನು ಆಡಿಬಲ್ಲಾ? ಹಲೋ ಸರ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಹಲೋ ಹಲೋ
ಹಲೋ ಕನೆಕ್ಟ್ ಆಯ್ತಾ ಸರ್? ಕನೆಕ್ಟ್ ಆಯ್ತಾ ಸರ್? ಕನೆಕ್ಟ್ ಆಗಿದೆ ಸರ್. ಬರ್ತಾ ಇದೆಯಾ ಹೌದು, ಫುಲ್ ಪ್ರೆಸೆಂಟೇಷನ್? ಸ್ಕ್ರೀನ್ ಮಾಡಿ, ಹಾ, ಫುಲ್ ಸ್ಕ್ರೀನ್ ಮಾಡಿ ಸರ್. ಬರ್ತಾ ಇದೆಯಾ? ಹೌದು. ಕೇಳಿಸ್ತಾ ಇದೆಯಾ ಸರ್? ಹಲೋ, ಹೌದು, ಆಡಿಬಲ್ಲ? ಎಸ್ ಸರ್. ಓಕೆ, ಯಾಕೆಂದ್ರೆ ಮಧ್ಯಾಹ್ನ ಸಿಗ್ನಲ್ ಹೋದಂಗೆ ಅನ್ನಿಸ್ತು. ಸಿಗ್ನಲ್ ಹೋಗಿದ್ರೆ ನಂಗೆ ತಿಳಿಸಿ. ಇಲ್ಲ ಇಲ್ಲ ಇಲ್ಲ, ಕರೆಕ್ಟ್ ಆಗಿದೆ. ಕಂಟಿನ್ಯೂ ಮಾಡಿ ಸರ್ ಪ್ಲೀಸ್. ಓಕೆ, ಯಾಕೆಂದ್ರೆ ಸಿಗ್ನಲ್ ಹೋಗ್ತಾರ ಅನ್ನಿಸ್ತು. ಒಂದು ನಿಮಿಷ. ಸೊ ಇಲ್ಲೊಂದು ಚಿತ್ರ ನೋಡ್ತಾ ಇದ್ದೀವಿ. ಈ ಚಿತ್ರ ಆಕ್ಚುಲ್ ಆಗಿ ಮೈಂಡ್ ಮ್ಯಾಪ್ ಅಂತ ಹೇಳ್ತೀವಿ. ಇವತ್ತು ನನ್ನ ಇಡೀ ಒಂದು ಈ ಅವಧಿಯಲ್ಲಿ ನಾನು ಹೇಗೆ ಇಡೀ PUC ಫಸ್ಟ್ ಅಂಡ್ ಸೆಕೆಂಡ್ ಸಿಲೆಬಸ್ನ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಎಲ್ಲಿ ಬಳಸ್ತೀವಿ ಅದನ್ನ ಮೈಂಡ್ ಮ್ಯಾಪಿಂಗ್ ಹೆಂಗೆ ಮಾಡಬೇಕು ಅನ್ನೋದು ಕುರಿತು ಮಾತಾಡೋನಿದ್ದೀನಿ. ಸೊ ಅದರಿಂದ ಇಲ್ಲಿ ನಮಗೆ ಕಾಣಿಸುವಂಥ ಫೀಲ್ಡ್ ಆಫ್ ಮ್ಯಾಥ್ಸ್ನ ನಾವು ಇಷ್ಟು ಸಹ ಜೆಮಿಟ್ರಿ ಆಗ್ಬೋದು, ಅಲ್ಜಿಬ್ರಾಯಿಕ್ ಜೆಮಿಟ್ರಿ ಆಗ್ಬೋದು, ಟ್ರಿಗ್ನಾಮೆಟ್ರಿ ಆಗ್ಬೋದು, ಡಿಫರೆನ್ಷಿಯಲ್ ಇಕ್ವೇಷನ್ ಆಗ್ಬೋದು, ಟಾಪಾಲಜಿ ಆಗ್ಬೋದು, ಇವೆಲ್ಲವನ್ನು ನಾವು ಇಲ್ಲಿ ವಿಜುವಲ್ ಮ್ಯಾಥಮೆಟಿಕ್ಸ್ ಅಂತ ಕರಿತೀನಿ. ವಿಜುವಲ್ ಅಂದರೆ ನಾವು ನೋಡಿ ಕಲಿಯುವಂಥದ್ದು. ಇಲ್ಲಿ ಕಾಣ್ತಾ ಇರುವಂಥ ಚಿತ್ರಗಳ ಮುಖಾಂತರ ಇದೆ. ಇಲ್ಲಿ ಯು ಆರ್ ಸೀಯಿಂಗ್ ಲೈಕ್ ದಟ್. ಸೊ ಐ ಕ್ಯಾನ್ ಹೋಲ್ಡ್ ಮೆನಿ ಆಫ್ ದ ಆಬ್ಜೆಕ್ಟ್ಸ್ ಇನ್ ಮೈ ಹ್ಯಾಂಡ್. ಇವಾಗ ಸಪೋಸ್ ನಾನೊಂದು ರೂಬಿ ಕ್ಯೂಬ್ ಇಟ್ಕೊಂಡೆ ಅಂದ್ರೆ ಕಾಣಿಸ್ತಿದ್ಯಾ? ವೆದರ್ ಇಟ್ಸ್ ಮೈ ಫೇಸ್ ಇಸ್ ವಿಸಿಬಲ್ ವಿತ್ ಎ ರೂಬಿ ಕ್ಯೂಬ್? ಹಲೋ, ಎನಿಬಡಿ ಕ್ಯಾನ್ ಸೇ ಎಸ್ ಆರ್ ನೋ? ಸೊ ಐ ಆಮ್ ಹೋಲ್ಡಿಂಗ್ ಎ ಕ್ಯೂಬ್. ಸೊ ಇಲ್ಲಿ ಕಾಣಿಸ್ತಿರುವಂತಹದ್ದು ಸಹ ಇಲ್ಲಿ ನಿಮ್ಗೆ ಕಾಣಿಸ್ತಿರುವಂತಹದ್ದು ಕ್ಯೂಬ್ ಎಲ್ಲಿ ಬರುತ್ತೆ ಅಂತ ನೋಡಿದಾಗ ನಾವು ಕ್ಯೂಬ್ ಆಗಲಿ ಅಥವಾ ಡೈಸ್ ಆಗಲಿ ಯಾವ ಕಡೆ ಆ ಗೇಮ್ಸ್ ಅಂತ ಕರಿತೀವಿ, ಗೇಮ್. ಸೊ ಇನ್ ಆರ್ಡರ್ ಟು ಲರ್ನ್ ಮ್ಯಾಥ್ಸ್ ವಿ ಹ್ಯಾವ್ ಟು ಪ್ಲೇ ವಿತ್ ಮ್ಯಾಥ್ಸ್ ಅಂತ ಕರಿತೀನಿ. ಇನ್ ಆರ್ಡರ್ ಟು ಇವತ್ತಿನ ಅನುಕೂಲಗಳಲ್ಲಿ ನಾವು ಗಣಿತ ಕಲಿಬೇಕು ಅಂತಂದಾಗ ಸೊ ವಿ ಕ್ಯಾನ್. ಸರ್ ನೆಕ್ಸ್ಟ್ ಸ್ಲೈಡ್ ಮೂವ್ ಆಗ್ತಾ ಇದೆಯಾ ಸರ್? ಸ್ಲೈಡ್ ಮೂವ್ ಆಗ್ತಾ ಇದೆಯಾ? ಸ್ಲೈಡ್ ಇಸ್ ಮೂವಿಂಗ್. ಸೊ ಇಲ್ಲಿ ನಾವು ಸ್ಲೈಡ್ ಇಸ್ ವಿಸಿಬಲ್ ಸರ್? ಸ್ಲೈಡ್ ಇಸ್ ವಿಸಿಬಲ್? ಹಲೋ ಸರ್, ಹಲೋ ಸರ್, ಸ್ಲೈಡ್ ವಿಸಿಬಲ್ ಇದೆಯಾ ಸರ್? ಹಲೋ ಸರ್, ನನ್ನ ವಾಯ್ಸ್ ವಿಸಿಬಲ್ ಇದೆಯಾ ಸರ್? ವಾಯ್ಸ್ ಆಡಿಬಲ್ಲ? ಹಲೋ, ಕೇಳಿಸ್ತಾ ಇದೆಯಾ? ಓಕೆ, ಸ್ಲೈಡ್ ಕಾಣಿಸ್ತಿದೆ ಅನ್ಸಿದೆ. ಓಕೆ, ನಾನು ಇಲ್ಲಿ ತೋರಿಸಿರುವಂತ ಇಲ್ಲಿ ಸಪೋಸ್ ನಾನು ಸಾಕಷ್ಟು ಸಿಲೆಬಸ್ ಹೆಡಿಂಗ್ಸ್ಗಳನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಮೈ ವಾಯ್ಸ್ ಇಸ್ ಆಡಿಬಲ್? ಮೈ ವಾಯ್ಸ್ ಇಸ್ ಆಡಿಬಲ್? ಹಲೋ ಸರ್, ಓಕೆ. ಸೊ ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತೀನಿ. ಕೇಳಿಸ್ತಾ ಇದೆಯಾ? ಹಲೋ ಸರ್, ಹಲೋ.
ಸರ್ ವಾಯ್ಸ್ ಕೇಳಿಸ್ತಾ ಇದೆ ಸರ್? ಸರ್ ಕೇಳಿಸ್ತದೆ ಸಾರಿ ಸರ್, ನಾನು ಕ್ಯಾಂಟೀನ್ಗೆ ಹೋಗ್ಬಿಟ್ಟಿದ್ದೆ ಟೀಗೆ. ಸಾರಿ ಸರ್. ಓಕೆ, ಅಲ್ಲ ನನಗೆ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಅಂತ. ಓಕೆ, ನಾನು ಇವತ್ತು ತೋರಿಸ್ತಿರುವಂತಹದ್ದು ಎರಡು ಸ್ಲೈಡ್ ಅಲ್ಲಿ, ಮೊದಲನೇ ಸ್ಲೈಡ್ ಅಲ್ಲಿ ಆಕ್ಚುಯಲ್ ಆಗಿ ಯು ಕ್ಯಾನ್ ಸಿ ದಿಸ್ ಇನ್ ದಿಸ್ ಸ್ಲೈಡ್ ವೇರಿಯಸ್ ಕೈಂಡ್ಸ್ ಆಫ್ ಫುಲ್ ಸ್ಕ್ರೀನ್ ಮಾಡಿದ್ರೆ ನನಗೆ ಫುಲ್ ಸ್ಕ್ರೀನ್ ವಿಸಿಬಲ್ ಇದೆ ಅನ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾವು ನೋಡ್ದಂಗೆ, ಸೊ ಪ್ರತಿಯೊಂದು ಮ್ಯಾಥಮ್ಯಾಟಿಕಲ್ ಫೀಲ್ಡ್ ಆಫ್ ಮ್ಯಾಥಮ್ಯಾಟಿಕ್ಸ್ನ ವಿ ಕ್ಯಾನ್ ಆಲ್ವೇಸ್ ಇಮ್ಯಾಜಿನ್ ಲೈಕ್ ಎ ವಿಜುವಲ್ ಆಗಿ ನಾವು ಯೋಚನೆ ಮಾಡ್ಬೋದು. ಸೊ ದೀಸ್ ಆರ್ ದ ವಿಜುವಲ್ ಕೈಂಡ್ ಆಫ್ ಥಿಂಗ್ ದಟ್ ವಿ ಆರ್. ಸೊ ಕ್ವಾಂಟಿಟಿ ಅಂದಾಗ ಅಥವಾ ಅಪ್ಲೈಡ್ ಮ್ಯಾಥ್ಸ್ ಅಂದಾಗ ಇಲ್ಲಿ ಇರುವಂತಹ ವಿಜುವಲ್, ಸೊ ಒನ್ ಹ್ಯಾಸ್ ಟು ಥಿಂಕ್ ಲೈಕ್ ಅನ್ ಆಬ್ಜೆಕ್ಟ್ ಹಿಯರ್. ಸೊ ದೀಸ್ ಆರ್ ದ ವಿಜುವಲ್ ಆಬ್ಜೆಕ್ಟ್ ವಿಚ್ ವಿ ಆರ್ ಆಕ್ಚುಲಿ ಮ್ಯಾಪಿಂಗ್ ಆನ್ ಅವರ್ ಐಡಿಯಾ ಟು ದಟ್ ಫೀಲ್ಡ್. ಸೊ ಅದರಿಂದ ಇಲ್ಲಿ ಸ್ಪೇಸ್ ಅಂದಾಗ ಈ ಎಲ್ಲ ಒಂದು ವಿಜುವಲ್ ಮೀಡಿಯಾಗೆ ಏನು ಬರುತ್ತೆ, ನಿಮಗೆ ನೆನಪು ಬರುತ್ತೆ ಸ್ಪೇಸ್ ಅಂದ ತಕ್ಷಣ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಒಂದು 3 ಡೈಮೆನ್ಷನ್ ಆಬ್ಜೆಕ್ಟ್ ಅಂತ ಹೆಂಗೆ ಜ್ಞಾಪಕ ಬರುತ್ತೆ ಅನ್ನುವಂಥದ್ರಿಂದ ಮ್ಯಾಥ್ಸ್ ಕಲಿಬೇಕು ಅಂದಾಗ ನಾವು ಸೊ ಅದನ್ನ ಮ್ಯಾಪ್ ಮಾಡ್ಕೋಬೇಕಾಗತ್ತೆ. ಈ ಮ್ಯಾಪಿಂಗ್ ಅಲ್ಲಿ ಇಂಪಾರ್ಟೆಂಟ್ ಬರುವಂತಹದ್ದೇ ನಾನು ಹೇಳ್ತಿರುವಂತಹದ್ದು, ಹೇಗೆ ಮಾಡಬಹುದು ಒಂದು ಮ್ಯಾಪಿಂಗ್ ನ ಅನ್ನುವಂಥದ್ದು. ಉದಾಹರಣೆಗೆ ಇಲ್ಲಿ ತಗೊಳ್ಳುವಂತ ರಿಲೇಷನ್ ಅಂತ ಫಂಕ್ಷನ್ ಅಂತ ಒಂದು 12th ನಾನು ಸಿಲೆಬಸ್ ತಗೊಂಡ್ರೆ, ಆ ಸಿಲೆಬಸ್ ಇಲ್ಲಿ ಕಾಣಿಸ್ತಾ ಇದೆ. ಹೋಪ್ಸು ಸಿಲೆಬಸ್ ಇಸ್ ವಿಸಿಬಲ್. ರಿಲೇಷನ್ಸ್ ಅಂಡ್ ಫಂಕ್ಷನ್ ವಿಸಿಬಲ್ ಇದೆಯಾ ಸರ್? ಎಸ್ ಸರ್. ಅಲ್ಲ, ನಾನು ಕಾಣಿಸ್ತಿದ್ದೆ ಹೇಳಿ, ಇಲ್ಲ ಅಂದ್ರೆ ಸಪೋಸ್ ದಿಸ್ ಇಸ್ ಅ PDF. ಸೊ ಈ ಟೆಕ್ಸ್ಟ್ ಬುಕ್ PDF. ಸೊ ಇಲ್ಲಿ ಇಡೀ ಚಾಪ್ಟರ್ಸ್ನ ನೀವು ಖಂಡಿತ ಓದ್ತೀರಾ, ಇದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ. ಇಲ್ಲಿ ಹೇಳೋದಂಗೆ, ಸೊ ದಿಸ್ ವಾಟ್ ಆಕ್ಚುಲಿ ಟೆಕ್ಸ್ಟ್ ಬುಕ್ ಇನ್ ಇಂಗ್ಲಿಷ್ ಅಲ್ಲಿ ಇದೆ, NCERT ಸಿಲೆಬಸ್. ದಿಸ್ ವಾಟ್ ಆಕ್ಚುಲಿ, ಬಟ್ ಇದನ್ನ ಹೇಗೆ ನಾವು ಇಲ್ಲಿ ಏನ್ ಕಾಣಿಸುತ್ತೆ, ಫಸ್ಟ್ ಆಫ್ ಆಲ್ ಲುಕ್ ಅಟ್ ದಿಸ್ ಲೆಸನ್ಸ್. ನನಗೇನು ಕಾಣಿಸ್ತಾ ಇರ್ಬೋದು ಅಂದ್ರೆ, ವಿ ಆರ್ ಲುಕಿಂಗ್ ಅಟ್ ಲೆಟರ್ಸ್, ಆಲ್ಫಾಬೆಟ್ಸ್, ಅಕ್ಷರಗಳು. ನಾನು ಅದನ್ನ ಹೇಳ್ತೀನಿ. ಫಸ್ಟ್, ಸಪೋಸ್ ಇಫ್ ಯು ನೋ ನಂಬರ್ಸ್ನ ಎಕ್ಸ್ ಮಾಡಿದಾಗ, ಇಫ್ ಯು ಮೇಕ್ ನಂಬರ್ಸ್ ಎಕ್ಸ್, ಐ ಡೋಂಟ್ ನೋ ಅಂದಾಗ, ಯು ಆರ್ ಮೇಕಿಂಗ್ ಎ ವೇರಿಯಬಲ್ ಔಟ್ ಆಫ್ ಇಟ್. ಅದರಿಂದ ಈ ವೇರಿಯಬಲ್ಸ್ ಹೇಗೆ ನಂಬರ್ಸ್ ಜೊತೆ ಆಪರೇಷನ್ ಮಾಡ್ತೀವೋ ಅದೇ ತರ ವೇರಿಯಬಲ್ ಜೊತೆ ಮಾತಾಡಿ. ದಿಸ್ ಕಾಲ್ಡ್ ಎಕ್ಸ್ ಅಂತ ಕರೆಯುವಂಥ. ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಮ್ಯಾಥ್ಸ್ ಅನ್ನುವಾಗ, ಇಫ್ ಐ ನೋ ನಂಬರ್, ಇಫ್ ಐ ಡೋಂಟ್ ನೋ ಎ ನಂಬರ್, ಐ ಕ್ಯಾನ್ ಕಾಲ್ ಇಟ್ ಬೈ ಎಕ್ಸ್ ಅಂತ. ನಾನು ಎಕ್ಸ್ ಸೆಂಟರ್ಸ್ ಅಂತಾನೆ ಕರಿತೀನಿ. ಎಕ್ಸ್ ಗೊತ್ತಾದ್ರೆ ಎಕ್ಸ್ ಇಂದ ಸಾಕಷ್ಟು ವಿಷಯ ಗೊತ್ತಾಗ್ಬೋದು ಅನ್ನುವಂಥದ್ದು. ಅದರಿಂದ ಇಡೀ ಆಲ್ಫಾಬೆಟ್ಸ್ಗಳನ್ನ ಬಳಸ್ಕೊಂಡಾಗ ಹೇಗೆ 2+3 ಅನ್ನೋ ಬದಲು ನಾನು x+y ಅನ್ಬೋದು. ಸೊ ಇಲ್ಲಿ x+y ಮತ್ತೆ 2+3ಗೆ ವ್ಯತ್ಯಾಸ ಅಂದ್ರೇನು? 2+3 ಅಂದಾಗ ಅದು ನ್ಯೂಮರಿಕಲ್ ಫಾರ್ಮ್ ಇರುತ್ತೆ, ಇಟ್ಸ್ ಅರ್ಥಮೆಟಿಕಲ್ ಸೆನ್ಸ್ ಇರುತ್ತೆ. ಅದರಿಂದ ಲೆವೆಲ್ ಅಲ್ಲಿ ನಾವು ನೋಡುವಾಗ, ಹೈಸ್ಕೂಲ್ ಲೆವೆಲ್ ಅಲ್ಲಿ ಮೋಸ್ಟ್ ಆಫ್ ದ ಥಿಂಗ್ಸ್ ದಟ್ ವಿಲ್ ಲುಕ್ ಫ್ರಮ್ ಒಂದು ಅರ್ಥಮೆಟಿಕಲ್ ಫಾರ್ಮ್, ನ್ಯೂಮರಿಕಲ್ ಫಾರ್ಮ್ ಅಲ್ಲಿ ನೋಡ್ತೀವಿ. ನಂತರ ವಿಲ್ ಕಮ್ ಬ್ಯಾಕ್ ಟು ದ ಆಲ್ಜಿಬ್ರಾಯಿಕ್ ಫಾರ್ಮ್. ಅಂದ್ರೆ ಆಲ್ಜಿಬ್ರಾ ಆಗಿ ಅಂದ್ರೆ ಐ ಡೋಂಟ್ ನೋ ಕನ್ವರ್ಟ್ ಇಂಟು ಎನ್ ಎಕ್ಸ್ ವೇರಿಯಬಲ್ ಅನ್ನುವಾಗ ಅದರಿಂದ. ಸೊ ಕ್ಯಾನ್ ವಿ ಆಡ್ ಸಬ್ಟ್ರಾಕ್ಟ್ ವಿತ್ ನಂಬರ್ಸ್ ಅನ್ನೋ ತರನೇ ಇದರಲ್ಲೂ ಸಹ ನಾವು ಮಾಡ್ತೀವಿ. ಸೊ ಅದ್ರ ಜೊತೆಗೆ ಒಂದಕ್ಕಿಂತ ಹೆಚ್ಚು ಮಾಡಿದಾಗ ಇವೆರಡರ ನಡುವೆ ಎಕ್ಸ್ ಅಂಡ್ ವೈ ಯು ಡೋಂಟ್ ನೋ ಎಕ್ಸ್ ಅಂತ ಕರಿತೀನಿ. ಈ ವೈ ಮತ್ತೆ ಎಕ್ಸ್ ನಡುವೆ ಹೇಗೆ ನಾವು ರಿಲೇಷನ್ಸ್ಗಳನ್ನ ಬಿಲ್ಡಪ್ ಮಾಡ್ತೀವಿ ಅನ್ನೋದನ್ನ, ಇಫ್ ಯು ಆರ್ ಏಬಲ್ ಟು ನೋ ಗುಡ್ ರಿಲೇಷನ್. ಇವಾಗ ಸಪೋಸ್ ಇಫ್ ಐ ಟೇಕ್ 2 ನಂಬರ್ಸ್, ಸೊ ಈ ನಂಬರ್ಸ್ ರಿಲೇಷನ್ ಏನಿರುತ್ತೆ, 7 ಮತ್ತೆ 3, 7 4ಕ್ಕಿಂತ ಜಾಸ್ತಿ, 7 - 3 is 4, ಅಥವಾ 3 is 4 less than 7. ಈ ತರ ಸಾಕಷ್ಟು ಕಲ್ಪನೆಗಳನ್ನ ನಾವು 7 and 3 ಜೊತೆ ನಾವು ಮಾಡ್ತೀವಿ. ಇವಾಗ 7 and 3 ಉಪಯೋಗಿಸಿ 73 ಮಾಡ್ಬೋದು, ಅಥವಾ 37 ಮಾಡ್ಬೋದು, 37 ಮಾಡ್ಬೋದು. ಈ ತರ ನಂಬರ್ಸ್ಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಅಥವಾ 3.7 ಮಾಡ್ಬೋದು, 0.37 ಮಾಡ್ಬೋದು. ಇವೆರಡು ನಂಬರ್ಸ್ ಇಟ್ಕೊಂಡೆ, ನಾನು 2 ನಂಬರ್ ಇಟ್ಕೊಂಡೆ ಎಲ್ಲಾ ಚಾಪ್ಟರ್ಸ್ಗಳನ್ನ ಸ್ಟಡಿ ಮಾಡ್ತಾ ಹೋಗ್ಬೋದು. 2 ನಂಬರ್ ಅಲ್ಲಿ 3 to the power of 7, 7 to the power of 3 ಈ ತರ. ಅಂದ್ರೆ ಸಪೋಸ್ ಇಫ್ ಐ ಟೇಕ್ ನಂಬರ್ಸ್ ಅಂಡ್ I think about this number and create problems with this number, it comes arithmetical problems. ಅದೇ ತರನೇ ಈ ಅರ್ಥಮೆಟಿಕ್ ಇಂದ ಆಲ್ಜಿಬ್ರಾಯಿಕ್ ಫಾರ್ಮ್ ತಂದು ಅದಕ್ಕೆ ನಾನು ಕ್ವಾಂಟೈಸ್ ಮಾಡಿದಾಗ ನ್ಯೂಮರಿಕಲ್ ಫಾರ್ಮ್ ಅಲ್ಲಿ ಬರುತ್ತೆ. ಅದರ್ವೈಸ್ ವಿ ಕ್ಯಾನ್ ಆಲ್ವೇಸ್ ಲುಕ್ ಅಟ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಇದನ್ನ ನಾವು ಅಂದ್ರೆ ವಿ ಹ್ಯಾವ್ ಎನ್ ಐಡಿಯಾ, ಆ ಐಡಿಯಾ ತಗೊಳ್ತೀವಿ. ಐಡಿಯಾ ತಗೊಂಡಾಗ ಅದಕ್ಕೆ ನಾವು ಮೈಂಡ್ ಮ್ಯಾಪ್ ಮಾಡೋಕ್ಕಾಗತ್ತಾ? ವಾಟ್ ಈಸ್ ಮೈಂಡ್ ಮ್ಯಾಪ್ ಅನ್ನೋಕ್ಕೂ ಮುಂಚೆ ನಾನು ಇಲ್ಲಿ ಮೈಂಡ್ ಮ್ಯಾಪ್ ಕಾಣಿಸ್ತಿದೆ ಅನ್ಕೊಂಡೇನಿ, ಹೋಪ್ಸು. ಸೊ ಐ ಜಸ್ಟ್ ವಿಸ್ಟಿಕ್ ದಿಸ್ ಅಬೌಟ್ ರಿಲೇಷನ್. ಸೊ ಈ ಚಾಪ್ಟರ್ ಅಲ್ಲಿ ಏನ್ ಕಲಿತೀವಿ ಅನ್ನೋದನ್ನ ಒಂದು ಹೇಗೆ ಬರೀಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಹೇಳ್ತೀನಿ. ಅಂದ್ರೆ ಮ್ಯಾಥ್ಸ್ ಅನ್ನುವಂಥದ್ದು ನಮ್ಮ ಐಡಿಯಾಗೆ ಕೊಡುವಂತ ಒಂದು ಮ್ಯಾಥಮೆಟಿಕಲ್ ಇಸ್ ಅ ಲ್ಯಾಂಗ್ವೇಜ್ ಫಾರ್ ಅವರ್ ಐಡಿಯಾ ಅಂತ ಕರಿತೀನಿ. ಸೊ ಈ ಐಡಿಯಾಗಳಿಗೆ ನಾವು ಒಂದು ಸಿಂಬಾಲಿಕ್ ಫಾರ್ಮ್, ಆ ಸಿಂಬಾಲಿಕ್ ಫಾರ್ಮ್ ಅನ್ನೋದು ನಂಬರ್ ಫಾರ್ಮ್ ಅಲ್ಲಿ ಆಗ್ಬೋದು, ಅಥವಾ ಆಲ್ಜಿಬ್ರಾಯಿಕ್ ಫಾರ್ಮ್ ಅಂದ್ರೆ ಐ ಡೋಂಟ್ ನೋ ಅಂತ ಹೇಳ್ತೀನಿ, ಅದೇ ತರ ಇಟ್ಸ್ ಎ ನ್ಯೂಮರಿಕಲ್ ಬರ್ತಾರ ವೇರಿಯಬಲ್ ಫಾರ್ಮ್ ಆಗಿರ್ಬೋದು, ಅಥವಾ ಪಿಕ್ಚರ್ ವಿಜುವಲ್ ಫಾರ್ಮ್ ಆಗಿ ನಾನು ಇಮೇಜಸ್, ಟೆಕ್ಸ್ಟ್, ಈ ತರ ನಾನು ಐ ಕ್ಯಾನ್ ಗೋ ಆನ್ ಡೂಯಿಂಗ್ ಇಟ್. ಬೇಸಿಕಲಿ ವಿ ಕಾಲ್ ಇಟ್ ಅಸ್ ಜೆಮೆಟ್ರಿಕಲ್ ಅಂತ, ಶೇಪ್ಸ್ ಅಂಡ್ ಪ್ಯಾಟರ್ನ್ಸ್ ಅಂತ ಕರೆದ್ರೆ. ಸೊ ಐ ಕ್ಯಾನ್ ಥಿಂಕ್ ನ್ಯೂಮರಿಕಲಿ, ಐ ಕ್ಯಾನ್ ಥಿಂಕ್ ಆಲ್ಜಿಬ್ರಾಯಿಕಲಿ, ಐ ಕ್ಯಾನ್ ಥಿಂಕ್ shapes and patterns. So adinda learning maths is learning in terms of numbers, learning maths is learning in terms of
I don't know, or variables x, y, z, or any kind of variables you start naming ಅಥವಾ ಗ್ರೀಕ್ ಲೆಟರ್ಸ್ ಗಳನ್ನ ಉಪಯೋಗಿಸ್ಕೋಬಹುದು. ಆಮೇಲೆ ಈ ನಂಬರ್ಸ್ ನ 2 + 3 = 5 ಅನ್ನೋದು ಹೇಗೆ ಅರ್ಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂತ ಕರಿತೀವೋ ಅದೇ ತರ x + y = 5 ಅನ್ನುವಂಥದ್ದು ಅಥವಾ x + y = z ಅನ್ನುವಂಥದ್ದು ಸಹ ನನಗೆ ಆವಾಗ ಇಟ್ ಬಿಕಮ್ಸ್ ಅನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಸೊ ನ್ಯೂಮೆರಿಕಲ್ ಎಕ್ಸ್ಪ್ರೆಷನ್ ಇಂದ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಇಂದ ವಾಟ್ ವಿ ಸ್ಟಾರ್ಟ್ ವಿ ಅಂಡರ್ಸ್ಟ್ಯಾಂಡ್ ಎಲ್ಲಿ ಇದೆಲ್ಲ ಅಪ್ಲಿಕೇಶನ್ ಆಗುತ್ತೆ ಅನ್ನೋ ಕಲ್ಪನೆಗಳು ಪ್ರತಿಯೊಂದು ಚಾಪ್ಟರ್ ಅಲ್ಲೂ ನಾವು ಬಳಸ್ತಾ ಹೋಗ್ತೀವಿ, ಅದೆಲ್ಲ ನೀವು ಓದ್ತೀರಾ. ಬಟ್ ಒಂದನ್ನ ಇಲ್ಲಿ 11th ಮತ್ತೆ 12th ಅಲ್ಲಿ ನೀವೇನ್ ಕಲಿತೀರಾ ಅಷ್ಟು ಸಹ ಪ್ಯೂರ್ ಮ್ಯಾಥ್ಸ್ ಆಗಿರುತ್ತೆ. ಪ್ಯೂರ್ ಮ್ಯಾಥ್ಸ್ ಅಲ್ಲಿ ಅದರಲ್ಲೂ ಅಬ್ಸ್ಟ್ರಾಕ್ಟ್ ಫಾರ್ಮ್ ಅಂತ ಕರಿತೀನಿ. ಅಬ್ಸ್ಟ್ರಾಕ್ಟ್ ಅಂದ್ರೆ ಎಷ್ಟು ಬೇಕೋ ಅಷ್ಟು. ಎಸೆನ್ಷಿಯಲ್ ಮ್ಯಾಥಮ್ಯಾಟಿಕ್ಸ್ ಫಾರ್ ಪಿ ಯು ಅನ್ನುವಾಗ ನಾವೆಷ್ಟು ಕಲಿಬೇಕಾಗುತ್ತೆ, ಹೇಗೆ ಕಲಿಬೇಕಾಗುತ್ತೆ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಐ ಡೋಂಟ್ ನೋ, ಎವ್ರಿಬಡಿ ಶುಡ್ ಹ್ಯಾವ್ ಒನ್ ಕೈಂಡ್ ಆಫ್ ಮ್ಯಾಥ್ಸ್ ಡಿಕ್ಷನರಿ. ನನ್ನ ಮೊಬೈಲು ಸಹ ಮ್ಯಾಥ್ಸ್ ಡಿಕ್ಷನರಿ ಇಟ್ಕೊಂಡಿದ್ದೀನಿ. ಐ ಹ್ಯಾವ್ ಎ ಮೊಬೈಲ್ ಇನ್ ವಿಚ್ ಐ ಹ್ಯಾವ್ ಎ ಮ್ಯಾಥ್ಸ್ ಡಿಕ್ಷನರಿ ಇನ್ ಮೈ ಮೊಬೈಲ್. ಸೊ ಮೊಬೈಲಲ್ಲಿ ಮ್ಯಾಥ್ಸ್ ಡಿಕ್ಷನರಿ ಇದೆ. ಸಪೋಸ್ ಇಫ್ ಐ ಜಸ್ಟ್ ಕ್ಲಿಕ್ ಇಟ್, ಐ ಕ್ಯಾನ್ come back and show you. So I will send the maths dictionary for you people. So ಅದರಿಂದ ಇದು ಮ್ಯಾಥ್ಸ್ ಡಿಕ್ಷನರಿ ಯಾತಿಗೆ ಬೇಕಾಗುತ್ತೆ ಅಂದ್ರೆ, ಎಷ್ಟು ಜನ ಪ್ಲೇ ಸ್ಟೋರ್ಗೆ ಹೋಗಿ ಮ್ಯಾಥ್ಸ್ ಡಿಕ್ಷನರಿನ ಡೌನ್ಲೋಡ್ ಮಾಡಿದ್ದೀರಾ? ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಅಲ್ಲಿ ಹೇಳ್ದಂಗೆ ನನಗೆ ಮುಖ್ಯವಾಗಿ ಕಾಣಿಸುವಂತಹದ್ದು ಫಸ್ಟ್ ಲೆಟ್ ಅಸ್ ನೋ ದ ವರ್ಡ್ಸ್, ದೆನ್ ವಿಲ್ ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಅಬೌಟ್ ಇಟ್. ಈ ಒಂದು ನಾನು ಫೇಮನ್ ಕೋಟ್ ಮಾಡುವಾಗ ಹೇಳುವಾಗ ಫಸ್ಟ್ ವಿ ಶುಡ್ ನೋ ದ ನೇಮ್, ದೆನ್ ವಿ ಶುಡ್ ನೋ ಸಮಥಿಂಗ್ ಅಬೌಟ್ ದಟ್. ಆಲ್ಸೋ ಅನ್ ಆಬ್ಜೆಕ್ಟ್ ಬಗ್ಗೆನೂ ಗೊತ್ತಿರಬೇಕು. ಅದೇ ತರ ಮ್ಯಾಥ್ಸ್ ಅಲ್ಲಿ ಪ್ರತಿಯೊಂದು ಚಾಪ್ಟರ್ಸ್ ನ ಕೀ ಕಾನ್ಸೆಪ್ಟ್, ನೀವು 10th ವರೆಗೆ ಏನ್ ಕಲ್ತಿರ್ತೀರೋ, 10th ಅಲ್ಲಿ ಬೇಸಿಕಲಿ 5 ಕಾನ್ಸೆಪ್ಟ್ಸ್ ಗಳ ಮೇಲೆ ಡೆವಲಪ್ ಮಾಡ್ತೀವಿ. ಒಂದು ಬೇಸಿಕಲಿ ಅರ್ಥಮೆಟಿಕಲ್ ಕಾನ್ಸೆಪ್ಟ್ಸ್, ಆಲ್ಜಿಬ್ರಾಯಿಕ್ ಕಾನ್ಸೆಪ್ಟ್ಸ್, ಜಿಯೋಮೆಟ್ರಿಕಲ್ ಕಾನ್ಸೆಪ್ಟ್ಸ್. ಮತ್ತೆ ಈ ಜಿಯೋಮೆಟ್ರಿಕಲ್ ಕಾನ್ಸೆಪ್ಟ್ಸ್ ಮತ್ತೆ ಇದರಿಂದ ಬರೋದು ಇದು ಚೇಂಜ್ ಅಂದ್ರೆ ರೇಟ್ ಆಫ್ ಚೇಂಜ್ ಅಂತ ಹೇಳ್ತೀವಲ್ಲ, ಹೌ ಇಟ್ ಚೇಂಜಸ್, ವೆದರ್ ಇಟ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್, ಇದನ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ದಟ್ಸ್ ಕಾಲ್ಡ್ ಚೇಂಜ್. ಚೇಂಜ್ ನಲ್ಲಿ ರೇಷಿಯೋ ಫಾರ್ಮ್ಸ್ ಅಲ್ಲಿ ಶುರು ಮಾಡ್ತೀವಿ, ಬಟ್ ಲೇಟರ್ ಇಟ್ ವಿಲ್ ಡೆವಲಪ್ಡ್ ಇನ್ ಟು ಎ ಕ್ಯಾಲ್ಕುಲಸ್. ದೆನ್ ವಿ ವಿಲ್ ಹ್ಯಾವ್ ಎ ಡಾಟಾ, ಹ್ಯೂಜ್ ನಂಬರ್ ಆಫ್ ಡಾಟಾ, ಒಂದಕ್ಕಿಂತ ಹೆಚ್ಚು ಡಾಟಾ. ನಥಿಂಗ್ ಇಸ್ ಅಲೋನ್. ಸೊ ವಿಲ್ ಹ್ಯಾವ್ ಲಾಟ್ ಆಫ್ ಡಾಟಾ, ವಿಲ್ ವಾಟ್ ಈಸ್ ಕಾಲ್ಡ್ ಅಸ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಇವಿಷ್ಟು ಸಹ ಫೌಂಡೇಶನ್ ಅಲ್ಲಿ ನಾವು ಲಿಟ್ಲ್ ಬಿಟ್ ಫೌಂಡೇಶನ್ ಟು ಕ್ಯಾಲ್ಕುಲಸ್, ಲಿಟ್ಲ್ ಬಿಟ್ ಫೌಂಡೇಶನ್ ಟು ಕ್ಯಾಲ್ಕುಲಸ್ ಜೊತೆಗೆ ಸ್ಟ್ಯಾಟಿಸ್ಟಿಕ್ಸ್ ಸಹ ಡಾಟಾ ಹ್ಯಾಂಡ್ಲ್ ಮಾಡೋದು SLC ವರೆಗೂ ನಾವು ಕಲ್ತಿರ್ತೀವಿ. ಅದಲ್ಲದೆ ಈ ಎಲ್ಲದ್ರ ಜೊತೆಗೂ ಸಹ ಕಾನ್ಸೆಪ್ಟ್ಸ್ಗಳು, ಸಾಕಷ್ಟು ಕೀ ಕಾನ್ಸೆಪ್ಟ್ಸ್ಗಳು ಡೆವಲಪ್ ಮಾಡಿರ್ತಾರೆ 10th ವರೆಗೆ. ಈ 10th ಅಲ್ಲಿ ಏನು ಕೀ ಕಾನ್ಸೆಪ್ಟ್ಸ್ ಇರುತ್ತೋ ಅದರ ವೊಕಾಬ್ಯುಲರಿ ಸಹ ನಮಗೆ ಪರಿಚಯ ಇರಬೇಕಾಗತ್ತೆ. ಸೊ ಅದನ್ನ ಹೇಳುವಾಗ ಇವಾಗ ನಾನು ಅನ್ನುವಾಗ √3 ಅಂದ್ರೆ ಸರ್ಡ್ ಫಾರ್ಮ್ಸ್ಗಳು, ಅಥವಾ ರೂಟ್ ಅನ್ನುವಾಗ, ಅಥವಾ ಪವರ್ ಅನ್ನುವಾಗ 2⁻³ ಅನ್ನುವಾಗ ಪವರ್ ಫಾರ್ಮ್ಸ್ಗಳು, ಪವರ್ ಸಿಂಪಲ್ ಕಾನ್ಸೆಪ್ಟ್ಸ್ಗಳನ್ನ ಇಂಡಿಸೀಸ್ ಮುಖಾಂತರ, ಮತ್ತೆ ಸರ್ಡ್ಸ್ ಚಾಪ್ಟರ್ಸ್ ಮುಖಾಂತರ, ಆಮೇಲೆ ಜೆಮೆಟ್ರಿಕಲ್ ಥಿಯರಮ್ಸ್ ಮುಖಾಂತರ ಇವೆಲ್ಲ ಕಲಿತಾ ಹೋಗ್ತೀವಿ. ಅದರಿಂದ PUC ಬಂದಾಗ ನಾವು ಈ ಕೀ ಕಾನ್ಸೆಪ್ಟ್ಸ್ ಏನೋ ಒಂದು ಚಾಪ್ಟರ್ದು, ಆ ಕೀ ಕಾನ್ಸೆಪ್ಟ್ಸ್ ಇಂದ ಹೇಗೆ ಬ್ರಾಂಚ್ ಔಟ್ ಆಗುತ್ತೆ ಕಾನ್ಸೆಪ್ಟ್ಸ್ಗಳನ್ನ, ಒಂದು A3 ಶೀಟ್ ತಗೊಂಡು ನಾವು ಇದನ್ನ ಬರೆಯಕ್ಕೆ ಆದರೆ, ಇಫ್ ಯು ಆರ್ ಏಬಲ್ ಟು ರೈಟ್ ದೀಸ್ ಕಾನ್ಸೆಪ್ಟ್ಸ್ ಅನ್ನುವಂಥದ್ದು ಮುಖ್ಯವಾಗಿ ನಾನು ನೋಡುವಂಥದ್ದು. ಅದರಿಂದ ಎಲ್ಲಿ ಬರ್ತೀನಿ ಅನ್ನುವಾಗ, ಸೊ ವಾಟ್ ಆಕ್ಚುಲಿ ಐ ವಾಂಟ್ ಟು ಬ್ರಿಂಗ್ ಯು ಇಸ್, ಪ್ರತಿಯೊಂದು ಚಾಪ್ಟರ್ನ ನಾವು ಮ್ಯಾಪ್ ಮಾಡ್ಬೇಕಾಗತ್ತೆ. ಒಟ್ಟು ಎಷ್ಟು ಚಾಪ್ಟರ್ ಇದೆ, ಚಾಪ್ಟರ್ ಹೆಡ್ಡಿಂಗ್ ಪರಿಚಯ ಇದೆಯಾ, ನಂತರ ಎಸೆನ್ಷಿಯಲ್ ಎಷ್ಟು ಎಸೆನ್ಷಿಯಲ್ ಫಸ್ಟ್ ಎಕ್ಸಾಮ್ ಅಂದ್ರೆ, ಈಗ ಸಾಕಷ್ಟು ಟೈಮ್ ಇದೆ PU ಓದಕ್ಕೆ. ಅದಕ್ಕೆ ಮುಂಚೆ ನಾವು ಇಡೀ ಇದನ್ನ ನಾವು ತಲೆ ಒಳಗೆ ನಾವು ಥಾಟ್ ಪ್ರಾಸೆಸ್ ಒಳಗೆ ಮ್ಯಾಥ್ಸ್ ನ ತಗೋಬೇಕಾಗುತ್ತೆ. ಸೊ ಐ ಆಲ್ವೇಸ್ ಸೇ, ಗಣಿತ ತಲೆ ಒಳಗೆ ಎಂಟರ್ ಆಗ್ಬೇಕಾಗುತ್ತೆ. ಸೊ ತಲೆ ಒಳಗೆ ಎಂಟರ್ ಆಗ್ಬೇಕು. ಸೊ ಲಾಕ್ ಇಟ್ ಇನ್. ಸೊ ಗಣಿತ ನೋಡ್ಬೇಕು ಹೇಗಿದೆ ಅಂತ, ಅದು ಏನ್ ಕಾನ್ಸೆಪ್ಟ್ ಏನಿದೆ ಅನ್ನೋ ಮಾಡೋದು. ಸೊ ಇಟ್ಸ್ ಎ ರೆಪ್ರೆಸೆಂಟೇಷನ್ ಆಫ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಫಾರ್ ಎ ಕೀ ಐಡಿಯಾಸ್. ಅದರಿಂದ ಫಸ್ಟ್ ಪ್ಯೂರ್ ಮ್ಯಾಥ್ಸ್ ಎಲ್ಲ ಕೀ ಐಡಿಯಾಸ್ಗಳಿಗೆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಗಿರುತ್ತೆ. ಸೊ ಅದರಿಂದ ನಂಬರ್ನ ಗುರ್ಸೋಕೆ ಗೊತ್ತಿರುತ್ತೆ, ನ್ಯೂಮೆರಿಕಲ್ ಪ್ಯಾಟರ್ನ್ಸ್ನ ಗುರ್ಸೋಕೆ ಶುರು ಮಾಡ್ತೀವಿ, ಶೇಪ್ಸ್ ಇರುತ್ತೆ, ಶೇಪ್ಸ್ ಪ್ಯಾಟರ್ನ್ಸ್ ಗುರ್ಸ್ತೀವಿ, ಅದರ ರಿಲೇಟೆಡ್ ಮ್ಯಾಥಮ್ಯಾಟಿಕಲ್ ವಾಟ್ ಎವರ್ ದ ಕಾನ್ಸೆಪ್ಟ್ಸ್ ಐಡಿಯಾಗಳನ್ನು ಸಹ ಥಿಯರಮ್ಸ್ಗಳ ಮುಖಾಂತರ ಇನ್ನೊಂದ್ರ ಮುಖಾಂತರ ಕಲ್ತಿರ್ತೀವಿ. ಅದು ಲೆವೆಲ್ ಅಂದ್ರೆ ಹೈಸ್ಕೂಲ್ ಲೆವೆಲ್ ಇರುತ್ತೆ. ಅಲ್ಲಿಂದ ನಾವು PU ಲೆವೆಲ್ಗೆ ಬಂದಾಗ ಹೆಚ್ಚು ಎಸೆನ್ಷಿಯಲ್ಸ್ಗಳನ್ನ ನಾವು ತಿಳ್ಕೊಂಡು ಅದ್ರ ಮುಖಾಂತರ ಪ್ರತಿದಿನ ಐ ಆಲ್ವೇಸ್ ಒಂದು ಗಂಟೆಯಲ್ಲಿ 50 ಅಂದ್ರೆ ಅರ್ಧ ಗಂಟೆಯಷ್ಟು ನಾವು ಬರಿಬೇಕು, 1/4 ಗಂಟೆಯಷ್ಟು ಓದಬೇಕು, 1/4 ಗಂಟೆಯಷ್ಟು ಯೋಚನೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ 50% ಹೌ ಮಚ್ ಯು ರೈಟ್ ಪ್ರಾಕ್ಟೀಸ್ ನಾನು ಹೇಳ್ತೀನಿ. ಪ್ರತಿಯೊಂದು ಚಾಪ್ಟರ್ ಆದ್ಮೇಲೆ ಆ ಚಾಪ್ಟರ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಇಟ್ಕೊಂಡು ಪ್ರಾಬ್ಲಮ್ಸ್ ನ ಡೆವಲಪ್ ಆಗಿರುತ್ತೆ. ಪ್ರಾಬ್ಲಮ್ ವುಡ್ ಹ್ಯಾವ್ ಬಿನ್ ಡೆವಲಪ್ಡ್ ಇನ್ ಎ ಡಿಫರೆಂಟ್ ಫಾರ್ಮ್. ಅದರಿಂದ ಯು ಹ್ಯಾವ್ ಟು ಲುಕ್ ಅಟ್ ದ ಫಾರ್ಮ್ ಆಫ್ ದ ಪ್ರಾಬ್ಲಮ್ ಇನ್ ಆರ್ಡರ್ ಟು ಆನ್ಸರ್ ದ ಪ್ರಾಬ್ಲಮ್. ಅದರಿಂದ ಇಲ್ಲಿ ಎಸೆನ್ಷಿಯಲ್ಸ್ ಗೊತ್ತಿಲ್ಲ ಅಂತಂದ್ರೆ, ಇಫ್ ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಎಸೆನ್ಸ್ ಆಫ್ ದ ಲೆಸನ್ದು ಎಸೆನ್ಸ್ ಗೊತ್ತಾಗ್ಲಿಲ್ಲ ಅಂದ್ರೆ,
ಆ ಪ್ರಾಬ್ಲಮ್ಸ್ಗೆ ನಾವು ಸಾಲ್ವ್ ಮಾಡೋಕ್ಕಾಗಲ್ಲ. ಅದರಿಂದ ಎಸೆನ್ಷಿಯಲ್ ಮ್ಯಾಥಮೆಟಿಕ್ಸ್ ಫಾರ್ ಪಿ ಯು ಸ್ಟೂಡೆಂಟ್ ಅನ್ನುವಾಗ ವಾಟ್ ಆಕ್ಚುಲಿ ಇದೆ, ಒಂದೊಂದು ಚಾಪ್ಟರ್ದು ಎಸೆನ್ಸ್ ಏನು ಅಂತ ನಾವು ಗುರುತಿಸ್ಬೇಕಾಗುತ್ತೆ. ಆ ಕಾನ್ಸೆಪ್ಟ್ಸ್ನ ಹೇಗೆ ಫೌಂಡೇಶನ್ಸ್ ಅಲ್ಲಿ ಇರುತ್ತೆ ಅನ್ನೋದು ಸಹ ಕಾನ್ಸೆಪ್ಟ್ಸ್ಗಳನ್ನ ಗುರುತಿಸ್ಬೇಕಾಗುತ್ತೆ. ಇವೆಲ್ಲನೂ ನಾವು ಕಾನ್ಸೆಪ್ಟ್ ಡೆವಲಪ್ ಮಾಡಿದಾಗ ಮಾತ್ರ ಬರುತ್ತೆ. ಅದಕ್ಕೋಸ್ಕರ ಮ್ಯಾಥ್ಸ್ ಕೋರ್ ಸಬ್ಜೆಕ್ಟ್ ಆಫ್ ಆಲ್ ಲರ್ನಿಂಗ್ ಫಾರ್ ಆಲ್ ಲೆವೆಲ್. However, it is highly ಅಬ್ಸ್ಟ್ರಾಕ್ಟ್ ಅಂತ ಹೇಳ್ತೀವಲ್ಲ, ಅಬ್ಸ್ಟ್ರಾಕ್ಟ್ ಅಂದ್ರೆ ನಮಗೆ ಒಂದು ಕಾಂಕ್ರೀಟ್ ಅನ್ನೋ ಪದ ಇಂಗ್ಲಿಷ್ ಅಲ್ಲಿ ಬಳಸ್ತೀವಿ, ಇನ್ನೊಂದು ಅಬ್ಸ್ಟ್ರಾಕ್ಟ್ ಅನ್ನೋ ಪದ ಬರುತ್ತೆ. ಅಬ್ಸ್ಟ್ರಾಕ್ಟ್ ಅಂದ್ರೆ ಎಷ್ಟು ಬೇಕೋ ಅಷ್ಟು. ಅಂದಿಂದ ಪಿ ಯು ಹಂತದಿಂದ ನಾವು ಗಣಿತ ಕಲಿಯುವಾಗ ಈ ಎಸೆನ್ಸ್ ನ ಅಥವಾ ಅಬ್ಸ್ಟ್ರಾಕ್ಟ್ ಮಾಡೋದು ಹೆಚ್ಚು ಅಬ್ಸ್ಟ್ರಾಕ್ಟ್ ಮಾಡ್ತಾ ಕಲಿಬೇಕಾಗುತ್ತೆ. SLC ವರೆಗೆ ಕಾಂಕ್ರೀಟ್ ಆಗಿ ಸಾಕಷ್ಟು ಸಣ್ಣ ಸಣ್ಣ ಪ್ರಾಬ್ಲಮ್ಗಳನ್ನ ತುಂಬಾ ಡೀಟೇಲ್ ಆಗಿ ಮಾಡಿಸಿರ್ತಾರೆ. ಅವೆಲ್ಲ ಸಣ್ಣ ಪ್ರಾಬ್ಲಮ್ ಇಲ್ಲಿ ಒಂದೇ ಒಂದು ಕೀ ಐಡಿಯಾ ಆಗಿ ಕೂತ್ಕೊಂಡಿರುತ್ತೆ ಅಷ್ಟೇ. ಸೊ ಅಲ್ಲಿ ಲಾಗರಿಥಮ್ ಅನ್ನೋ ಕಾನ್ಸೆಪ್ಟ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಥವಾ ಪವರ್ ಕಾನ್ಸೆಪ್ಟ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಇಲ್ಲೆಲ್ಲಾ ಕಡೆ ಸಹ ಇಂಡಿಸೀಸ್ಗಳು, ಪ್ರತಿಯೊಂದು ಪ್ರಾಬ್ಲಮ್ಸ್ಗಳು ಇಂಡಿಸೀಸ್ ಕಾಣಿಸ್ಕೊಳ್ಳುತ್ತೆ. ಅದೇ ತರ ಪ್ರತಿಯೊಂದು ಫಾರ್ಮ್ಸ್ಗಳು, ಸ್ಕ್ವೇರ್ಸು, ಸ್ಕ್ವೇರ್ ರೂಟ್ಸು, ಕ್ಯೂಬ್ ಫಾರ್ಮ್ಸ್ಗಳು, ಹಾಗೆ ಒಂದು ಅಕ್ಷರದಿಂದ ಎರಡು ಅಕ್ಷರ ಸೇರಿದಾಗ ಮೋರ್ ದೆನ್ ಒನ್ ಟರ್ಮ್ ಪಾಲಿನಾಮಿಯಲ್ ಅನ್ನುವಂಥದ್ದು, ಪಾಲಿನಾಮಿಯಲ್ ಅದರ ಪ್ರಾಡಕ್ಟ್ಸ್ಗಳು, ಅದರ ಮಲ್ಟಿಪ್ಲಿಕೇಶನ್ಸ್ಗಳು. ಹಾಗೆ ಮತ್ತೆ ಚೇಂಜ್ ಅಂದ್ರೆ ಎಕ್ಸ್ಗೆ ಎಷ್ಟು ವೇರಿಯೇಷನ್, ಇಫ್ ಎಕ್ಸ್ ಇನ್ಕ್ರೀಸಸ್ ಹೌ ಮಚ್ ವೈ ಇನ್ಕ್ರೀಸಸ್, ಇಫ್ ಎಕ್ಸ್ ಡಿಕ್ರೀಸಸ್ ಹೌ ಮಚ್ ವೈ ಡಿಕ್ರೀಸಸ್ ಅಂತ. ಈ ಎಕ್ಸ್ ಬೈ ವೈ ಅಂತ ರೇಷಿಯೋ ಕಲ್ತಿರ್ತೀವಿ, ಬಟ್ ಚೇಂಜ್ ಆಫ್ ದಟ್ ರೇಷಿಯೋ, ಹೌ ಮಚ್ ಚೇಂಜ್ ಅಕ್ಕರ್ಸ್ ಅನ್ನೋದನ್ನ ಚೇಂಜ್ ನ ಸ್ಟಡಿ ಮಾಡಕ್ ಶುರು ಮಾಡಿದಾಗ ಅದು ಕ್ಯಾಲ್ಕುಲಸ್ ಆಗುತ್ತೆ. ಕ್ಯಾಲ್ಕುಲಸ್ ಐದರ್ ಇಟ್ಸ್ ಟು ಸ್ಟಡಿ ಇನ್ಕ್ರೀಸಿಂಗ್ ಆರ್ ಟು ಸ್ಟಡಿ, ಅಥವಾ ಅಕ್ಷಯವಾಗೋದು ಅಥವಾ ಕ್ಷೀಣವಾಗುವಂತದನ್ನ ಅರ್ಥ ಮಾಡ್ಕೊಳ್ಳೋದು. ಯಾವುದೇ ಒಂದು ವಸ್ತು ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆಯಾ, ಅಕ್ಷಯ ಆಗ್ತಾ ಇದೆಯಾ, ಎಕ್ಸ್ಪೋನೆನ್ಷಿಯಲ್ ಆಗ್ತಿದೆಯಾ, ಗ್ರೋತ್ ಆಗ್ತಿದೆಯಾ, ಅಥವಾ ಅದು ಡಿಕ್ರೀಸ್ ಆಗ್ತಿದೆ ಅನ್ನುವಂಥದ್ದನ್ನ ಕ್ಯಾಲ್ಕುಲಸ್ ಒನ್ ಆಫ್ ದ ವಂಡರ್ಫುಲ್ ಸಬ್ಜೆಕ್ಟ್ ವಿಚ್ ಆಕ್ಚುಲಿ ಅಪ್ಲಿಕೇಶನ್ ಲೆವೆಲ್ ತುಂಬಾ ಆಗುತ್ತೆ. ಇಲ್ಲಿ ಸಹ PUC ಮ್ಯಾಥ್ಸ್ ಅಲ್ಲಿ ಕ್ಯಾಲ್ಕುಲಸ್ ಇಂಟ್ರೊಡ್ಯೂಸ್ ಆಗುತ್ತೆ. ಲಿಮಿಟ್ಸು, ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಮತ್ತೆ ಇಂಟಿಗ್ರಲ್ ಕ್ಯಾಲ್ಕುಲಸ್ ಬರುತ್ತೆ. ಅಪಾರ್ಟ್ ಫ್ರಮ್ ದಟ್ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ ಬರುತ್ತೆ. ಇವೆಲ್ಲವನ್ನು ಸಹ ಫಸ್ಟ್ 1 hour ನಾನು ಹೇಳಬೇಕು ಅಂದ್ರೆ ಫಸ್ಟ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಶುಡ್ ಬಿ ಏಬಲ್ ಟು ಗೆಟ್ ದ ಅಬ್ಸ್ಟ್ರಾಕ್ಟ್ ಆಫ್ ದಟ್ ಲೆಸನ್. ಇದಕ್ಕೆ ಮಾಡಕ್ಕೆ ಇವತ್ತು ಬೆಸ್ಟ್ ಫಾರ್ಮ್ ಆಫ್ ಡೂಯಿಂಗ್ ಇಸ್ ಮೈಂಡ್ ಮ್ಯಾಪ್ಸ್. ಮೈಂಡ್ ಮ್ಯಾಪ್ ನ ನಾವು ಕ್ರಿಯೇಟ್ ಮಾಡೋದು ಕಲ್ತ್ಕೊಂಡ್ರೆ ಗಣಿತ ಕಲಿಯೋದು ತುಂಬಾ ಸುಲಭ ಆಗುತ್ತೆ, ವಿಜುವಲ್ ಆಗುತ್ತೆ, ದೃಶ್ಯ ಕಾವ್ಯ ಆಗುತ್ತೆ. ಅದರಿಂದ ಮೈಂಡ್ ಮ್ಯಾಪಿಂಗ್ ಹೆಂಗ್ ಮಾಡಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಇದಕ್ಕೆ ಈ ಹೆಡ್ಡಿಂಗ್ ಕೊಟ್ಟಿದ್ದು, ಎಸೆನ್ಷಿಯಲ್ ಮ್ಯಾಥಮೆಟಿಕ್ಸ್ ಫಾರ್ PU ಸ್ಟೂಡೆಂಟ್. ಅದರಿಂದ ಮ್ಯಾಥ್ಸ್ ಇಸ್ ಅ ಕೋರ್ ಸಬ್ಜೆಕ್ಟ್ ಆಲ್ ಲೆವೆಲ್ಸ್. ಹೌಎವರ್ ಇಟ್ಸ್ ಹೈಲಿ ಅಬ್ಸ್ಟ್ರಾಕ್ಟ್ ಸಬ್ಜೆಕ್ಟ್. ಮ್ಯಾಥ್ಸ್ ಕಾನ್ಸೆಪ್ಟ್ಸ್ ಅಂಡ್ ಥಿಯರಮ್ಸ್ ಆರ್ intricably related, ಒಂದಕ್ಕೊಂದು ಸಂಬಂಧ ಇರುತ್ತೆ. ಟು ಅಂಡರ್ಸ್ಟ್ಯಾಂಡ್, memorize, to solve problem, be able to apply maths practice requires. So one has to practice. ಅದನ್ನ ನಾನು ಹೇಳ್ತೀನಿ, ಗಣಿತನ ಜಿಮ್ ಮಾಡಿ ಅಂತ, ಮ್ಯಾಥ್ಸ್ ಜಿಮ್ ಮಾಡಿ ಅಂತ. ಮ್ಯಾಥ್ಸ್ ಜಿಮ್ ಅಂದ್ರೆ ಮ್ಯಾಥ್ಸ್, ಸೊ ಮ್ಯಾಥ್ಸ್ ಜಿಮ್ ಮಾಡಿ ಅಂತ. ಸೊ ಮ್ಯಾಥ್ಸ್ ಜಿಮ್ ಮಾಡ್ಬೇಕು ಅಂದ್ರೆ ಗಣಿತದಲ್ಲಿ ಕುತೂಹಲ ಕೊಟ್ಬೇಕು. ಕುತೂಹಲ ಅಂದ್ರೆ ನೀವು ಆಟ ಸಾಮಾನ್ಸ್ಗಳು ಸಾಕಷ್ಟು ಬಿಡುವಿದ್ದಾಗ, ಸಾಕಷ್ಟು ಓದಾದಾಗ ನೀವು ಗಣಿತದ ಪಜಲ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಮ್ಯಾಥ್ಸ್ನ ಇಂಟ್ರೆಸ್ಟಿಂಗ್ ಮಾಡ್ಕೋಬೇಕು. ಸೊ ಇನ್ ಆರ್ ಟು ಲರ್ನ್, ಮೋಟಿವೇಟ್ ಯು, ಗೆಟ್ ಮೋಟಿವೇಟೆಡ್, ಯು ಹ್ಯಾವ್ ಟು ಪ್ಲೇ ವಿತ್ ಮ್ಯಾಥ್ಸ್. ಮ್ಯಾಥ್ಸ್ ಜೊತೆ ಆಟ ಆಡಬೇಕಾಗತ್ತೆ. ಸಣ್ಣ ಪುಟ್ಟ ನನ್ನ ಹಿಂದೆ ಸಾಕಷ್ಟು ಆಟ ಸಾಮಾನುಗಳನ್ನ ಇಟ್ಕೊಂಡಿದ್ದೀನಿ. ಪಜಲ್ಸ್ಗಳನ್ನ ಸಾಲ್ವ್ ಮಾಡ್ಬೇಕಾಗತ್ತೆ. ಟೈಮ್ ಇದ್ದಾಗ ಅದಕ್ಕೆ ರಿಲೇಟೆಡ್, ಉದಾಹರಣೆಗೆ 2 to the power of x is equal to x to the power of 2 ಅಂತ ಒಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ, ಅದಕ್ಕೆ ಸೊಲ್ಯೂಷನ್ ಮಾಡಿ. ಹಾಗೆ x minus a into x minus b into x minus c into dash 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 ಅಂತ x minus b ಒಂದು ಪ್ರಾಡಕ್ಟ್ ಪಾಲಿನಾಮಿಯಲ್ 2 ಟರ್ಮ್ಸ್ ಇಟ್ಕೊಂಡು ಒಂದು ಪ್ರಾಡಕ್ಟ್ ಮಾಡಿ, ಅದ್ರ ರಿಸಲ್ಟ್ ಏನಾಗುತ್ತೆ ಡಿಸ್ಕಸ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಐ ಡಿಡ್ ನಾಟ್ ಸೇ ಗಿವ್ ದ ಆನ್ಸರ್, ಬಟ್ ಆನ್ಸರ್ನ ಡಿಸ್ಕಸ್ ಮಾಡಿ ಅಂತ ಕೊಡ್ತಾ ಇದ್ದೀನಿ. ಇನ್ನೊಂದು ಪ್ರಾಬ್ಲಮ್ನು ಸಹ ಇದೇ ತರ ಒಂದು ಜನರಲ್ ಪ್ಯಾಟರ್ನ್ ಅಲ್ಲಿ ಪಜಲ್ಸ್ ಅಂತ ಕ್ರಿಯೇಟ್, ಒಂದು ವಿ ಕಾಲ್ ಇಟ್ ಆಸ್ ಮ್ಯಾಥಮ್ಯಾಜಿಕ್ ಅಂತ ಕರೀತಾರೆ, ಮ್ಯಾಥಮ್ಯಾಜಿಕ್ ಅಂತ. ಸೊ ಇವೆಲ್ಲವನ್ನು ನೋಡುವಾಗ ಒಂದು ವೆಬ್ಸೈಟ್ brilliance.org ಅಂತ ಒಂದು ವೆಬ್ಸೈಟ್ ಇದೆ. ವೆಬ್ಸೈಟ್ ಹೆಸರೇನು brilliance.org ಅಂತ. brilliance.org ನ ನೀವು ಮೊಬೈಲ್ ಅಲ್ಲಿ ಪ್ಲೇ ಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಅದೇ ತರ ಮ್ಯಾಥಿಜನ್ ಮ್ಯಾಥಿಜನ್ ಅನ್ನುವಂತ ಒಂದು ಸೈಟ್ ಇದೆ, ಬರ್ಕೊಳ್ಳಿ, MATHIGON ಅಂತ, ಮ್ಯಾಥಿಜನ್ ಅಂತ. ಇನ್ನೊಂದು brilliance.org. ಇವೆರಡೂ ಸಹ ನಾವು ಬಿಡುವಿದ್ದಾಗ ಒಂದು 10 ನಿಮಿಷ ಅಥವಾ 15 ನಿಮಿಷ ಈ ಗಣಿತದ ಕುರಿತು ಆಟಗಳನ್ನ ಆಡ್ತಾ ಇದ್ರೆ ಗಣಿತ ಈಸಿ ಆಗುತ್ತೆ. ಸೊ ದಟ್ಸ್ ಹೌ ದ ಹೋಲ್ ಬಿಕಮ್ ಮಚ್ ಮೋರ್ ಇಂಟ್ರೆಸ್ಟಿಂಗ್ ಫಾರ್ ದಟ್. ಸೊ ಅದೇ ತರ ಇಲ್ಲಿ ನಾನು ಹೇಳ್ದಂಗೆ ಮೈಂಡ್ ಮ್ಯಾಪಿಂಗ್ ಅನ್ನುವಂಥದ್ದು ಬೇಸಿಕಲಿ ಈ ಮೈಂಡ್ ಮ್ಯಾಪ್ ಏನು ಅನ್ನೋದು ಬರ್ತೀನಿ. ಸೊ ಇದ್ರ ಮುಖಾಂತರ ನಾವು ಗಣಿತನ ಫಾಸ್ಟ್ ಆಗಿ ವಿಜುವಲ್ ಆಗಿ ಕಲಿಯಬಹುದು. ಮತ್ತೆ ಇಟ್ ಮೇಕ್ಸ್ ಹೌ ಟು ಟೇಕ್ ನೋಟ್ಸ್ ಅಂತ ಇನ್ನೊಂದು ಪದ ಇದೆ, ಎಷ್ಟು ಜನ ಗೊತ್ತಿಲ್ಲ. ನಾವೆಲ್ಲ ಎಷ್ಟು ಚಿಕ್ಕ ವಯಸ್ಸಲ್ಲಿ ಕಾಪಿ ಚೇಟ್ ಹೊಡೆಯೋರು ಅಂತ ಹೇಳೋರು, ಚಿಕ್ಕ ಚಿಕ್ಕ ಪೇಪರಲ್ಲಿ ಬರ್ಕೊಂಡು ನೋಟ್ಸ್ ಮಾಡೋರು. ಇದನ್ನೇ ದೊಡ್ಡ ವಿಷಯ ತಗೊಂಡು ಅದನ್ನು ಸ್ಟಡಿ ಮಾಡಿ ಚೀಟ್ ಶೀಟ್ ಅನ್ನೋ ಒಂದು ದೊಡ್ಡ ಕಾನ್ಸೆಪ್ಟ್ ಇದೆ, CHAET ಅಂತ, ಚೀಟ್ ಶೀಟ್ ಅಂತ ಕರೀತಾರೆ. ಈ ಚೀಟ್ ಶೀಟ್ ಪ್ರತಿಯೊಂದು ಸಬ್ಜೆಕ್ಟ್ಗೂ ಸಹ ಚೀಟ್ ಶೀಟ್ ಸಿಗುತ್ತೆ. ಇಡೀ ಒಂದು ಚಾಪ್ಟರ್ನ ಒಂದು ಚೀಟ್ ಶೀಟ್ ಅಲ್ಲಿ ಇಡಿಬಹುದು, ಇದು ಸಹ ಸಾಧ್ಯ ಇದೆ. ಅದರಿಂದ ಈ ಮೈಂಡ್ ಮ್ಯಾಪ್ ಮಾಡೋದ್ರಿಂದ ಇಟ್ ಕ್ಯಾನ್ ಆರ್ಗನೈಸ್ ಲಾಟ್ ಆಫ್ ಇನ್ಫಾರ್ಮೇಶನ್. ಸೊ ಅದರಿಂದ ಟು ಆರ್ಗನೈಸ್ ಇನ್ಫಾರ್ಮೇಶನ್, ಟು ಸಪೋರ್ಟ್ ಮೆಮೊರಿ, ಟು ಯೂಸ್ ರಿಪಿಟೇಷನ್ ಅಂಡ್ ಸಮರಿ, ಟು ಸಮರೈಸ್ ಐಡಿಯಾಸ್ ಅಂಡ್ several students,
to meaningful connect new information with given knowledge, to introduce new knowledge, to be cognitive structure of students become visible and to foster creativity. So ಅದರಿಂದ ನಾವು ಈ ಮ್ಯಾಥ್ಸ್ PUC ಶುರು ಮಾಡಿದಾಗಲೇ ನಾವು ಬಿಕಾಸ್ ದಿಸ್ ಮ್ಯಾಥ್ಸ್ನ ಮೈಂಡ್ ಮ್ಯಾಪಿಂಗ್ ಮುಖಾಂತರ ನಾವು ಸಂಗ್ರಹ ಮಾಡ್ಕೊಳಕ್ಕಾರೆ. If you are able to collect the information about that chapter, essence of that chapter, each chapter visually and with mind mapping, and it gives a foundation for solving the problems. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದ್ರೆ ಸಾಕಷ್ಟು ಆಯಾಮಗಳು ಬೇಕಾಗುತ್ತೆ. ವಿ ನೀಡ್ ಲಾಟ್ ಆಫ್ ಡೈಮೆನ್ಷನ್ಸ್. ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಕಾನ್ಸೆಪ್ಟ್ಸ್ಗಳನ್ನ ಇಟ್ಕೊಂಡು ಕೊಟ್ಟಿರ್ತಾರೆ. ಅದರಿಂದ ಈ ಒಂದಕ್ಕಿಂತ ಹೆಚ್ಚು ಕಾನ್ಸೆಪ್ಟ್ ಗೊತ್ತಿರೋದ್ರಿಂದ ಒಂದಕ್ಕಿಂತ ಹೆಚ್ಚು ಐಡಿಯಾಗಳನ್ನ ನಾವು ಸಂಗ್ರಹ ಮಾಡ್ಕೊಂಡಿರ್ಬೇಕಾಗುತ್ತೆ ಮೆಮೊರಿಲಿ. ಅದರಿಂದ ದಿಸ್ ಮೋರ್ ಇಂಪಾರ್ಟೆಂಟ್. ಅದರಿಂದ ನೆಕ್ಸ್ಟ್ ಸ್ಲೈಡ್ ನೋಡಕ್ ಹೋದ್ರೆ, ಸೊ ಇಫ್ ಐ ಜಸ್ಟ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಮೈಂಡ್ ಮ್ಯಾಪ್ಸ್ ತಗೊಂಡಾಗ ವಿಸಿಬಲ್ ಕಾಣಿಸ್ತಾ ಇದೆ? ವಿಸಿಬಲ್ ಸರ್, ವಿಸಿಬಲ್. ನೆಕ್ಸ್ಟ್ ಸ್ಲೈಡ್ ಇದು ಮ್ಯಾಥ್ಸ್ ಮ್ಯಾಪ್, ಮೈಂಡ್ ಮ್ಯಾಪ್ ಎಸ್ ಎಲ್ ಮ್ಯಾಥಮೆಟಿಕ್ ಲರ್ನಿಂಗ್ ಅಂತ. ಎಸ್ ಸರ್, ಎಸ್ ಸರ್. ಕಾಣಿಸ್ತಾ ಇದೆ ಅಲ್ಲ? ವಿಸಿಬಲ್ ಸರ್. ವಿಸಿಬಲ್ ಸರ್. Okay, mind maps were developed by English mathematician as well as a psychologist. ಅವ್ರ ಹೆಸರು ಆಕ್ಚುಲ್ ಆಗಿ ಟೋನಿ ಬುಜಾನ್ ಅಂತ 1960s ಅಲ್ಲಿ ಡೆವಲಪ್ ಮಾಡೋದು ಸಹ. ನಂತರ ಇದರ ಸಾಕಷ್ಟು ಪೇಪರ್ಸ್ಗಳು ಬರುತ್ತೆ. ಮೈಂಡ್ ಮ್ಯಾಪ್ಸ್ಗಳನ್ನ ಯಾವ್ಯಾವ ಸಬ್ಜೆಕ್ಟ್ಸ್ ಅಲ್ಲಿ ಉಪಯೋಗಿಸ್ಕೊಂಡ ಈಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಮ್ಯಾಥ್ಸ್ ನ ಟೀಚ್ ಮಾಡೋಕ್ಕೆ ಬೆಸ್ಟ್ ಮೆಥಡ್ ಟು ಟೀಚ್ ಮ್ಯಾಥ್ ಆರ್ ಬೆಸ್ಟ್ ಮೆಥಡ್ ಟು ಅಂಡರ್ಸ್ಟ್ಯಾಂಡ್ ಮ್ಯಾಥ್ಸ್ and save it in your memory ಅನ್ನೋದಕ್ಕೆ ಮೈಂಡ್ ಮ್ಯಾಪ್ ಬುಜನ್ developed as a note taking technique. Is a technique which actually uncover the potential of the brain. ಬ್ರೈನ್ಗೆ ಸೊ ಯೂಸ್ ಯುವರ್ ಬ್ರೈನ್ ಆರ್ ಲೂಸ್ ಯುವರ್ ಬ್ರೈನ್ ಅಂತ ಹೇಳ್ತೀನಿ. ಈ ನಮ್ಮ ಬ್ರೈನ್ ಕೆಪಬಿಲಿಟೀಸ್ಗಳನ್ನ ನಾವು ಎಷ್ಟು ಇದು ಮಾಡ್ಬೋದು ಅನ್ನೋಕ್ಕೋಸ್ಕರ ಈ ಮೈಂಡ್ ಮ್ಯಾಪ್ ಡೆವಲಪ್ ಮಾಡಿರುವಂಥ ಈ ಟೂಲ್ಗಳು. ಇವತ್ತು ಸಾಫ್ಟ್ವೇರ್ ಟೂಲ್ ಇದೆ ಆಕ್ಚುಲ್ ಆಗಿ, ಫ್ರೀ ಮೈಂಡ್ ಮ್ಯಾಪ್ ಟೂಲ್ ಅಂತ ಸಿಗುತ್ತೆ. ಯು ಕ್ಯಾನ್ ಆಕ್ಚುಲ್ ಆಗಿ ಇದು ಫ್ರೀ ಆಗೇ ಸಿಗುತ್ತೆ. ಅದರ್ವೈಸ್ ಗ್ರಾಫಿಕ್ ಸಾಫ್ಟ್ವೇರ್ ಟೂಲ್ನ ಹ್ಯಾಂಡಲ್ ಮಾಡೋಂಗಿದ್ರೆ ಗ್ರಾಫಿಕಲಿ ಒಬ್ರು ಮೈಂಡ್ ಮ್ಯಾಪ್ ಬರೀಬೋದು. ದಟ್ಸ್ ಅ ಡಿಫರೆಂಟ್ ಸ್ಟೋರಿ. ಬಟ್ ಯು ನೌ ಯು ಹ್ಯಾವ್ ಲಾಟ್ ಆಫ್ ಸಾಫ್ಟ್ವೇರ್ ವಿಚ್ ಇಸ್ ಅವೈಲಬಲ್ ಟು ಡೆವಲಪ್ ಎ ಮೈಂಡ್ ಮ್ಯಾಪಿಂಗ್. I'll show the mind map of these things, and many books have come also for each chapter ಗೆ ಮೈಂಡ್ ಮ್ಯಾಪ್. ನನ್ನ ಇಡೀ PUC ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಮತ್ತೆ ಡಿಗ್ರಿ ಮತ್ತೆ ಇಂಜಿನಿಯರ್ ಪ್ರತಿಯೊಂದು ಚಾಪ್ಟರ್ಗೂ ಸಹ ನನ್ನ ಹತ್ರ ಮೈಂಡ್ ಮ್ಯಾಪ್ ಚಿತ್ರಗಳಿವೆ. ಮೈಂಡ್ ಮ್ಯಾಪ್ ಚಿತ್ರಗಳು ಇಟ್ಕೊಂಡಿದ್ದೀನಿ. ಇದರಲ್ಲೂ ಸಹ ತೋರಿಸ್ತೀನಿ. ಕೆಲವು ಯಾಕೆಂದ್ರೆ ಎಲ್ಲಾ ಚಾಪ್ಟರ್ ತೋರ್ಸಕ್ಕಲ್ಲ, ಕೆಲವು ಇಂಟ್ರೆಸ್ಟಿಂಗ್ ಚಾಪ್ಟರ್ ಟ್ರಿಗ್ನಾಮೆಟ್ರಿ ಆಗ್ಬೋದು ಅಂತ ತೋರಿಸ್ತಾನೆ. ಸೊ ಮೈಂಡ್ ಮ್ಯಾಪ್ ಯಾಕೆಂದ್ರೆ ಎಸೆನ್ಷಿಯಲ್ ಮ್ಯಾಥ್ಸ್ ಪ್ರತಿಯೊಂದು ಚಾಪ್ಟರ್ನ ಎಸೆನ್ಸ್ನ ಹೇಗೆ ಕ್ಯಾಚ್ ಮಾಡ್ಬೋದು ಅನ್ನುವಂಥದ್ದು. ಸೊ ಮೈಂಡ್ ಮ್ಯಾಪ್ as a note taking technique which people put their ideas and thoughts on paper excursively. ಅಂದ್ರೆ ಒಂದು ಪೇಪರ್ ತಗೊಂಡು ಪೇಪರ್ ಅಲ್ಲಿ ಒಂದು ಮಧ್ಯದಲ್ಲಿ ಒಂದು ಇನ್ಫಾರ್ಮೇಶನ್ ಸೆಂಟರ್ ಆಫ್ ಅಟ್ರಾಕ್ಷನ್ ತರ ಕೇಂದ್ರ ಬಿಂದು ಏನು, ಆ ಸಬ್ಜೆಕ್ಟ್ ಆ ಕೀ ಕಾನ್ಸೆಪ್ಟ್ ಏನು, ಮತ್ತೆ ಅದರಿಂದ ಯಾವ್ಯಾವ್ದು ಬ್ರಾಂಚ್ ಔಟ್ ಆಗಿದೆ ಆ ಚಾಪ್ಟರ್ ಅಲ್ಲಿ, ಆಮೇಲೆ ಅದರಲ್ಲಿ ಬೇಕಾಗಿರೋ ವಿವರಗಳು ಯಾವುದು. ಸೊ ಇಟ್ಸ್ ಲೈಕ್ ಜಸ್ಟ್ ಸಾಲಿಡ್ ಸರ್ಕಲ್ ಅರೆ ಒಂದು ತಗೊಂಡು ಅದರಿಂದ ಬ್ರಾಂಚ್ ಗಳನ್ನ ಹೇಳ್ದಂಗೆ ಸೊ ವಿ ಕ್ಯಾನ್ ಡೂ ಇಟ್. ಸೊ ಅದರಿಂದ ಹೇಳುವಂಥದ್ದು ಇಟ್ ಈಸ್ ನೋನ್ ದಟ್ ಮೈಂಡ್ ಮ್ಯಾಪ್ಸ್ ಆರ್ ಬೆನಿಫಿಟೆಡ್. ಯಾವ್ಯಾವ್ದಕ್ಕೆ ಬೆನಿಫಿಟ್ ಆಗಿದೆ ನೋಡಿ. ಸೊ ರಿಕಾಲಿಂಗ್, ಇಂಪ್ರೂವಿಂಗ್ ಕ್ರಿಯೇಟಿವಿಟಿ, ಸಾಲ್ವಿಂಗ್ ಪ್ರಾಬ್ಲಮ್, ಫೋಕಸಿಂಗ್ ಆನ್ ಸಬ್ಜೆಕ್ಟ್ ಅಂಡ್ ಆರ್ಗನೈಸಿಂಗ್ ಥಾಟ್ಸ್. ಅದರಿಂದ ಗಣಿತದಲ್ಲಿ ಹೆಚ್ಚು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಹೋದಾಗ ಟಫ್ ಫೇಸ್ ಮಾಡ್ತೀವಿ. ಸಪೋಸ್ ಇಫ್ ಯು ಆರ್ ಡನ್ ದ ಮೈಂಡ್ ಮ್ಯಾಪಿಂಗ್ ವರ್ಕ್, ಅದರ ಎಸೆನ್ಸ್ ಅನ್ನ ನಾವು ಮ್ಯಾಪ್ ಮುಖಾಂತರ ಸಂಗ್ರಹಿಸಿದ್ರೆ ಅಥವಾ ನಾವು ಇಟ್ಕೊಳಕ್ ಸಾಧ್ಯ ಆದ್ರೆ ಅಥವಾ ಚಿತ್ರಿಸಿದ್ರೆ, ಸೊ ಇದನ್ನ ನಾನು ಸಚಿತ್ರ ಗಣಿತ ಕಲಿಕಾ ಅಂತಾನೆ ಕಲಿತೀನಿ. ಸೊ ನಮ್ಗೆ ಚಿಕ್ಕ ವಯಸ್ಸಲ್ಲಿ ಗಣಿತದ ಮಗ್ಗಿ ಪುಸ್ತಕ ಅಂತ ಹೇಳ್ತಿದ್ರು. ನಾನು ಇವತ್ತು ಈ ಮೈಂಡ್ ಮ್ಯಾಪ್ ಅನ್ನುವಂಥದ್ದು ಸಚಿತ್ರ ಗಣಿತ ಪುಸ್ತಕಗಳು ಅಥವಾ ಪುಸ್ತಕದ ಶೇಪ್ಸ್ಗಳು, ಒಂದು ಗಣಿತದ ಒಂದು ವಿಷಯನ ನಾವು ಸಚಿತ್ರವಾಗಿ ಕಲಿಬಹುದು ಅನ್ನೋದನ್ನ, ಮತ್ತೆ ಅದನ್ನ ಹೇಗೆ ನಾವು ತಕ್ಷಣ ಅಬ್ಸ್ಟ್ರಾಕ್ಟ್ ಅಲ್ಲಿ ಇಟ್ಕೋಬಹುದು ನಮ್ಮ ಮನಸ್ಸಿನೊಳಗೆ ಅಥವಾ ನಮ್ಮ ಮೆದುಳಿನಲ್ಲಿ ಅದನ್ನು ಸಂಗ್ರಹಿಸಬಹುದು ಅನ್ನೋಕೆ ಇದಾಗುತ್ತೆ. ಸೊ ಮೈಂಡ್ ಮ್ಯಾಪ್ ಆಸ್ ಎ ನೋಟ್ ಟೇಕಿಂಗ್ ಟೆಕ್ನಿಕ್, ಅಂದ್ರೆ ನಾವು ಯಾವುದೇ ಓದ್ಬೇಕು ಅಂದ್ರೆ ನೋಟ್ ತಗೊಂಡು ಬರಿಬೇಕಾಗುತ್ತೆ, ಅದರ ಚಿಕ್ಕದಾಗಿ ನೋಟ್ಸ್ಗಳು ಬರ್ಕೋಬೇಕಾಗುತ್ತೆ. ಈ ನೋಟ್ ಟೇಕಿಂಗ್ ಟೆಕ್ನಿಕ್ ಈ ಮೈಂಡ್ ಮ್ಯಾಪ್ ತುಂಬಾ ಹೆಲ್ಪ್ ಆಗುತ್ತೆ. ಅದರಿಂದ ಮೈಂಡ್ ಮ್ಯಾಪ್ ಆಸ್ ಎ ನೋಟ್ ಟೇಕಿಂಗ್ ಟೆಕ್ನಿಕ್ ವಿಚ್ ಪೀಪಲ್ ಪುಟ್ ದೇರ್ ಐಡಿಯಾಸ್ ಅಂಡ್ ಥಾಟ್ಸ್ ಆನ್ ಪೇಪರ್ excursively. It is known mind maps have benefits such as recalling, improving creativity and solving problem and focusing on subject. And so ನನ್ನ ಇಡೀ ಇದರಲ್ಲಿ ನಾನು ತಗೊಂಡು ಹೋಗ್ತಿರುವಂತದ್ದೇ ಇದೇ ಇದರಲ್ಲಿ. ಸೊ ಬೇಸಿಕಲಿ ಸೊ ಐ ಆಮ್ ಜಸ್ಟ್ ಟೇಕಿಂಗ್. ಸೊ ನೆಕ್ಸ್ಟ್ ಈಸ್ ನೆಕ್ಸ್ಟ್ ಸ್ಲೈಡ್ ಬಂದಿದೆ ಅನ್ಕೊಂಡಿದ್ದೀನಿ. ಬಂತಾ ಬುಜನ್? ನೆಕ್ಸ್ಟ್ ಸ್ಲೈಡ್ ಬರ್ತಾ ಇಲ್ಲ. ಬಂತಾ? ಬಂದಿಲ್ಲ? ಬಂತು ಸರ್, ಬಂತು. ಸೊ ಇದು ಮತ್ತೆ ಮೈಂಡ್ ಮ್ಯಾಪ್ ಡಿಸ್ಕಸ್ ಮಾಡೋಕ್ಕೂ ಮುಂಚೆ ನನ್ನ ಹತ್ರ ಕೆಲವು ಮೈಂಡ್ ಮ್ಯಾಪ್ಸ್ಗಳನ್ನ ನೋಡಕ್ ಹೋದಾಗ, ಸಪೋಸ್ ನಾನು ಹೇಳ್ದಂಗೆ ಇಲ್ಲಿ ಒಂದು ಚಿತ್ರ ಇದೆ. ಈ ಚಿತ್ರದಲ್ಲಿ ನಾನು ಒಂದ್ ಕಡೆ ದೊಡ್ಡ ಇಕ್ವೇಶನ್ಸ್ ಇದೆ, ಈ ಕಡೆ ಕಾಣಿಸ್ತಿರಂಗೆ. ಸೊ ಯು ಕ್ಯಾನ್ ಸಿ ದಿಸ್
ಕಾಣಿಸ್ತಾ ಇದೆಯಾ? ಸೊ ವಿಸಿಬಲ್, Yes, sir. Yes, yes, sir. ವಿಸಿಬಲ್. Visible, sir. ಸೊ ಈ ಕಡೆ ಇರೋದು ಏನು ಅಂತ ಯಾರು ಗುರುತಿಸ್ತೀರಾ ಆರ್ಕಿಟೆಕ್ಚರ್ ಅಲ್ಲಿ? ಇದು ಯಾವ ಆರ್ಕಿಟೆಕ್ಚರ್ ಅಂತ ಗುರುತಿಸಕ್ಕಾಗತ್ತಾ? ಒಂದ್ ಪೇಪರ್ನ ಟ್ವಿಸ್ಟ್ ಮಾಡಿ ಒಂದ್ ಫೇಸ್ ಇರೋದಕ್ಕೆ ಏನಂತಾರೆ? ಅದಕ್ಕೆ ಯಾರು ಹೆಸರು ಹೇಳ್ಬೋದು? I'll give it as a challenge for you. I will not name it. ಸೊ ಒಂದು ಪೇಪರ್ನ ಟ್ವಿಸ್ಟ್ ಮಾಡಿ ಅಂಟಿಸಿದಾಗ ಒಂದೇ ಒಂದು ಸರ್ಫೇಸ್ ಇರುವಂತ ಫೇಸ್ ಒಂದು ಆಬ್ಜೆಕ್ಟ್ ಆಗುತ್ತೆ. ಅದಕ್ಕೆ ಏನಂತಾರೆ? ಓಕೆ, ಇಲ್ಲಿ ಒಂದು ಚಿಕ್ಕ ವಯಸ್ಸಲ್ಲಿ ನಾವು ಇಷ್ಟೇ 1+1 = 2 ಕಲಿತೀವಿ. ಬಟ್ ದೊಡ್ಡವ್ರು ಆಗ್ತಿದ್ದಂಗೆ ಈ 1+1 2 ಅನ್ನೋದನ್ನ ಪ್ರೂವ್ ಮಾಡಕ್ಕೆ ಯು ವಿಲ್ ಟೇಕ್ ಲಾಟ್ ಆಫ್ ಟೈಮ್ಸ್. ಇಲ್ಲಿ ನೋಡಿ ಬೇಕಾರೆ ಎಸ್ ಟೇಕನ್ ದ ಹೋಲ್ ಥಿಂಗ್ ಇಸ್ ವೆರಿ ಫನಿ, ಇಟ್ ಲುಕ್ಸ್ ಫನಿ, ಬಟ್ ದಟ್ಸ್ ಹೌ ದ ಹೋಲ್ ಕ್ವಶನ್ ಆಫ್ ಕಂಜೆಕ್ಚರ್ ಆಗಲಿ ಥಿಯರಮ್ ಆಗಲಿ ಇಟ್ ಇಸ್ ಚಿಕ್ಕ ವಯಸ್ಸಲ್ಲಿ ಯಾವುದನ್ನ ಸಿಂಪಲ್ ಅಂತ ತಿಳ್ಕೊಂಡಿರ್ತೀವೋ ದೊಡ್ಡ ವಯಸ್ಸು ಅಂದ್ರೆ ನಾವು ದೊಡ್ಡವ್ರು ಆಗ್ತಿದ್ದಂಗೆ ಒಂದು ರಿಸರ್ಚ್ಗೆ ಹೋದಾಗ ಅದರ ಕಾನ್ಸೆಪ್ಟ್ಸ್ಗಳೇ ಬೇರೆ ಇರುತ್ತೆ, ಅದರ ಹಿನ್ನೆಲೆ ಬರುತ್ತೆ. ಟು ಗೆಟ್ ಟು ಯು ಹ್ಯಾವ್ ಟು ಡೂ ಲಾಟ್ ಆಫ್ ವರ್ಕ್. For him, just using 1+1 2 ಬರ್ಬೋದು, but it is not like with some problem to get a 2 out of that problem. It's not that easy. The whole problem results into 2. ಅದಕ್ಕೆ ಹೇಳ್ತೇನೆ ನ್ಯೂಮರಿಕಲ್ ಕ್ವಾಂಟೈಸ್ ಆಗಿರುತ್ತೆ. ಎಷ್ಟೋ ಕಡೆ ನಂಬರ್ಗಳೇ ಕಾಣಿಸುವಂತದ್ದು, ನಂಬರ್ ಹಿಂದೆ ಮುಂದೆ ಅಂದ್ರೆ ನಂಬರ್ 7 ಇದೆ, 7ರ ಹಿಂದೆ ರುಪೀಸ್ ಹಾಕಿದ್ರೆ ರೂಪಾಯಿ ಆಗುತ್ತೆ, 7ರ ಮುಂದೆ kg ಹಾಕಿದ್ರೆ ಮಾಸ್ ಆಗುತ್ತೆ. ಸೊ ಇಡೀ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಈ ತರ ಪ್ರತಿಯೊಂದು ಸಬ್ಜೆಕ್ಟ್ಸ್ ನಾವು ನೋಡಿದಾಗ ಅದರ ಮುಂದೆ ಹಿಂದೆ ತಲೆ ಮೇಲೆ ಕೆಳಗೆ ತಲೆ ಕೆಳಗಡೆ ಪ್ರಿಫಿಕ್ಸ್ ಸಫಿಕ್ಸ್, ಇದನ್ನ ಲೆಫ್ಟ್ ಸಬ್ಸ್ಕ್ರಿಪ್ಟ್, ರೈಟ್ ಸಬ್ಸ್ಕ್ರಿಪ್ಟ್, ಈ ತರ ಟಾಪ್ ಸಬ್ಸ್ಕ್ರಿಪ್ಟ್, ಟಾಪ್ ಬಾಟಮ್ ಸಬ್ಸ್ಕ್ರಿಪ್ಟ್, ಈ ತರದ್ದೆಲ್ಲ ನಾವು ಯೋಚನೆ ಮಾಡ್ತಿದ್ದಂಗೆ ಇದರ ಹಿಂದೆ ಏನೇನು ಹಾಕ್ಬೋದು ಅನ್ನುವಂಥದ್ದು ಮಚ್ ಆಫ್ ದ ಮೆಕ್ಯಾನಿಕಲ್ ಅಥವಾ ಕೆಲವು ಇಂಜಿನಿಯರಿಂಗ್ ಸ್ಟ್ರೀಮ್ ಅಲ್ಲಿ ಕ್ವಾಂಟೈಸ್ ಆಗಿರುತ್ತೆ. ಬರೀ ಆ ಒಂದು ಈಕ್ವೇಶನ್ಗೆ ಫಾರ್ಮುಲಾಗೆ ನಂಬರ್ಸ್ಗಳನ್ನ ಹಾಕ್ಬಿಟ್ಟು ಅಲ್ಟಿಮೇಟ್ಲಿ ವಿ ಫಿಕ್ಸ್ ಸಮ್ ಕೈಂಡ್ ಆಫ್ ವಾಟ್ ವಿ ಕಾಲ್ ಇಟ್ ಆಸ್ ಆ ಸಬ್ಜೆಕ್ಟ್ ರಿಲೇಟೆಡ್. ಇವಾಗ ಸಪೋಸ್ ಇವಾಗ ಎಲ್ಲರೂ ಹೇಳ್ತೀವಿ E = mc² ಅಂತ ಅಂದ್ಬಿಟ್ಟು, ನಾನು ಅದನ್ನ A = bc² ಅಂತ ಪ್ಯೂರ್ ಮ್ಯಾಥ್ಸ್ ಅಲ್ಲಿ ಹೇಳ್ಬೋದು. E = mc² ಅಂದಾಗ ಗೆ ಒಂದು ಕಾನ್ಸೆಪ್ಟ್ ಇದೆ, M ಗೆ ಒಂದು ಕಾನ್ಸೆಪ್ಟ್ ಇದೆ, C ಗೆ ಒಂದು ಕಾನ್ಸೆಪ್ಟ್ ಇದೆ ಫಿಸಿಕ್ಸ್ ಅಲ್ಲಿ. C ಅಂದ್ರೆ ವೆಲಾಸಿಟಿ ಆಫ್ ದ ಲೈಟ್, M ಅಂದ್ರೆ ಮಾಸ್ ಅಂತ ನಾವು ಅಸೋಸಿಯೇಟ್ ಮಾಡ್ತೀವಿ. ದ ಐಡಿಯಾ ಹ್ಯಾಸ್ ಬೀನ್ ಅಸೋಸಿಯೇಟೆಡ್ ವಿತ್ ಸಮ್ ದಟ್ ಮ್ಯಾಥಮೆಟಿಕಲ್ ಸಿಂಬಲ್ ದೇರ್. ಬಟ್ ಅದೇ A = bc², ಅದೇನೆ A ಅಂತ ನಾನು ಏನು ಕೊಡ್ಲಿಲ್ಲ, A ಅಂತ ಕರ್ಬಿಟ್ಟೆ. ಈಕ್ವೇಶನ್ ಒಂದೇ ಫಾರ್ಮ್ ಅಲ್ಲಿ ಇದೆ, A = bc², E = mc². ಫಾರ್ಮ್ ಒಂದೇ. One is A = bc² is pure mass, E = mc² is applied mass. ಅಂದ್ರೆ ನಾವು ಅರ್ಥ ಮಾಡ್ಕೋ. ಅದೇ ತರ ಎಷ್ಟೋ ವಿಷಯಗಳು ಅಷ್ಟೇ, ನಾವು ಪ್ಯೂರ್ ಮ್ಯಾಥ್ಸ್ ಮತ್ತೆ ಅಪ್ಲೈಡ್ ಮ್ಯಾಥ್ಸ್ ಬಂದಾಗ ವಿ ಗಿವ್ ಮೀನಿಂಗ್ಫುಲ್ ಐಡಿಯಾಸ್ ಅಸೋಸಿಯೇಟೆಡ್ ವಿತ್ ಸಿಂಬಾಲಿಕ್ ಥಿಂಕಿಂಗ್. ಅಂದ್ರೆ ಈ ಸಿಂಬಾಲಿಕ್ ಥಿಂಕಿಂಗ್ಗೆ ಒಂದು ಮೀನಿಂಗ್ಫುಲ್ ಅಸೋಸಿಯೇಟ್ ಮಾಡ್ತೀವಿ. ಅದನ್ನೇ ನೀವು ಒಂದು ಇಟ್ ಸ್ಟಾರ್ಟ್ ವಿತ್ ಅನ್ ಎಕ್ಸ್ಪ್ರೆಷನ್, then it will convert into a formula, then equations, and lot of what we call it as constants ಗಳಾಗಬಹುದು ಅಥವಾ various kinds of we create mathematical expressions of highest level, highest order. ಅದರಿಂದ so the whole question is about ಈ ಐಡಿಯಾಗೆ ಮ್ಯಾಥ್ಸ್ ಎಕ್ಸ್ಪ್ರೆಸ್ ಮಾಡುವಾಗ ನಾವು ಅದಕ್ಕೆ ಕೀ ಐಡಿಯಾಗಳನ್ನ ಇಲ್ಲಿರುವಂತ ನಿಮ್ಮ ಕ್ಲಾಸ್ 11th ಆಗ್ಬೋದು ಅಥವಾ ಕ್ಲಾಸ್ 12 ಆಗ್ಬೋದು. ಬಂದಿದ್ರೆ ಬರ್ಲಿಲ್ಲ ಅಂದ್ರೆ ಮಾಡ್ಕೊಡ್ತೀನಿ ನಿಮಿಷ. ಜಸ್ಟ್ ಐ ಕಮ್ ಬ್ಯಾಕ್. ಕ್ಲಾಸ್ 11th ಸಬ್ಜೆಕ್ಟ್ಸ್ ಆಗ್ಬೋದು. ಸೊ ಕ್ಲಾಸ್ 11 ಸಬ್ಜೆಕ್ಟ್ ಆಗ್ಬೋದು. ಕಾಣಿಸ್ತಾ ಇದೆಯಾ? ಬಂದಿದ್ಯಾ? ಕಾಣಿಸ್ತಾ ಇದೆಯಾ? ಕ್ಲಾಸ್ 11 ಕ್ಲಾಸ್ 11 ಸಿಮಿಲರ್ಲಿ Visible, sir. ಓಕೆ, ಇಲ್ಲಿ ನಿಮಗೆ ಹೆಡ್ಡಿಂಗ್ಸ್ ಗಳಿದೆ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಯು ಶುಡ್ ನೋ ಟಾಪ್ ಫಸ್ಟ್ ಅಂಡ್ ಪ್ರಯಾರಿಟೀಸ್ ಹೆಡ್ಡಿಂಗ್ಸ್ ಗೊತ್ತಿರಬೇಕು. ಆಮೇಲೆ ನಾನು ಇದಕ್ಕೆ ಲಿಂಕ್ ಕ್ರಿಯೇಟ್ ಮಾಡಿ, ಈ ಎಷ್ಟು ನಾನು ಬೇಕಾದ್ರೆ ಕಳಿಸ್ಕೊಡ್ತೀನಿ, ಇದಕ್ಕೆ ಲಿಂಕ್ ಕ್ರಿಯೇಟ್ ಮಾಡಿ. ಲಿಂಕ್ ಇದನ್ನು ಕ್ಲಿಕ್ ಮಾಡಿದ್ರೆ ಆ ಚಾಪ್ಟರ್ಗೆ ಹೋಗುತ್ತೆ. ಸಪೋಸ್ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂದ್ರೆ ಆ ರೀಸನಿಂಗ್ ಚಾಪ್ಟರ್ಗೆ ಹೋಗುತ್ತೆ, ಲಿಂಕ್ ಹೋಗುತ್ತೆ. ಇವತ್ತಿರೋದು ಕನ್ನಡದ್ದು ಸಹ ಕ್ಲಿಕ್ ಮಾಡೀನಿ, ಕನ್ನಡಕ್ಕೆ ಮಾಡ್ತಾ ಇದ್ದೆ, ಮತ್ತೆ ಪವರ್ ಹೋಯ್ತು, ಐ ವಾಸ್ ನಾಟ್ ಏಬಲ್ ಟು ಡೂ ಇಟ್. ಸೊ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಸಹ ಟೆಕ್ಸ್ಟ್ ಬುಕ್ನ ನಾನು ಕ್ಲಿಕ್ ಮಾಡಿದಾಗ ಬರ್ತಾ ಇದೆಯಾ? ಕಾಣಿಸ್ತಾ ಇದೆಯಾ ಟೆಕ್ಸ್ಟ್ ಬುಕ್? ಕಾಣ್ತಾ ಇಲ್ಲ ಸರ್. ನಾಟ್ ವಿಸಿಬಲ್ ಸರ್, ಟೆಕ್ಸ್ಟ್ ಬುಕ್ ಇಸ್ ನಾಟ್ ವಿಸಿಬಲ್. ಏನ್ ಮಾಡ್ಬೇಕಾಗತ್ತೆ? ಶೇರ್ ಅಲ್ಲಿ ಶೇರ್ ಇನ್ಕ್ಲೂಡಿಂಗ್ ವಿಡಿಯೋ. ನಿಮ್ದು ಫುಲ್ ಸ್ಕ್ರೀನ್ ಆಯ್ತು ಸರ್ ಇವಾಗ. ಈಗ ನಿಮ್ದು ಫುಲ್ ಸ್ಕ್ರೀನ್ ಆಯ್ತು ಸರ್. ಹಾ, ನಿಮ್ಮ ಫೋಟೋ ಫುಲ್ ಸ್ಕ್ರೀನ್ ಆಯ್ತು. ಹೌದಾ? ಓಕೆ. ಸೊ ಇವಾಗ ಓಕೆ, ಕ್ಲೋಸ್ ಮಾಡ್ತೀನಿ.
ನೋಡ್ತೀನಿ ನಾನು, just I'll check it out, what best. So if I just click this, Yes, sir. Yes, sir. Class 11 is views. okay, mathematical reason ಬರುತ್ತೆ. So if I just click it, I just check it out whether it can come over. So whether that is visible. So share again. Sir, you click on mathematical reasoning. Hello. Yes, ಬಂತಾ sir. sir? ಬಂತಾ? Yes, yes, yes. Chapter 14, mathematical. ಓಕೆ, ಬಂದಿದೆ ಅಲ್ವಾ? ಈಗ ಬಂತಾ? Yes, sir. ಬಂತು sir. ಓಕೆ. ಸೊ ಅಂದ್ರೆ ನಾನು ಇದೇ ತರ ಆಕ್ಚುಲಿ ಕನೆಕ್ಟೆಡ್ ದ ಹೋಲ್ ಥಿಂಗ್. ಸೊ ಟೆಕ್ಸ್ಟ್ ಬುಕ್ ಒಂದೊಂದು ಚಾಪ್ಟರ್ ಸಪರೇಟ್ ಆಗಿ ಸಿಕ್ಕಿದೆ, ಸಪರೇಟ್ ಆಗಿ 18-19 ಇಶ್ಯೂ. ಸೊ ವಿ ಕ್ಯಾನ್ ಜಸ್ಟ್ ಗೋ ಥ್ರೂ ದ ಟೆಕ್ಸ್ಟ್. ಇದು ಕಂಟೆಂಟ್ ಏನು ಅನ್ನೋದಕ್ಕೆ ಈಗಾಗಲೇ ಸಾಕಷ್ಟು ಇದರಲ್ಲೇ ವರ್ಕ್ ಮಾಡಿಕೊಟ್ಟಿದ್ದಾರೆ. ಸೊ ಅಲ್ಟಿಮೇಟ್ಲಿ ಎವರಿ ಲೆಸನ್ ಪ್ಲಾನ್ ಮಾಡಿದಾಗ, ಲೆಸನ್ ಪ್ಲಾನ್ ಅಲ್ಲಿ ಅಲ್ಟಿಮೇಟ್ಲಿ ಒಂದು ಕೀ ಕಾನ್ಸೆಪ್ಟ್ಸ್ ಅಲ್ಲಿ ಇಲ್ಲಿ ಕೀ ಐಡಿಯಾಸ್ಗಳಿರುತ್ತೆ. ಇದನ್ನ ಫಸ್ಟ್ ನಾವು ನಮ್ಮ ಮೆಮೊರಿ ಒಳಗೆ ತಗೋಬೇಕಾದ್ರೆ ಈ ಸಮರಿ ಮತ್ತೆ ಹಿಸ್ಟಾರಿಕಲ್ ನೋಟ್ ಪ್ರತಿಯೊಂದು ಚಾಪ್ಟರ್ ಸಹ ನಾವು ತಗೋಬೇಕಾಗತ್ತೆ. ಸೊ ಅದು ತಗೊಂಡಾಗ ಅಂದ್ರೆ ಈ ಕೀ ಕಾನ್ಸೆಪ್ಟ್ಸ್ಗಳು ಹೆಡ್ಡಿಂಗ್ ಏನು, ದೀಸ್ ಬುಕ್ಸ್ ಹ್ಯಾವ್ ಬಿನ್ ವೆಲ್ ರಿಟರ್ನ್ ಬುಕ್ಸ್. ಸೊ ಜೊತೆಗೆ ಇಲ್ಲೆಲ್ಲ ನಾವು ನೋಡಿದಾಗ ಫಸ್ಟ್ ನೋಡುವಾಗ ಏನ್ ಅಂದ್ರೆ ಫಾಸ್ಟ್ ಗ್ರಾಸ್ಪಿಂಗ್ ಮಾಡ್ತಾ ಹೋಗ್ಬೇಕಾಗತ್ತೆ, ಏನ್ ಕಾಣಿಸ್ತಿದೆ ಅನ್ನುವಂಥದ್ದು, ರನ್ ಓವರ್ ದ ಟೆಕ್ಸ್ಟ್. ಸೊ ಹೆಚ್ಚು ಅಂದ್ರೆ ಫಸ್ಟ್ ನೋಡುವಾಗ ಹೇಳ್ತೇನಲ್ಲ, ಫಸ್ಟ್ ನೋಡಿ, ಇಂಗ್ಲಿಷ್ ಆಗಲಿ ಕನ್ನಡ ಟೆಕ್ಸ್ಟ್ ಬುಕ್ ಆಗಲಿ ಫಸ್ಟ್ ನೋಡಾಗ ಓದಿ. ಸೊ ಇದರಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಓದುವಾಗ ಜಸ್ಟ್ ಅರ್ಥ ಆಗುತ್ತೋ ಬಿಡೋದು ಸೆಕೆಂಡ್ರಿ. ಬಟ್ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಫೆಮಿಲಿಯರ್ ವಿತ್ ದ ವೊಕ್ಯಾಬುಲರಿ ಆಫ್ ದ ಲೆಸನ್ ಪ್ಲಾನ್ ಅಲ್ಲಿ ವೊಕ್ಯಾಬುಲರಿ ನೋಡ್ಕೋಬೇಕಾಗತ್ತೆ. ಒಂದ್ಸಲಿ ಅದು ಆಯ್ತು ಅಂದ ತಕ್ಷಣ ಐ ಹೋಪ್ ಇಟ್ ಹ್ಯಾಸ್ ಕಮ್ ಬ್ಯಾಕ್ ಟು ಮೈ ಶೇರ್. ಓಕೆ, ಮತ್ತೆ ವಾಪಸ್ ಬರ್ತಾ ಇದ್ದೀನಿ. ಹೋಪ್ ಸೊ ಇಟ್ ಹ್ಯಾಸ್ ಕಮ್ ಬ್ಯಾಕ್ ಅಲ್ವಾ? ಬಂದಿದೆ ಅಂತ. Yes, sir. ಓಕೆ, ಇಟ್ ಹ್ಯಾಸ್ ಕಮ್ ಬ್ಯಾಕ್. ಸೊ ಅದರಿಂದ ಈ ತರ ಇಲ್ಲಿ ಲೆಸನ್ಸ್ಗಳು ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಐ ಕ್ಯಾನ್ ಗೆಟ್ ಬ್ಯಾಕ್ ಟು ದ ಮೈಂಡ್ ಮ್ಯಾಪಿಂಗ್. ಸೊ ಇದರ ಮೈಂಡ್ ಮ್ಯಾಪ್ ಹೆಂಗಿರುತ್ತೆ, ಇದ್ರ ಮೈಂಡ್ ಮ್ಯಾಪ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಮೈಂಡ್ ಮ್ಯಾಪ್ ಏನು, ಮ್ಯಾಟ್ರಿಸಸ್ ಮೈಂಡ್ ಮ್ಯಾಪ್ ಏನು, ಡಿಟರ್ಮಿನೆಂಟ್ ಮೈಂಡ್ ಮ್ಯಾಪ್ ಏನು, ಅಪ್ಲಿಕೇಶನ್ ಮೈಂಡ್ ಮ್ಯಾಪ್ ಏನು. ಸೊ ದಿಸ್ ಇಸ್ ದ ವರ್ಕ್ ವಿಚ್ ಐ ಹ್ಯಾವ್ ಡನ್. ಆಕ್ಚುಲಿ ದಿಸ್ ಟೇಕ್ಸ್ 10 to 12 hours ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್. 1 hour ಅಲ್ಲಿ ನಾನು ಇದನ್ನು ತೋರಿಸಿ ಅದರಲ್ಲಿರೋ ಪ್ರಾಬ್ಲಮ್ ತಗೊಂಡು ಪ್ರಾಬ್ಲಮ್ ಡಿಸ್ಕಸ್ ಮಾಡಿ ಆ ಪ್ರಾಬ್ಲಮ್ಗೆ ಕಾನ್ಸೆಪ್ಟ್ಸ್ ಹೆಂಗೆ ಅರ್ಥ ಮಾಡ್ಕೋಬೇಕಾಗುತ್ತೆ ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾನು ಇವಾಗ ನೀವು ಈ ತರ ಮೈಂಡ್ ಮ್ಯಾಪ್ ಮಾಡೋಕ್ಕಾಗತ್ತಾ ಅನ್ನೋ ನನ್ನ ಬೇಸಿಕ್ ಕ್ವಶನ್. ನೀವು ಈ ತರದ್ದು ಮೈಂಡ್ ಮ್ಯಾಪ್, ಅದಕ್ಕೋಸ್ಕರ ಅಲ್ಲಿಗೆ ಹೋಗದೆ ನಾನು ಐ ಶೋ ಯು ಒಂದು ಮೈಂಡ್ ಮ್ಯಾಪ್. ಸೊ ಇದು ಟ್ರಿಗ್ನೋಮೆಟ್ರಿ ಅನ್ನೋ ಒಂದು ಸಬ್ಜೆಕ್ಟ್ ನ ಮೈಂಡ್ ಮ್ಯಾಪ್. ಹೋಪ್ ಸೊ ಇಟ್ ವಿಲ್ ಬಿ ವಿಸಿಬಲ್. ಜಸ್ಟ್ ಅ ಮಿನಿಟ್. ಕಾಣಿಸ್ತಾ ಇದೆಯಾ? Yes, sir. ಓಕೆ, ನಾವು ಒಂದು ಸೆಂಟ್ರಲ್ಲಿ ಒಂದು ಅಮೀಬಾ ಶೇಪು, ಸರ್ಕ್ಯುಲರ್ ಶೇಪು, ಒಂದು ಇರ್ರೆಗ್ಯುಲರ್ ಐ ಸೇ ಜಾಮೆಟ್ರಿಕಲ್ ಶೇಪ್ಸ್. ಇಟ್ ಕ್ಯಾನ್ ಬಿ ಎ ಸರ್ಕ್ಯುಲರ್ ಶೇಪ್ ಅಂತ ಸರ್ಕಲ್ ಆಗ್ಬೇಕಾಗಿಲ್ಲ. ಅದರ್ಸ್ ಆರ್ ಲೈಕ್ ಎ ಲೈನ್ ಎಮಿನೇಟಿಂಗ್, ಲೈನ್ಗಳು ಅದರ ಮೇಲೆ ಬರ್ತಿದ್ದಂಗೆ. ಸೊ ಒಂದು ಟ್ರಿಗ್ನೋಮೆಟ್ರಿ ಹೆಡ್ರಿಂಗ್ ಕಲ್ತ್ಕೊಂಡ್ರೆ ನಾವು ಒಂದು PU ಲೆವೆಲ್ ಏನು ಕಲಿತಾ ಹೋಗ್ತೀವಿ, ಅದು ಕಲಿಯುವಾಗ ಅದು ಯಾವ ಕಾನ್ಸೆಪ್ಟ್ಸ್ ಅಥವಾ ಯಾವ ಐಡಿಯಾ ಮುಖಾಂತರ ಅನ್ನುವಂಥ, ಉದಾಹರಣೆಗೆ ಇಲ್ಲೇ ತಗೊಂಡಾಗ ಇಲ್ಲಿರುವಂತಹದ್ದು ಟ್ರಿಗ್ನೋಮೆಟ್ರಿ, ಇಲ್ಲಿರುವಂತ ಪದ ಗ್ರಾಫಿಕಲ್ ಫಾರ್ಮ್. ಅಂದ್ರೆ ಟ್ರಿಗ್ನೋಮೆಟ್ರಿ ಕಲಿಯುವಾಗ ನಾವು ಟ್ರಿಗ್ನೋಮೆಟ್ರಿ ಯಾವುದೇ ಒಂದು, ವಾಟ್ ಇಸ್ ಅ ಟ್ರಿಗ್ನೋಮೆಟ್ರಿ? ಟ್ರಿಗ್ ಅಂದ್ರೆ 3, ಮೆಟ್ರಿಕ್ ಅದರ ಮೆಜರ್ಮೆಂಟ್ಸ್. ಏನ್ ಮೆಜರ್ ಮಾಡ್ತೀವಿ? ಒಂದು ಟ್ರಯಾಂಗಲ್ ತಗೊಳ್ತೀವಿ, ಟ್ರಯಾಂಗಲ್ದು ಸೈಡ್ಸ್ ತಗೋತೀವಿ. ಅದೇ ತರ ನಾನು ಇವಾಗ ತಗೊಂಡ್ರೆ ಸಪೋಸ್ 3 and 7 ಪ್ರಾಬ್ಲಮ್ ತಗೋತೀನಿ. ಕ್ಯಾನ್ ಈ 3 ಮತ್ತು 7 ಒಂದು ಟ್ರಯಾಂಗಲ್ 2 ಸೈಡ್ ಯಾವಾಗ ಆಗುತ್ತೆ ಅಂತ ಕ್ವಶನ್. 2 ಸೈಡ್ ಆಗ್ಬೇಕು. ಲೆಟ್ಸ್ ABC 3 ಸೈಡ್ ಅಲ್ಲಿ 3, 7 2 ಸೈಡ್ ಆಗಿರಕ್ಕಾಗುತ್ತೋ ಹೇಳಿ ನೋಡೋಣ. 3, 7 ಎನಿಬಡಿ ಕ್ಯಾನ್ ಟೆಲ್. Can it become sides of a triangle? 3 with 3 and 7? ಹೇಳಕ್ಕಾಗತ್ತಾ? ಕ್ವಶನ್ಸ್ ಇರೋದು. ಸೊ ಕ್ಯಾನ್ ವಿ ಹ್ಯಾವ್ ಎ ಟ್ರಯಾಂಗಲ್ ಇನ್ ವಿಚ್ ಸೈಡ್ಸ್ 3 and 7 ಅಂತ ನನ್ನ ಪ್ರಶ್ನೆ ಇರುವಂತದ್ದು. ಯಾವ ಸೈಡು 3? ಸೊ ಅವಾಗ ನಿಮಗೆ ಇದರ ರೇಷಿಯೋ 7/3, 3/7 ಇದರ ರೇಷಿಯೋಸ್ ಎಲ್ಲ ಮಾಡಿದ್ರೆ ಇಟ್ಸ್ ನಥಿಂಗ್ ಬಟ್ ಅ ಫ್ರಾಕ್ಷನ್ ಮೇಕಿಂಗ್ ಔಟ್ ಆಫ್ ಇಟ್. ಇದನ್ನ A/B ಅಂತ ಕರೆದು ಅದಕ್ಕೆ ಆಂಗಲ್ ಹಾಕಿ ಟ್ರಿಗ್ನೋಮೆಟ್ರಿಕ್ ರಿಲೇಷನ್ಸ್ ನ ಡೆವಲಪ್ ಮಾಡಿ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಇವೆಲ್ಲ ಮಾಡುವಂಥದ್ದು. ಆಪೋಸಿಟ್ ಬೈ ಹೈಪೋಟೆನಿಸ್, ಅಡ್ಜಸೆಂಟ್ ಬೈ ಹೈಪೋಟೆನಿಸ್, ಅಪೋಸಿಟ್ ಬೈ ಅಡ್ಜಸೆಂಟ್ ಅನ್ನುವಂಥ 3 ಕಾನ್ಸೆಪ್ಟ್ಸ್ ಅಲ್ಲಿ ಸೈನ್, ಕಾಸ್, ಟ್ಯಾನ್ ಅನ್ನು ಡೆವಲಪ್ ಮಾಡ್ತೀವಿ. ಹಾಗೆ ಅದರ ಇಂಟರ್ಚೇಂಜ್ ಹೈಪೋಟೆನಿಸ್ ಬೈ ಅಪೋಸಿಟ್, ಹೈಪೋಟೆನಿಸ್ ಬೈ ಅಡ್ಜಸೆಂಟ್, ಹಾಗೆ ಅಡ್ಜಸೆಂಟ್ ಬೈ ಅದರ ಇಂಟರ್ಚೇಂಜ್ ಅನ್ನು ಇನ್ವರ್ಸ್ ಮಾಡಿದಾಗ ಅದರಿಂದ ಬರುವಂಥ ರೇಷಿಯೋ ಇಟ್ಸ್ ನಥಿಂಗ್ ಬಟ್ ರೇಷಿಯೋಸ್ which has been adopted with the angle. So we are now looking at the angle, connecting the angle with the sides. So angle ಜೊತೆ
ಸೈಟ್ಸ್ ನ ಕನೆಕ್ಟ್ ಮಾಡುವಾಗ ಹುಟ್ಟುವಂತ ಗಣಿತ, ಈ ಒಂದು ಮೆಷರ್ಮೆಂಟ್ಸ್, ಲಾಟ್ ಆಫ್ ಮ್ಯಾಥ್ಸ್ ಬರ್ನ್ ಔಟ್ ಆಫ್ ಓನ್ಲಿ ಲುಕಿಂಗ್ ಡೆವಲಪಿಂಗ್ ದ ಕಾನ್ಸೆಪ್ಟ್ ವಿತ್ ಆಂಗಲ್ಸ್ ಅಂಡ್ ದ ಸೈಡ್ಸ್ ಆಫ್ ಎ ಟ್ರಯಾಂಗಲ್. ಅದು ಒಂದು ಫಸ್ಟ್ ಸ್ಟಾರ್ಟ್ ಆಗುವಾಗ ರೈಟ್ ಆಂಗಲ್ಸ್ ಅಂಡ್ ಟ್ರಯಾಂಗಲ್ ಅದು ಸಹ ನನಗೆ ಒಂದು ಬೇರೆ ಬೇರೆ ಒಂದೇ ರೈಟ್ ಆಂಗಲ್ ಟ್ರಯಾಂಗಲ್ ಮಾಡಿ ಅದು ಡಿವೈಡ್ ಮಾಡಿದಾಗ A+B ಅಂತ ಆಂಗಲ್ ಇದ್ರೆ, ಇಫ್ ಆಂಗಲ್ ಥೀಟಾ ಅಥವಾ ಆಂಗಲ್ ಆಲ್ಫಾ ಪ್ಲಸ್ ಬೀಟಾ ಅಂತಿದ್ದಾಗ ಅವೆರಡು ಸಮ್ ಆದಾಗ ಹೌ ಐ ಶುಡ್ ಡೆವಲಪ್ ಅನ್ನುವಾಗ ಈ ಸಮೇಷನ್ ಸೀರೀಸ್ಗಳು ಶುರು ಆಗುತ್ತೆ. ಅದರಿಂದ ಎ ಕೀ ಕಾನ್ಸೆಪ್ಟ್ ಡೆವಲಪ್ಸ್ ಇನ್ ಟು ಎ ಬಿಗರ್ ಥಿಂಗ್ ಅಂಡ್ ವೇರ್ ಇಟ್ ವಿಲ್ ಬಿ ಲಾಟ್ ಆಫ್ ಥಿಂಗ್ಸ್. ಇವೆಲ್ಲ ಸಹ ನಮಗೆ ಇವತ್ತು ಇಂಜಿನಿಯರಿಂಗ್ ಎಲ್ಲ ಫೀಲ್ಡ್ಸ್ಗಳಲ್ಲಿ ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಪ್ಲೇಸ್ ಎ ವೆರಿ ಕೀ ರೋಲ್ ಟು ಅಂಡರ್ಸ್ಟ್ಯಾಂಡ್ ಸ್ಪೇಸ್ ಮ್ಯಾಥ್ಸ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಯಾವುದೇ ಒಂದು ಆಬ್ಜೆಕ್ಟ್ ನಾವು ಸಾಕಷ್ಟು ವಿಷಯಗಳು ಬರುತ್ತೆ. ನೀವು ಅಪ್ಲೈಡ್ ಮ್ಯಾಥ್ಸ್ ಅಲ್ಲಿ ತಗೊಂಡಾಗ ಟ್ರಿಗ್ನೋಮೆಟ್ರಿ ಪ್ಲೇಸ್ ಎ ಕೀ ರೋಲ್. ಅದಕ್ಕೋಸ್ಕರ ಪ್ಯೂರ್ಲಿ ಟ್ರಿಗ್ನೋಮೆಟ್ರಿ ತಂದು ಒಂದು ಅದರ ಗ್ರಾಫಿಕಲ್ ಫಾರ್ಮ್ ಅಲ್ಲಿ ಅನಲೈಸ್ ಮಾಡ್ತೀವಿ. ಅದೇ ತರ ರೈಟ್ ಆಂಗಲ್ ಟ್ರಯಾಂಗಲ್ ಅಂದಾಗ ನಾವು ಯಾವ್ಯಾವ ರೀತಿ ಕಾನ್ಸೆಪ್ಟ್ಸ್ ತಗೊಳ್ತೀವಿ. ಹಾಗೆ ಟ್ರಿಗ್ನೋಮೆಟ್ರಿಲಿ ಕೀ ಐಡಿಯಾಸ್ಗಳಂದ್ರೇನು, ಟ್ರಿಗ್ನೋಮೆಟ್ರಿಲಿ ಇನ್ವರ್ಸ್ ಅಂದ್ರೆ ಅದರ ಇವಾಗ ಕಾಸ್ ಇನ್ವರ್ಸ್, ಸೈನ್ ಇನ್ವರ್ಸ್, ಅದನ್ನ ಹೇಗೆ ಅರ್ಥ ಮಾಡ್ಕೋಬಹುದು. ಅದೇ ತರ ಟ್ರಿಗ್ನೋಮೆಟ್ರಿನ ಒಂದು ಸಪೋಸ್ ಇಫ್ ಐ ರೆಪ್ರೆಸೆಂಟ್ ಇನ್ ಎ ಕ್ವಾಡ್ರೆಂಟ್ ಫಾರ್ಮ್ ಅಂದ್ರೆ ಎಕ್ಸ್ ಮತ್ತೆ ವೈ ಆಕ್ಸಿಸ್ ಅಲ್ಲಿ ಹಾಕಿ ಒಂದು ಟ್ರಯಾಂಗಲ್ ನ ನಾವು ಸಾಕಷ್ಟು ತಿರುಗಿಸಿ ನೋಡಂಗಿದೆ, ಅಲ್ಲಿ ಹೇಗಾಗುತ್ತೆ. ಅದೇ ತರನೇ ಇಫ್ ಜಸ್ಟ್ ಟು ಎವ್ಯಾಲ್ಯೂಯೇಟ್ ದ ವ್ಯಾಲ್ಯೂಸ್, ಜಸ್ಟ್ 1 2 3 ಅಂತ ಹಾಕೊಂಡು 1 2 3 ಅಂತ ಹಾಕೊಂಡು ನಾನು ಯಾವುದೇ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ತಗೊಂಡ್ರೆ 2 2 2 ಆಗುತ್ತೆ. ಸಪೋಸ್ ಇಫ್ ಐ ಟೇಕ್ ಎ ಟ್ರಯಾಂಗಲ್ ಇನ್ ವಿಚ್ ಆಲ್ ದ 3 sides ಆಫ್ ಎನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆರ್ 2 2 2, ಅದರಲ್ಲಿ ಮಧ್ಯ ಕಟ್ ಮಾಡಿದಾಗ ನನಗೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಬರುತ್ತೆ. ಆವಾಗ ಬೇಸು 2 ಡಿವೈಡ್ ಬೈ 2 ಅಂದಾಗ 1 ಆಗುತ್ತೆ. ಸೊ ಐ ಕ್ಯಾನ್ ಹ್ಯಾವ್ 2 triangles ಇನ್ ವಿಚ್ 2 ರೈಟ್ ಆಂಗಲ್ ಟ್ರಯಾಂಗಲ್ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಯೋಚನೆ ಮಾಡುವಾಗ ನನಗೆ ಐ ವಿಲ್ ಗೆಟ್ 60 30 90 ಅಂತ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಬರುತ್ತೆ. ಅದರಲ್ಲಿ ಬೇಸ್ 1 ಇರುತ್ತೆ, ಈ ಕಡೆ 2 ಹೈಪೋಟೆನಸ್ ಇರುತ್ತೆ. ಇದು ಸ್ಕ್ವೇರ್ ರೂಟ್ ಆಫ್ 4 - 1 3 ಬರುತ್ತೆ, √3 ಬರುತ್ತೆ. ಸೊ 1 2 3 ನ 1 ನ ಬೇಸ್ ಹಾಕೊಳ್ಳೋದು, 2 ಸ್ಕ್ವೇರ್ ರೂಟ್ ಅನ್ನೋ ನಾನು ಹೇಳಿದ 2 ನ ಹೈಪೋಟೆನಸ್ ಹಾಕೊಳ್ಳೋದು, ಈ ವರ್ಟಿಕಲ್ ಬರುವಂತ ನಾವು ವಾಟ್ ಎವರ್ ಆಲ್ಟಿಟ್ಯೂಡ್ ಅಂತ ಕರಿತೀವಲ್ಲ ಅದನ್ನ ನಾವು ರೂಟ್ ಆಫ್ ಅಂತ 3 ಅಂತ ಮಾಡ್ಕೊಂಡಾಗ 1 2 3 ನನಗೆ ಜ್ಞಾಪಕ ಇಟ್ಕೊಂಡ್ರೆ 1 2 3 ಈ ಆಲ್ಟಿಟ್ಯೂಡ್ಗೆ √3 ಅಂತ ಜ್ಞಾಪಕ ಇಟ್ಕೊಂಡ್ರೆ 1 2 3 ಮ್ಯಾಪಿಂಗ್ ಅಲ್ಲಿ ನಾನು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಯರ್ 1 ಇಸ್ ದೇರ್, ಇಲ್ಲಿ 2 ಇಸ್ ದೇರ್, ಇಲ್ಲಿ 3 ಇಸ್ ದೇರ್. ನಾನು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ವೇರ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ 2 2 and 3. ಈಗ ಇಫ್ ಇಟ್ಸ್ ಮಲ್ಟಿಪಲ್ 2x 3x ಅಂತ ಆಗ್ಬೋದು. ಒಂದು ಪ್ರಾಬ್ಲಮ್ ನಾನು ತೋರಿಸ್ಬೇಕಾಯ್ತು. ಅದು ಆಕ್ಚುಯಲ್ ಆಗಿ ಇಟ್ಸ್ ಅ ಪ್ರಾಬ್ಲಮ್ ಆಫ್ ನೀವು ಸ್ಯಾಟ್ ಎಕ್ಸಾಮ್ಸ್ ಎಲ್ಲ ತಗೋತಾರೆ. ಇಟ್ಸ್ ಬೇಸಿಕಲಿ ಡಸಂಟ್ ಟ್ರಿಗ್ನಾಮೆಟ್ರಿ ಉಪಯೋಗಿಸಿದ್ರೆ ಸಿಂಪಲ್ ಸೈಡ್ಸ್ ನ 2x ಟೈಮ್ 3x ಟೈಮ್ಸ್ ಇದ್ರೆ, ಇವಾಗ 4 ಇದ್ರೆ ಇದು 8 ಇರುತ್ತೆ ಈಕ್ವಿಲ್ಯಾಟರ್ ಆಂಗಲ್. ಅಂದ್ರೆ ಅದನ್ನ 4 8 ಆದ್ರೆ ಇದೇನಾಗುತ್ತೆ, ಇಟ್ಸ್ ಓನ್ಲಿ ಮಲ್ಟಿಪಲ್ 4 ಅಂದಾಗ ಇದು ಸಹ 4√3 ಆಗಿರುತ್ತೆ. ಅದೇ ತರ ಸಿಂಪಲ್ ಆಗಿ 4 8 4√3 ಆಗಿರುತ್ತೆ. ಸಿಂಪ್ಲಿ ಜಸ್ಟ್ ಆನ್ಸಿಂಗ್ ವಾಟ್ ಇಸ್ ಅನ್ ಆಂಗಲ್ ಅಂತ ಈಸಿಯಾಗಿ ವಿತೌಟ್ ಲುಕಿಂಗ್ ಇನ್ ಟು ದ ಪ್ರಾಬ್ಲಮ್ ವಿ ಕ್ಯಾನ್ ಸಾಲ್ವ್ ಇಟ್. ಅದರಿಂದ ಈ ವ್ಯಾಲ್ಯೂಸ್ಗಳನ್ನ ಅಸೋಸಿಯೇಟ್ ಮಾಡೋದು ಸಹ ಅದೇ ತರ ಐಸೋಸೆಲೆಸ್ ಟ್ರಯಾಂಗಲ್ ತಗೊಂಡು ಇವೆರಡು ಸೈಡ್ಗೆ 1 1 ಹಾಕೊಂಡಾಗ ಇಲ್ಲಿ ತಗೊಂಡಾಗ ಐ ಕ್ಯಾನ್ ಮೇಕ್ √2 ಇಯರ್. ಸೊ ದೀಸ್ 2 ಕಾನ್ಸೆಪ್ಟ್ಸ್ ನಾವು ಎವ್ಯಾಲ್ಯೂಯೇಟ್ ಮಾಡುವಾಗ ಹೇಗೆ ಬರುತ್ತೆ, ಒಂದು ಮೈಂಡ್ ಮ್ಯಾಪಿಂಗ್ ಮುಖಾಂತರ ಈ ಕಾನ್ಸೆಪ್ಟ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಹೆಲ್ಪ್ ಆಗುತ್ತೆ. ಅದರಿಂದ ಮೈಂಡ್ ಮ್ಯಾಪಿಂಗ್ ನ ಬೇರೆ ಬೇರೆ ಫಾರ್ಮ್ ಅಲ್ಲಿ ನಾವು ಮೈಂಡ್ ಮ್ಯಾಪಿಂಗ್ ಮಾಡ್ಬೋದು. ಸೊ ಮೈಂಡ್ ಮ್ಯಾಪಿಂಗ್ ಟೂಲ್ಗಳ ಬಗ್ಗೆ ಮಾತಾಡ್ತಿರುವಾಗ ನನಗೆ ಕಾಣಿಸುವಂತದ್ದು ಇದು. ಸೊ ಅದರಿಂದ ಬೇಸಿಕಲಿ ಮೈಂಡ್ ಮ್ಯಾಪಿಂಗ್ ಬಂದಾಗ ಒಂದು ನಿಮಿಷ ಬುಝನ್ ಏನ್ ಹೇಳ್ತಾರೆ ಅಂತ ನಾನು ಬರ್ತೀನಿ. ಸೊ ಬುಝನ್ ಏನ್ ಹೇಳ್ತಾರೆ, ಬುಝನ್ ಎಂಫಸೈಸ್ 4 ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಮೈಂಡ್ ಮ್ಯಾಪ್ ಆಸ್ ಅಟೆನ್ಷನ್ ಟು ಸಬ್ಜೆಕ್ಟ್ ಇಸ್ ಪ್ರೊವೈಡೆಡ್ ಬೈ ಎ ಪಿಕ್ಚರ್ ಅಟ್ ದ ಸೆಂಟರ್ ಆಫ್ ದ ಮೈಂಡ್ ಮ್ಯಾಪ್. ಅಂದ್ರೆ ಪ್ರತಿಯೊಂದು ಚಾಪ್ಟರ್ ನ ಮೇನ್ ಕೀ ಐಡಿಯಾ ಏನು, ನೀವು ಹೆಡಿಂಗ್ ಹೇಳೋದಲ್ಲ, ಪ್ರತಿಯೊಂದು ಟೈಟಲ್ ಆಫ್ ದಟ್ ವಿಲ್ ಬಿ ದ ಕೀ ಐಡಿಯಾ. ಅಟೆನ್ಷನ್ ಟು ದ ಸಬ್ಜೆಕ್ಟ್ ಇಸ್ ಪ್ರೊವೈಡೆಡ್ ಬೈ ಪಿಕ್ಚರ್ ಆಫ್ ದ ಸೆಂಟರ್ ಆಫ್ ದ ಮೈಂಡ್ ಮ್ಯಾಪ್. ಮೇನ್ ಥೀಮ್ಸ್ ಆಫ್ ದ ಸಬ್ಜೆಕ್ಟ್ಸ್ ಆರ್ ಫಾರ್ಮ್ ಥ್ಯಾಂಕ್ಸ್ ಟು ದ ಬ್ರಾಂಚಸ್ ರಿಲೇಟೆಡ್ ಟು ದ ಪಿಕ್ಚರ್ ಅಟ್ ದ ಸೆಂಟರ್. ಅಂದ್ರೆ ಪಿಕ್ಚರ್ ತಗೊಂಡು ಅದರ ಸುತ್ತಮುತ್ತ ಬ್ರಾಂಚ್ ಡೆವಲಪ್ ಮಾಡ್ಕೋಬೇಕಾದ್ರೆ ಬ್ರಾಂಚಸ್ ಕೀ ಪಿಕ್ಚರ್ ಕೀವರ್ಡ್ ಅಂತ ಕನೆಕ್ಟೆಡ್ ಲೈನ್ಸ್, ಅದರ ಕೀವರ್ಡ್ ನಾನು ನೋಡ್ದಂಗಿಲ್ಲ ಅಲ್ಲೇ ಇರುತ್ತೆ. ಬ್ರಾಂಚಸ್ ಹ್ಯಾವ್ ಎ ಸ್ಟ್ರಕ್ಚರ್ ವಿಚ್ ಇಸ್ ರಿಲೇಟೆಡ್ ಟು ಈಚ್ ಅದರ್. ಅದರಿಂದ ಬ್ರಾಂಚಸ್ ಜೊತೆ ಒಂದು ಸ್ಟ್ರಕ್ಚರ್ ಹಾಕ್ತಿವಿ, ಸೆಂಟರ್ ಜೊತೆ ಸ್ಟ್ರಕ್ಚರ್ ಕನೆಕ್ಟ್ ಆಗುತ್ತೆ, ಒಂದು ಲೈನ್ ಕನೆಕ್ಟ್ ಮಾಡ್ತೀವಿ. ಅಂದ್ರೆ ಈ ಸಾಲು ಈ ನೇರವಾದ ದಿಕ್ಕು ಇದನ್ನ ಮಾಡಿದಾಗ, ಅಂದ್ರೆ ವೈ ಐ ಆಮ್ ಟೆಲಿಂಗ್ ಎಂಫಸೈಸಿಂಗ್ ದಿಸ್ ಮೈಂಡ್ ಮ್ಯಾಪ್. This is if you are able to catch all this essence for each chapter, your learning becomes much more easier and it becomes faster afterward. Hello, sir. Hello. Of mathematics.
ಶೇರಿಂಗ್ ಡಿಸ್ಕನೆಕ್ಟ್ ಆಗಿದೆ ಸರ್. ಹಾ ಶೇರಿಂಗ್ ಡಿಸ್ಕನೆಕ್ಟ್ ಆಗಿದೆ. ಹೌದಾ ಸರ್, ಒಂದು ನಿಮಿಷ. ಎಸ್ ಸರ್, ಎಸ್ ಸರ್. ಬಂತಾ? ವಿಸಿಬಲ್ ಸರ್, ವಿಸಿಬಲ್. ನನಗೇನು ಕಾಣಿಸ್ತಾ ಇಲ್ಲ. ವಿಸಿಬಲ್ ಸರ್, ವಿಸಿಬಲ್. ವಿಸಿಬಲ್ ಕಾಣಿಸ್ತಾ ಇದೆಯಾ? ಎಸ್ ಸರ್. ಓಕೆ, ಅದರಿಂದ ಮೈಂಡ್ ಮ್ಯಾಪ್ ಅನ್ನುವಾಗ ಹೇಳೋವಂಥದ್ದು ಹೇಳಿದ್ನಲ್ಲ. ಸೊ ವಿ ಹ್ಯಾವ್ ಟು ಆ್ಯಕ್ಚುಲಿ ಕೀ ಐಡಿಯಾ ತೊಗೊಂಡಾಗ ಬುಜನ್ ಹೇಳುವಂಥದ್ದು ಒಂದು ಕೀ ಐಡಿಯಾ ತೊಗೊಂಡು ಪ್ರತಿಯೊಂದು ಚಾಪ್ಟರ್ದು ಹೆಡಿಂಗ್ ತೊಗೊಳ್ಳಿ, ಅದ್ರ ಜೊತೆ ಏನು ಥಾಟನ್ನು ಅಲ್ಲಿ ಕನೆಕ್ಟ್ ಮಾಡಬೇಕು ಮಾಡಿ, ಮತ್ತೆ ಅಲ್ಲೊಂದು ಸ್ಟ್ರಕ್ಚರ್ ಕೊಡಿ, ಅಲ್ಲಿ ಡೀಟೇಲ್ ಆಗಿ ಅದರ ರಿಲೇಟೆಡ್ ಮಾಡ್ಕೋಬಹುದು. ಬ್ರಾಂಚಸ್ ಸ್ಟೇಟ್ ಅ ಪಿಕ್ಚರ್ ಆರ್ ಕೀವರ್ಡ್ ಅಂತ ಕನೆಕ್ಟೆಡ್ ಲೈನ್ಸ್, ಅದರಿಂದ ಬ್ರಾಂಚ್ ಅಲ್ಲಿ ಮಾಡುವಂಥದ್ದು. ಬ್ರಾಂಚಸ್ ಆಫ್ ಸ್ಟ್ರಕ್ಚರ್ ಇಟ್ಸ್ ರಿಲೇಟೆಡ್ ಟು ಈಚ್ ಅದರ್. ಸೊ ಅದರಿಂದ ಮಕ್ಕಳುಗಳು ಈ PU ಮತ್ತೆ ಮಾತಾಡುವಾಗ ಈಗ ಎಕ್ಸಾಮ್ಸ್ ಸ್ವಲ್ಪ ದೂರ ಇರೋದ್ರಿಂದ ಈಗಲೇ ನೀವು ಮೈಂಡ್ ಮ್ಯಾಪ್ ಮಾಡೋಕೆ ಶುರು ಮಾಡಿದ್ರೆ, ಪ್ರತಿಯೊಂದು ಚಾಪ್ಟರ್ ಕೀ ಕಾನ್ಸೆಪ್ಟ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ, ಪ್ರಾಬ್ಲಮ್ ಸಾಲ್ವಿಂಗ್, ಯಾಕೆಂದ್ರೆ ಮ್ಯಾಥ್ಸ್ ಇಸ್ ಅ ಪ್ರಾಬ್ಲಮ್ ಅಂತೀವಿ, ಪ್ರಾಬ್ಲಮ್ಸ್ ಆರ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಸೊ ಅನ್ಲೆಸ್ ಹೌ ಡು ಯು ಸಾಲ್ವ್ ದ ಪ್ರಾಬ್ಲಮ್ ವಿತೌಟ್ ನೋಯಿಂಗ್ ಒನ್ ಆರ್ ಮೋರ್ ಥಿಂಗ್, ಒಂದಕ್ಕಿಂತ ಹೆಚ್ಚು ಕೀ ಕಾನ್ಸೆಪ್ಟ್ಸ್ಗಳು ಬೇಕಾಗುತ್ತೆ. ಈ ಕೀ ಕಾನ್ಸೆಪ್ಟ್ಸ್ಗಳು ಅದು ರಿಜಿಸ್ಟರ್ ಆಗಿರಬೇಕಾಗುತ್ತೆ, ಅದು ತಕ್ಷಣ ನಮಗೆ ರಿಫ್ಲೆಕ್ಸ್ ಆಗಿ ತಕ್ಷಣ ಬರಬೇಕಾಗುತ್ತೆ. ಅವೆಲ್ಲ ಒಟ್ಟಿಗೆ ಇಂಟಿಗ್ರೇಟೆಡ್ ಆದರೆ ಮಾತ್ರ ಬರುವಂಥದ್ದು. ಅದರಿಂದ ಅನ್ಲೆಸ್ ಅಂಟಿಲ್ ಯು ಸ್ಟೋರ್ ಇಟ್ ವಿಜುವಲಿ ಆರ್ ರೈಟ್ ಇಟ್ ವಿಜುವಲಿ, ಒಂದು ಟಿಪ್ಪಣಿ ಮಾಡ್ಕೋಬೇಕಾಗುತ್ತೆ, ನೋಟ್ ಮಾಡ್ಕೊಳ್ಳುವಾಗ ಅದನ್ನು ಮಾಡಿದಾಗ ಎಸೆನ್ಸ್ ಅನ್ನು ಅರ್ಥ ಮಾಡ್ಕೊಂಡಾಗ, ಆ ಚಾಪ್ಟರ್ ಎಸೆನ್ಸ್ ಅರ್ಥ ಮಾಡ್ಕೊಂಡಾಗ ಪ್ರಾಬ್ಲಮ್ ಬಿಕಮ್ಸ್ ಮಚ್ ಮೋರ್ ಈಸಿಯರ್. ಸೊ ಒಂದೊಂದು ಪ್ರಾಬ್ಲಮ್ ತಗೊಂಡು ಹೇಳ್ಬೋದಾಗಿತ್ತು. ನೋ, ಐ ಡೋಂಟ್ ನೋ ವೆದರ್ ಐ ಕ್ಯಾನ್ ಡೂ ಇಟ್. ಸೊ ರೈಟ್ ದ ನೇಮ್ ಆಫ್ ದ ಟಾಪಿಕ್ ಇನ್ ದ ಮಿಡಲ್. Hope so it's visible. Yes sir. Okay. From the center topic, draw the main branches that link the topics. On each main branch, write the word, phrase reflects on from each main. So additional branches. So ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಹೋಗ್ಬೋದು. ದಿಸ್ ಇಸ್ ದ ಹೌ ಎ ಮೈಂಡ್ ಮ್ಯಾಪ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಅಂತ ತಗೊಂಡಾಗ ಕೀ ಕಾನ್ಸೆಪ್ಟ್ ಏನು, ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಒಂದು ಚಾಪ್ಟರ್ ಹೆಸರು ತಗೊಂಡಿನಿ. ಟ್ರಿಗ್ನಾಮೆಟ್ರಿಕ್ ಗೊತ್ತಿರುತ್ತೆ, ಅದರ ಇನ್ವರ್ಸ್ ಎ ಗೊತ್ತು, ಎಕ್ಸ್ ಗೊತ್ತು, 1/x ಗೊತ್ತಿದೆಯಾ ಅಂತ ನನ್ನ ಕುತೂಹಲ. ಇಫ್ ಯು ನೋ ಎಕ್ಸ್, ವಿಲ್ ಯು ನೋ 1/x ಗೊತ್ತಿದೆಯಾ ಅನ್ನುವಂಥದ್ದು ನನ್ನ ಕುತೂಹಲ ಇರುತ್ತೆ. ಸೊ 1/x ಗೊತ್ತಾರೆ ನನಗೆ ಈಸಿ ಇರುತ್ತೆ. ಸೊ ಇಫ್ ಯು ನೋ ಎಕ್ಸ್, 1/x ಗೊತ್ತಿದ್ರೆ ಅನ್ನುವಂಥದ್ದು. ಉದಾಹರಣೆಗೆ ಇಫ್ 1/x, ನಾನು ಒಂದು ಸಿಂಪಲ್ ಪ್ರಾಬ್ಲಮ್ ಅಲ್ಲಿ 1/x ಈಸ್ ಈಕ್ವಲ್ ಟು ಆಫ್ ತಗೊಳ್ತಿರಲ್ಲ, ಆಫ್ ನಂಬರ್ನ ತಗೊಂಡು ನಾನು 1/x ಈಸ್ ಈಕ್ವಲ್ ಟು 2, ವಾಟ್ ಈಸ್ ಎಕ್ಸ್ ಟು ದ ಎಕ್ಸ್ಗೆ ಏನು ಪವರ್ ಅಂತಲೂ ಸಹ ಕ್ವಶನ್ ಕೇಳ್ಬೋದು. ಸೊ ದಟ್ಸ್ ಅನ್ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್, ವಿ ಕ್ಯಾನ್ ಜಸ್ಟ್ ಡಿಸ್ಕಸ್ ಆಫ್ಟರ್ವರ್ಡ್ಸ್. ದ ಕ್ವಶನ್ ಇಸ್ ಅಬೌಟ್ the inverse trigonometric functions play an important role in calculus. They are defined integral, the concept of inverse trigonometry. ಈ ತರ ಒಂದು ಬ್ರೀಫ್ ನೋಟ್ಸ್ಗಳನ್ನ ನೀವು ರೆಡಿ ಮಾಡಿ, ನಾನು ಪೂರ್ತಿ ರೆಡಿ ಬೇರೆ ಇದರ ಸ್ಲೈಡಲ್ಲಿ ಮಾಡಿದ್ದೀನಿ, ಇದನ್ನು ಸುಮ್ಮನೆ ತೋರ್ಸೋಕ್ಕೋಸ್ಕರ ಮಾಡಿದ್ದು. ಆಮೇಲೆ ಅದನ್ನು ಮೈಂಡ್ ಮ್ಯಾಪ್ ಮಾಡುವಾಗ ಹೇಗೆ ಮಾಡ್ತೀರಾ ಅನ್ನೋ ಒಂದು ಕಾನ್ಸೆಪ್ಟ್ಸು. ಸೊ ಅಲ್ಲಿ ಬೇರೆ ಬೇರೆ ಟೆಕ್ಸ್ಟ್ ಬುಕ್ ಅವ್ರು ಹೇಗೆ ಮಾಡಿದ್ದಾರೆ, ಇಲ್ಲಿ ಯಾವ ಕಾನ್ಸೆಪ್ಟ್ಸ್ ಅಲ್ಲಿ ಡೆವಲಪ್ ಮಾಡಿದೀವಿ ಅನ್ನೋ ನಾನು ಹೇಳಿದ್ನಲ್ಲ, ಅದನ್ನ ಹೇಳ್ತಿದ್ದು. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ, ಅದರ ಡೆಫಿನೇಷನ್ ಏನು, ಯಾರು ತೋರಿಸಿ, ಮತ್ತೆ ಅದರ ಡೊಮೈನ್ ರೇಂಜ್, ಅದರ ರೇಂಜ್ ಏನು, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಅನ್ನುವಂಥದ್ದು ಹೇಳಿ ಸರ್. 10 ನಿಮಿಷ ಇದೆಯಾ, 5 ನಿಮಿಷ ಇದೆಯಾ ಸರ್? another 5 minutes. ಓಕೆ, ಇಲ್ಲಿ ಕಾಣಿಸ್ತಿರುವಂತದ್ದು ಈ ತರ ಪ್ರಿನ್ಸಿಪಲ್ ವ್ಯಾಲ್ಯೂ ತೋರಿಸ್ಬೋದು, ಇಲ್ಲಿ ಅದರ ಗ್ರಾಫಿಕ್ಸ್ ಈ ತರ. ಸೊ ದ ಹೋಲ್ ಕ್ವಶನ್ ಆಫ್ ನಿಮಗೆ ಅದೇ ತರನೇ ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಅನ್ನೋದೇ 3 ಸ್ಲೈಡ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾನು ಅದನ್ನ ಐ ಆಮ್ ಜಸ್ಟ್ ಶೋಯಿಂಗ್ ಇನ್ ಎ ಡಿಫ್ರೆಂಟ್ ಫಾರ್ಮ್. ಅಂದ್ರೆ ಇಡೀ ಇದು ಕಾನ್ಸೆಪ್ಟ್ಸ್ಗಳನ್ನ ನಾವು ಮೈಂಡ್ ಮ್ಯಾಪ್ ಮಾಡೋದ್ರ ಮುಖಾಂತರ ನಾವು ಮಾಡ್ತಾ ಹೋಗ್ಬೋದು. ಇಲ್ಲೂ ಸಹ ಪಿಕ್ಚರ್ ನೋಡ್ತಿದ್ದೀರಾ, ಇದೇ ಏನ್ ವೆನ್ ಡಯಾಗ್ರಾಮ್ ಬಗ್ಗೆ ಇರುವಂತದ್ದು, ಹೌದಾ? ಕಾಣಿಸ್ತಾ ಇದೆ ವೆನ್ ಡಯಾಗ್ರಾಮ್ದು? ಕಾಣಿಸ್ತಾ ಇದೆ ತಾನೆ ವೆನ್ ಡಯಾಗ್ರಾಮ್? ವಿಸಿಬಲ್. ಸೊ ವೆನ್ ಡಯಾಗ್ರಾಮ್ ಅಲ್ಲಿ ನಾವು ನೋಡಿದ ಹಾಗೆ ವೆನ್ ಡಯಾಗ್ರಾಮ್ ಹೆಂಗ್ ಕಾಣಿಸುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಒಂದು ವಿಜುವಲ್ ಆಗಿ ಮ್ಯಾಥ್ಸ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಸೊ ಅಲ್ಲಿ ನ್ಯೂಮೆರಿಕಲ್ ಆಗಿ, ಆಲ್ಜಿಬ್ರಾಯಿಕ್ ಅಲ್ಲಿ, ಅಥವಾ ಒಂದು ಈಕ್ವೇಶನ್ ಅಲ್ಲಿ ಒಂದು ವಾಟ್ ವಿ ಕಾಲ್ ಇಟ್ ಆಸ್ ಫಾರ್ಮುಲಾ ತರ ಬರ್ತೈತಿ. ಬಟ್ ಈ ಫಾರ್ಮುಲಾಗ ಒಂದು ವಿಜುವಲ್ ಆಗಿ ನಾವು ಕೊಡೋಕ್ಕಾರೆ, ಸೊ ಇಟ್ ವಿಲ್ ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಅನ್ನುವಂಥದ್ದು. ಅದರಿಂದ ಸೊ ವಾಟ್ ಎವರ್ ದಟ್ ಒನ್, ಅಗೇನ್ ಯು ಕ್ಯಾನ್ ಸಿ ದ ಬೇಸಿಕ್ ಪ್ರಾಬಿಲಿಟಿ ಬಗ್ಗೆ. ಅದರಿಂದ ದ ಹೋಲ್ ಕ್ವಶನ್ ಇಸ್ ಅಬೌಟ್, ನಾನು ಇಲ್ಲಿ ತಗೊಂಡಾಗ ಇದು ಸಾಕಷ್ಟು ಜನ ಇದ್ರ ಮೇಲೆ ವರ್ಕ್ ಮಾಡಿದ್ದಾರೆ. ಸೊ ಇಟ್ ಈಸ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಥಿಂಗ್ ವೇರ್ ಆಕ್ಚುಲಿ ಬ್ಲ್ಯಾಕ್ ಕಲರ್ ಕಾಣ್ತಿದೆ. ಸೊ ಇದನ್ನ ಪಿಕ್ಚರ್ ತೋರಿಸಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ತೋರಿಸ್ಬೋದು. ಆಕ್ಚುಲ್ ಆಗಿ ಮ್ಯಾಥಿಜನ್ ಅನ್ನುವಂಥದ್ದು ಕ್ಯಾಲ್ಕುಲಸ್ ಆಗಲಿ, ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಆಗಲಿ, ಲಿಮಿಟ್ ಆಗಲಿ, ಪ್ರತಿಯೊಂದಕ್ಕೂ ಸಹ ಮೈಂಡ್ ಮ್ಯಾಪ್ ಮಾಡಿದ್ದಾರೆ. ಸೊ ಅದರಲ್ಲಿ ವೆದರ್ ಐ ಕ್ಯಾನ್ ಡೂ ಇಟ್ ಆರ್ ನಾಟ್. ಓಕೆ, ಸೊ ದ ಹೋಲ್ ಕ್ವಶನ್ ಇಸ್ ಅಬೌಟ್, ನೀವು ಒಂದು ಚಾಪ್ಟರ್ ಹೆಡಿಂಗ್ ತಗೊಂಡು ಅದರ ಕಾನ್ಸೆಪ್ಟ್ಸ್ ಏನಿರುತ್ತೆ, ಟೆಕ್ಸ್ಟ್ ಏನು ಒಂದು ಕಲ್ತ್ಕೊಳ್ಳುವಂಥದ್ದು, ಆಮೇಲೆ ಅದರ ಮೈಂಡ್ ಮ್ಯಾಪ್ ಏನು 2 ಕಲ್ತ್ಕೊಳ್ಳೋದು, ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಕಡೆ ಗಮನ ಕೊಡಬೇಕಾಗತ್ತೆ. ಸೊ ಜಸ್ಟ್ ರನ್ ಇನ್ ಬಿಟ್ವೀನ್. ಕಾಣಿಸ್ತಾ ಇದೆ, ಹೇಳ್ತಾ ಹೋಗಿ. ನೆಕ್ಸ್ಟ್ ಸ್ಲೈಡ್ ಬಂತಾ? ಎಸ್ ಸರ್, ಎಸ್ ಸರ್. ಸೊ ನೆಕ್ಸ್ಟ್ ಸ್ಲೈಡ್.
ಬಂದಿದ್ಯಾ? ಬಂದಿದೆ ಸರ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಲೆಟ್ಸ್ ಕ್ಯಾಪ್ಚರ್ ದಿ ಹೋಲ್ ಚಾಪ್ಟರ್ ಇನ್ 5 minutes. ಲುಕ್ ಅಟ್ ದಿಸ್. ಸೊ 5 ನಿಮಿಷದಲ್ಲಿ ನಾವು ಇಡೀ ಟ್ರಿಗ್ನೋಮೆಟ್ರಿ ಕಾನ್ಸೆಪ್ಟ್ಸ್ಗಳನ್ನ ನಾನು ಒಂದೇ ಒಂದು ತಗೊಂಡು ಹೇಳ್ತಿರೋದು. ಎಲ್ಲದಕ್ಕೂ ಸಹ ಅಲ್ಲಿ ಮೈಂಡ್ ಮ್ಯಾಪ್ ಇದೆ, ಪ್ರತಿಯೊಂದಕ್ಕೂ ಸಹ ಮೈಂಡ್ ಮ್ಯಾಪ್ ಇದೆ. ಐ ವಿಲ್ ಸೆಂಡ್ ವಾಟ್ ಎವರ್ ಮೈಂಡ್ ಮ್ಯಾಪ್ ಇತ್ತು, ನಾನು ಸ್ಲೈಡ್ ಕಳಿಸ್ಕೊಡ್ತೀನಿ. ಸೊ ದೇ ಕ್ಯಾನ್ ಲುಕ್ ಇನ್ ಟು ದೀಸ್ ಕೈಂಡ್ ಆಫ್ ಥಿಂಗ್. ಲಿಂಕ್ ಕಳಿಸಿ ಅದರ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಅದು ಬರೋಂಗೆ ಮಾಡ್ಕೊಡ್ತೀನಿ, ಹುಡುಗರಿಗೆ ಹೆಲ್ಪ್ ಆಗುತ್ತೆ. ಅದರಿಂದ ಈ ರೀತಿ ಅವರು ಚಿತ್ರ ರೂಪಕವಾಗಿ ಗಣಿತನ ಅವರ ಮೆದುಳ, ಸೊ ಥಾಟ್, ನಾನು ಹೇಳ್ತೀನಿ. ಸೊ ವಾಟ್ ಆಕ್ಚುಲಿ ಮ್ಯಾಥ್ಸ್ ಮೇಕ್ಸ್ ಯುವರ್ ಥಾಟ್ ಮಚ್ ಮೋರ್ ರಿಚ್ ತಂದ್ಕೊಡ್ಬೇಕಾಗತ್ತೆ. ಈ ರಿಚ್ ತಂದ್ಕೊಡ್ಬೇಕಂದ್ರೆ ಈ ಮ್ಯಾಥ್ಸ್ ನಮಗೆ ರೀಚ್ ಆಗ್ಬೇಕಾಗತ್ತೆ, ಒಳಗಡೆ ರೀಚ್ ಆಗ್ಬೇಕಾಗತ್ತೆ. ಅದು ಫನ್ ಆಗ್ಬೇಕಾಗತ್ತೆ. ಅದು ಮ್ಯಾಥ್ ಶುಡ್ ಬಿಕಮ್ ಫನ್. ಫನ್ ಆಗ್ಬೇಕು ಅಂದ್ರೆ ವಿ ಹ್ಯಾವ್ ಟು ಮೇಕ್ ಇಟ್ ಫನ್. ಅದರಿಂದ ನಮ್ಗೆ ಗೊತ್ತಿರುವಂತ ಆರ್ಟ್ ಫಾರ್ಮ್ಸ್ಗಳನ್ನ, ಅಂದ್ರೆ ಈ ಚಿತ್ರಗಳು ಬಿಡಿಸೋದು, ಮ್ಯಾಥ್ಸ್ಗೆ ಡಯಾಗ್ರಾಮ್ ಕೊಡ್ತಾ ಇದೀವಿ, ಮ್ಯಾಥ್ಸ್ಗೆ ಪಿಕ್ಚರ್ ಕೊಡ್ತಾ ಇದೀವಿ ಅನ್ನುವಾಗ ಈ ಒಂದು ನನ್ನ ಈ ಒಂದು 3-4 ವರ್ಷದಲ್ಲಿ ನಾನು ನೋಡಿದಂಗೆ ಮೋಸ್ಟ್ ಆಫ್ ಇದು ಬೇರೆ ಬೇರೆ ರೀತಿಯ ಮೈಂಡ್ ಮ್ಯಾಪಿಂಗು. ಇದರಲ್ಲಿ ಬ್ರಾಂಚಸ್ಗಳನ್ನ ತೋರಿಸುವಾಗ ದೇ ಆರ್ ನಾಟ್ ಯೂಸಿಂಗ್ ಇರೆಗ್ಯುಲರ್ ಫಾರ್ಮ್ಸ್ ಇಲ್ಲ, ಇಲ್ಲಿ ರೆಕ್ಟಾಂಗ್ಯುಲರ್ ಬಾಕ್ಸಸ್ಗಳೇ ಬಳಸ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಮೈಂಡ್ ಮ್ಯಾಪ್ಗಳನ್ನ ಇವತ್ತು ಕಾನ್ಸೆಪ್ಟ್ಸ್ಗಳನ್ನ ಡೆವಲಪ್ ಮಾಡಿರ್ತಾರೆ. ಅದರಿಂದ ಮೈ ಹೋಲ್ ಐಡಿಯಾ ಈಸ್ ಟು, ಇನ್ ಆರ್ಡರ್ ಟು ಲರ್ನ್ ಮ್ಯಾಥ್ಸ್. ಹಲೋ, ಅಲ್ಲ ಸರ್. ಅಂತ ಬಂತು ಬಂತು ಸರ್, ಬಂತು ಸರ್ ಇವಾಗ. ಸೊ ಯಾಕೆಂದ್ರೆ ಡಾಟಾ ಇದಾಯ್ತು, ನಾನು ಮತ್ತೆ ಇದು ಮಾಡಿದೆ. ಸೊ ಜಸ್ಟ್ ಸೊ ಅದರಿಂದ ಮ್ಯಾಥ್ಸ್ ಸುತ್ತಮುತ್ತ ಇದ್ದೇ ಇರುತ್ತೆ. ಸೊ ಮ್ಯಾಥ್ಸ್ ನ ಕಲಿಬೇಕು ಅಂತಂದ್ರೆ, ಸೊ ಕಾಣಿಸ್ತಾ ಇದೆ ಅನ್ಸುತ್ತೆ ಸ್ಲೈಡು. ಎಸ್ ಸರ್, ಎಸ್ ಸರ್. ಓಕೆ, ಮ್ಯಾಥ್ಸ್ ಇಸ್ ಎವರಿವೇರ್, ಸುತ್ತಮುತ್ತ ಇದ್ದೇ ಇರುತ್ತೆ. ಕಾಂಪ್ಲಿಕೇಟ್ ಅನ್ಸುತ್ತೆ, ಡಿಫಿಕಲ್ಟ್ ಅನ್ಸುತ್ತೆ, ಅದರಿಂದ ನಾವು ಅದನ್ನ ಮ್ಯಾಜಿಕಲ್ ಮಾಡ್ಕೋಬೇಕಾಗುತ್ತೆ, ಇಂಪಾರ್ಟೆಂಟ್ ಮಾಡ್ಕೋಬೇಕಾಗುತ್ತೆ, ಚಾಲೆಂಜಿಂಗ್ ಆಗಿ ಮಾಡ್ಬೇಕಾಗುತ್ತೆ, ಫನ್ ತರ ಮಾಡ್ಕೋಬೇಕಾಗುತ್ತೆ. ಅದರಿಂದ ಗಣಿತನ ಫನ್ ಮಾಡ್ಕೊಳ್ದೆ ನಾವು ಕಲಿಯೋದು ತುಂಬಾ ಕಷ್ಟ ಇರುತ್ತೆ. ಅದರಿಂದ ಫನ್ ಮಾಡ್ಕೋಬೇಕು ಅಂದ್ರೆ ಯಾವ್ಯಾವ ಅಂದ್ರೆ ಬೇರೆ ಬೇರೆ ಹಂತದ ಚಿಕ್ಕ ಮಕ್ಕಳಿಗೆ ಒಂದು ತರ ಕುತೂಹಲದ ಗಣಿತನ ಕಲಿಬಹುದು. ಈ ಹಂತದಲ್ಲಿ ನೀವು ಚಿತ್ರಗಳ ಮುಖಾಂತರ, ಚಿತ್ರ ಪಠ್ಯ ಅಂತ ನಾನು ಹೇಳಿದಕ್ಕೆ ಹೆಸರು ಕೊಟ್ಟಿದ್ದೆ ನಾನು. ಸೊ ಸಚಿತ್ರ ಗಣಿತ ಪುಸ್ತಕ ಅಂತಾನೆ ಕರಿತೀನಿ. ಮಾಮೂಲಿಗೆ ನಾವು ಮಗ್ಗಿ ಪುಸ್ತಕ ಅಂತಿದ್ವು, ಸಚಿತ್ರ ಮಗ್ಗಿ ಪುಸ್ತಕ ಅಂತ ಬರ್ತಿತ್ತು. ಮಗ್ಗಿ ಕಲಿಯಕ್ಕೋಸ್ಕರ ಪುಸ್ತಕ ಆಯ್ತು. ಇವತ್ತು ನಮ್ಗೆ ಸಚಿತ್ರ ಗಣಿತ ಪುಸ್ತಕಗಳು ಬೇಕು, ಚಿತ್ರಗಳನ್ನ. ಐ ಹ್ಯಾವ್ ಎ PDF ವಿಚ್ ಐ ವಿಲ್ ಬಿ ಸೆಂಡಿಂಗ್ ಶಾರ್ಟ್ಲಿ, ವೇರ್ ಆಕ್ಚುಲಿ ಕ್ಯಾಲ್ಕುಲಸ್ ನ ವಿಜುವಲ್ ಆಗಿ ಟೀಚ್ ಮಾಡಿದ್ದಾರೆ. ವಿಜುವಲ್ ಕ್ಯಾಲ್ಕುಲಸ್ ಅಂತಾನೆ ಬುಕ್ ಹೆಸರು. ಐ ಹ್ಯಾವ್ ದಟ್ ಬುಕ್ ಅಂಡ್ ಅದರ PDF ಸಹ ಇದೆ. ವಿಜುವಲ್ ಆಗಿ ಕ್ಯಾಲ್ಕುಲಸ್ ನ ಟೀಚ್ ಎಷ್ಟು ವಂಡರ್ಫುಲ್ ಆಗಿದೆ ಅಂದ್ರೆ ನೋಡಕ್ಕೆ ಖುಷಿ ಆಗುತ್ತೆ. ಕಲರ್ಫುಲ್ ಬುಕ್, ಇಡೀ ಬುಕ್ ಕಲರ್ಫುಲ್. ಅಪ್ಲಿಕೇಶನ್ಸ್ ಗಳನ್ನ ಅಕ್ಕಪಕ್ಕ ಕೂತ್ಕೊಂಡು, ಬ್ಲಡ್ ರೇಟ್ ಆಫ್, ನಾವು ರಕ್ತ ಸಂಚಾರ, BP ಮೆಜರ್ ಮಾಡಬೇಕು ಅಂದ್ರೆ ಅದರ ರೇಟ್ ಮೆಜರ್ ಮಾಡಬೇಕು, ಕ್ಯಾಲ್ಕುಲಸ್ ಅಪ್ಲಿಕೇಶನ್ ಆಗುತ್ತೆ. ಅಲ್ಲಿ ಯಾವ ರೀತಿ ಅಪ್ಲೈ ಮಾಡ್ತೀವಿ ಅಂತ ಇರುತ್ತೆ. ಅದರಿಂದ ಸೊ ಕ್ಯಾಲ್ಕುಲಸ್ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಅದರಿಂದ ಕಲಿಬೇಕಾದ್ರಿಂದ ಮ್ಯಾಥ್ಸ್ ಬೋರ್ ಅಲ್ಲ. ಅದರಿಂದ ಈ ಒಂದು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇನ್ ಅ ಡಿಫ್ರೆಂಟ್, ಅದರ ಎಸೆನ್ಸ್ ಅನ್ನು ಅರ್ಥ ಮಾಡ್ಕೊಂಡು, ಎಸೆನ್ಸ್ ಅನ್ನ ಪಿಕ್ಚರ್ಸ್ ಅರ್ಥ ಮಾಡ್ಕೊಂಡು ಹೋದಾಗ ಬರುತ್ತೆ. ಇಲ್ಲಿ ನಾನು ಹೇಳ್ದಂಗೆ ಈಸ್ ಆಲ್ಸೋ ಹೋಲ್ಡಿಂಗ್ ಎ ಬಾಲ್, ಐ ಆಮ್ ಆಲ್ಸೋ ಹೋಲ್ಡಿಂಗ್ ಬಾಲ್, ಈಸ್ ಒನ್ ಆಫ್ ದ ಫೀಲ್ಡ್ ಮೆಡಲ್ ತೋರಿಸಿದ್ದೆ. ಸೊ ನನ್ನ ಕೈಲೂ ಸಹ ಒಂದು ಬಾಲ್ ಇಟ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಹೋಪ್ ಸೊ ವಿಸಿಬಲ್ ನಾನು ಕಾಣಿಸ್ತಾ ಇದ್ದೀನಾ? ಎಸ್ ಸರ್, ಎಸ್ ಸರ್. ನನ್ನ ಕೈಲಿ ಒಂದು ಬಾಲ್ ಸಹ ಇದೆ, ಅಲ್ಲಿರುವಂತ ಫೀಲ್ಡ್ ಮೆಡಲ್ ತಗೊಂಡಿರೋ ಅವ್ರ ಕೈಲೂ ಇದೆ. ಸೊ ದಿಸ್ ಇಸ್ ಅ ಸಾಲಿಡ್ ವುಡನ್ ಬಾಲ್. ಸೊ ಇದ್ರ ಮುಖಾಂತರ ಗಣಿತ ಹೆಂಗ್ ಕಲಿಬಹುದು ಅನ್ನುವಂಥದ್ದು. ಸೊ ವಾಟ್ ಎವರ್ ಐ ಗಾಟ್, ಎವ್ರಿಥಿಂಗ್ ದಟ್ ಈಸ್ ಅನ್ ಎಕ್ಸ್ಪ್ರೆಷನ್ ದಟ್. ಸೊ ಇವರೆಲ್ಲರೂ ಸಹ ನೋಡಿ, ಮ್ಯಾಥ್ಸ್ ಎಷ್ಟು ನಾವು ಕಲಿತೀವೋ ಅವೆಲ್ಲ ಸಹ ಈಸ್ ಅ ಮ್ಯಾನ್. ಇವ್ರ ತರ ನನ್ನಿಂದನೂ ಸಹ ಈಸ್ ಒನ್ ಆಫ್ ದ ಒನ್ ಹೂ ಹ್ಯಾಸ್ ಗಾಟ್ ಲೀಲಾವತಿ ಅವಾರ್ಡ್ ಈ ಸಲ ಸಿಕ್ಕಿದ್ದು. ಅವರು ಸಹ ಮ್ಯಾಥಮೆಟಿಕಲ್ ಆಬ್ಜೆಕ್ಟ್ಸ್ ಗಳನ್ನ ಹೇಗೆ ಕ್ರಿಯೇಟ್ ಮಾಡ್ತಾರೆ, ಮ್ಯಾಥ್ಸ್ ಪ್ಯಾಷನ್ ಕ್ರಿಯೇಟ್ ಮಾಡ್ತಾರೆ. ಮ್ಯಾಥ್ಸ್ ಪ್ಯಾಷನ್ ಮುಖಾಂತರ ಆರ್ ಯು ಸೀಯಿಂಗ್ ದಟ್ ಮ್ಯಾನ್? ನೋಡ್ತಾ ಇದ್ದೀರಾ ಅವ್ರನ್ನ? ಇವ್ರ ಹೆಸರು ನೀವು ಹೇಳ್ಬೇಕು. ಈ ಅವ್ರಿಗೆ ಲೀಲಾವತಿ ಅನ್ನೋ ಪ್ರೈಸ್ ಬಂತು. ಅವ್ರ ಹಿಂದೆ ಎಷ್ಟು ತರ, ಅವರಷ್ಟೇ ನಾನು ಸಹ ವುಡನ್ ಟಾಯ್ಸ್, ವುಡನ್ ಆಬ್ಜೆಕ್ಟ್ಸ್ ಗಳನ್ನೆಲ್ಲ ಕಲೆಕ್ಟ್ ಮಾಡಿದ್ದೀನಿ. ಸೊ ಎವ್ರಿಥಿಂಗ್ ಯು ಕ್ಯಾನ್ ಸಿ ಹಿಯರ್, ಮೆನಿ ಕೈಂಡ್ಸ್ ಆಫ್ ವುಡನ್ ಆಬ್ಜೆಕ್ಟ್ಸ್. ಕಾಣಿಸ್ತಾ ಇದೆ? ಕ್ಯಾನ್ ಯು ಸಿ ಮೈ ವುಡನ್ ಆಬ್ಜೆಕ್ಟ್ಸ್ ಹಿಯರ್? ಎಸ್ ಸರ್, ಎಸ್ ಸರ್. ಆಲ್ ದೀಸ್ ಆರ್ ವುಡನ್ ಆಬ್ಜೆಕ್ಟ್ಸ್. ಸೊ ಬೇರೆ ಕೋನ್ ಆಗ್ಬೋದು, ಎಲ್ಲಾನು ಸಹ ಅದೇ ತರನೇ. ಸೊ ಅದನ್ನ ಯಾಕಂದ್ರೆ ಇಲ್ಲಿ ಮ್ಯಾಥ್ಸ್ ಜೊತೆಗೆ ನಮ್ಗೆ ಅದು ಪ್ಯಾಷನ್ ಆದಾಗ ಇವೆಲ್ಲವೂ ಸಹ ಮ್ಯಾಥ್ಸ್ ಪ್ಯಾಷನ್ ಇಂದ ಹುಟ್ಟಿರುವಂತಹದ್ದು.
ಸೊ ಇನ್ಕ್ಲೂಡಿಂಗ್ ಸರ್ಕಲ್ ನಾವು ಪ್ರೂವ್ ಮಾಡುವಾಗ ಅದನ್ನ ಹೇಳ್ತೀವನ್ನ 2πr ಆಗಲಿ πr² ಆಗಲಿ, ಹೇಗೆ ಅದರ ಏರಿಯಾ ಮಾಡೋಕ್ಕೋಸ್ಕರ ಇವೆಲ್ಲ ಸಹ ಅದನ್ನು ಪ್ರೂವ್ ಮಾಡೋಕ್ಕೋಸ್ಕರ ಅಂತ ಟೂಲ್ಗಳು. ಸೊ ದಿಸ್ ಇಸ್ ಆಕ್ಚುಲಿ ಯು ಕ್ಯಾನ್ ಸಿ ಹೌ ದೇ ಆರ್ ಕಟ್ ಇನ್ ಟು ವುಡನ್ ಪೀಸ್ ಅಂಡ್ ಮೇಕ್ಸ್ ಸುತ್ತಿದ್ರೆ ಅದು ವಿಡಿಯೋ ಇದೆ, ಇಟ್ ಬಿಕಮ್ಸ್ ಎ ಸರ್ಕಲ್, ಅದರ್ವೈಸ್ ಇಟ್ ಬಿಕಮ್ಸ್ ಇಟ್. ಸೊ ಇದರ ಏರಿಯಾನ ಹೆಂಗ್ ಲೆಕ್ಕ ಹಾಕ್ತೀವಿ ಅನ್ನುವಂಥದ್ದು ಪ್ರಾಕ್ಟಿಕಲ್ ಡೆಮೋ ಆಫ್ ಮ್ಯಾಥಮೆಟಿಕ್ಸ್ ಅಪ್ಲಿಕೇಶನ್ಸ್ಗಳನ್ನ ತೋರಿಸ್ತೀವಿ. ಅದರಿಂದ ಮ್ಯಾಥ್ಸ್ ಅನ್ನುವಂಥದ್ದು ನೀವು ಸಹ ಎಲ್ಲ ಮ್ಯಾಥಮೆಟಿಷಿಯನ್ ಆಗ್ತೀರ. ಅದರಿಂದ ಯಾರು ಇಮ್ಯಾಜಿನೇಷನ್ನ ಥಾಟ್, ನಾನು ಹೇಳ್ತೀನಿ ಗಣಿತ ಕುಣಿತ ಅನ್ನುವಾಗ ನಾನು ಮುಖ್ಯವಾಗಿ ಹೇಳುವಂಥದ್ದು ನಿಮ್ಮ ಥಾಟ್ಸ್ಗಳು, ನಮ್ಮ ಆಲೋಚನೆಗಳು ಕುಣಿಬೇಕು. ಆಲೋಚನೆಗಳು ಕುಣಿಬೇಕು ಅಂದರೆ ಆಲೋಚನೆ ಖುಷಿಯಾಗ ನಾವೇನಾದ್ರು ಖುಷಿಯಾದ್ರೆ ವಿ ಡ್ಯಾನ್ಸ್. ಅದರಿಂದ ಮ್ಯಾಥ್ಸ್ ಕಲ್ತು ಖುಷಿಯಾದ್ರೆ ಡ್ಯಾನ್ಸ್ ಮಾಡೇ ಮಾಡ್ತೀವಿ. ಅದಕ್ಕೆ ನಾವು ಗಣಿತ ಕುಣಿತ ಅಂತ ಯಾಕೆ ಹೆಸರಿಟ್ಟೆ ಅಂದರೆ ನಾವು ಖುಷಿಯಾದ್ರೆ ಹಾಡು ಹೇಳ್ತೀವಿ, ನೃತ್ಯ ಮಾಡ್ತೀವಿ. ಅಂಡ್ ಇಫ್ ಯು ನೋ ಮ್ಯಾಥ್ಸ್ ಬೆಟರ್, ಇಫ್ ಯು ಅಂಡರ್ಸ್ಟ್ಯಾಂಡ್ ಮ್ಯಾಥ್ಸ್ ಬೆಟರ್, ಇಫ್ ಯು ಆರ್ ಏಬಲ್ ಟು ಎಕ್ಸ್ಪ್ರೆಸ್ ಇನ್ ಬೆಟರ್ ವೇ ಟು ಮ್ಯಾಥ್ಸ್ನ ಬೆಟರ್ ವೇಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆದರೆ ಖಂಡಿತ ಅದು ಗಣಿತ ಕುಣಿತ ಆಗುತ್ತೆ. ಅದರಿಂದ ಮ್ಯಾಥಮೆಟಿಷಿಯನ್ ಯೂಸಸ್ ದರ್ ಇಮ್ಯಾಜಿನೇಷನ್, ಎಕ್ಸ್ಪ್ರೆಸ್ ದ ವರ್ಡ್ಸ್, look for patterns, estimates, explores, predicts, shares idea, asks question, solves problem. A mathematician is someone like you, ಅಥವಾ like me, ಅಥವಾ like anybody. ಸೊ ಅದರಿಂದ ಯಾರು ಇವೆಲ್ಲ ಮಾಡೋಕ್ಕಾಗತ್ತಾನೆ ನೋಡಿ ಇಲ್ಲಿ ಸಹ. ಸೊ ಹೇಗೆ ಗಣಿತ ದೃಷ್ಟಿಕೋನ ನಮಗೆ ಇರಬೇಕಾಗತ್ತೆ, ಗಣಿತ ದೃಷ್ಟಿಕೋನ ಇದ್ದಾಗ ನಾವೆಲ್ಲನೂ ಸಹ ಮೆಷರ್ ಮಾಡ್ಬೋದು. ಅದರಿಂದ ದ ಹೋಲ್ ಕ್ವಶನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾಥ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. ದ ಮ್ಯಾಥ್ಸ್ ಇಸ್ ನಾಟ್ more important than you might think. So sometimes questions are complicated, but the answers are simple. ಅದರಿಂದ ನಮಗೆ ಎಸೆನ್ಸ್ ಆಫ್ ಮ್ಯಾಥಮೆಟಿಕ್ಸ್ ಗೊತ್ತಾಗ್ಬಿಟ್ರೆ ಆನ್ಸರ್ ಸಿಂಪಲ್ ಆಗಿರುತ್ತೆ. ಕ್ವಶನ್ ಸುತ್ತಿ ಬಳಸಿ ಪ್ರಶ್ನೆಯನ್ನ ಕೇಳಿರ್ತಾರೆ, ಅದನ್ನ ಗೋಜಲಗಳನ್ನ ಗಂಟನ್ನ ಬಿಡಿಸಿದ್ರೆ, ಗಣಿತದ ಗಂಟನ್ನು ಬಿಡಿಸಿದ್ರೆ ಅಲ್ಲಿರುವಂತಹದ್ದೇ ನಾನು ಹೇಳ್ತೇನೆ, ಇಟ್ಸ್ ಎ ಟ್ರೆಷರ್ ಯು ವಿಲ್ ಗೆಟ್. ಅಂದ್ರೆ ಗಣಿತದ ಗಂಟೊಳಗೆ ಬರೀ ನಂಟಷ್ಟೇ ಅಲ್ಲ, ಗಣಿತದ ನಂಟಷ್ಟೇ ಅಲ್ಲ, ಅದರಲ್ಲಿ ಅದ್ಭುತವಾದ ರಿಸೋರ್ಸ್ ನಾವು ಹೇಳ್ತೀವಲ್ಲ ಸಂಪತ್ತು ಅಡಗಿರುತ್ತೆ. ಅದರಿಂದ ಗಣಿತದ ಗಂಟು ಬಿಡಿಸಿದರೆ ನಿಮಗೆ ಸಂಪತ್ತು ಸಿಗೋದು ಗ್ಯಾರಂಟಿ ಆಗುತ್ತೆ. ಅದರಿಂದ ಗೋಜಲಾಗಿ ಕಾಣುವ ಗಣಿತದ ಗಂಟನ್ನು ಬಿಡಿಸೋದು ನಾವು ಪ್ರಯತ್ನ ಮಾಡಬೇಕು. ಅದರಿಂದ ಆ ಗೋಜಲ್ ಬಿಡಿಸಿದಾಗ, ಕಾಂಪ್ಲಿಕೇಶನ್ ನ ಬಿಡಿಸಿದಾಗ ಸಿಂಪಲ್ ಆಗುತ್ತೆ. ಎವ್ರಿ ಪ್ರಾಬ್ಲಮ್ ಇಸ್ ಮಚ್ ಮೋರ್ ಈಸಿ. ಅದರಿಂದ ಸ್ಟಾರ್ಟ್ ಸಾಲ್ವಿಂಗ್ ಮ್ಯಾಥ್, ಇಟ್ ಗಿವ್ಸ್ ಎವ್ರಿ ರೀಸನ್ ಟು ಹೋಪ್ ಎವ್ರಿ ಪ್ರಾಬ್ಲಮ್ ಆಸ್ ಎ ಸೊಲ್ಯೂಷನ್. ಅದರಿಂದ ಇಲ್ಲಿ ನೋಡ್ತೀರಾ ವೈ ನಾಟ್ ಇವೆರಡು ಸಹ ಫಿಲಾಸಫಿಕಲ್. ವೈ ಅಂಡ್ ವೈ ನಾಟ್ ಅಂತ ಇಲ್ಲಿ ಸಬ್ಸ್ಕ್ರಿಪ್ಟ್ ನೋಟೇಷನ್ ಆದಾಗ ಮ್ಯಾಥಮ್ಯಾಟಿಕಲ್ ಆಗುತ್ತೆ. ಸೊ ಸಿಂಪಲ್, ಇಂಟ್ರೆಸ್ಟಿಂಗ್ ಟು ಎಕ್ಸ್ಪ್ರೆಸ್ ಅವರ್ ಸೆಲ್ಫ್ ದ ಸಿಂಬಾಲಿಕಲಿ. ಇಂಗ್ಲೀಷಲ್ಲಿ ವೈ ನಾಟ್ ಅನ್ನೋದು ಇಂಗ್ಲೀಷ್ ಭಾಷೆ ಆಗಿ ಅದು ಫಿಲಾಸಫಿಕ್ ಆಗ್ಬೋದು, ಅದೇ ಸಿಂಬಾಲಿಕ್ ಆಗಿ ವೈ ಅಂಡ್ ವೈ ಸಬ್ಸ್ಕ್ರಿಪ್ಟ್ 0 ಅನ್ನುವಂಥದ್ದು ಮ್ಯಾಥಮ್ಯಾಟಿಕಲ್ ಆಗಿರುತ್ತೆ. ಅದರಿಂದ ಈ ಮ್ಯಾಥ್ಸ್ ಆಡಬೇಕು ಅಂದರೆ ನಾವು ಪ್ಲೇ ಮಾಡಬೇಕು. ಅದರಿಂದ ನೀವು ಗಣಿತದ ಜೊತೆಗೆ ಇವತ್ತು ಸಿಗುವಂಥ ಸಾಕಷ್ಟು ಪಜಲ್ಸ್ಗಳನ್ನ ಬಿಡಿಸಿ, ಪಜಲ್ಸ್ ಬುಕ್ಸ್ಗಳನ್ನ ಬಿಡಿಸಿ. ಸೊ ನಾನು ಹೇಳ್ದಂಗೆ ಮಾರ್ಟಿನ್ ಗಾರ್ಡ್ನರ್ ಅಂತ ಇವರೇ ನನ್ನನ್ನು ಈ ಗಣಿತ ಕುಣಿತ ಕಾರ್ಯಕ್ರಮಕ್ಕೆ ಪ್ರೇರಣೆ ಕೊಟ್ಟಿರುವಂತಹದ್ದು. ಮಾರ್ಟಿನ್ ಗಾರ್ಡ್ನರ್ ಎಲ್ಲಾ ಪಜಲ್ಸ್ ಬುಕ್ಗಳನ್ನ ಓದಿದ್ದೀನಿ. ಆ ಪಜಲ್ಸ್ ಮುಖಾಂತರನೇ ಇರುವಂತದ್ದು. ಇವತ್ತು ನೀವು ಕ್ಯಾಲ್ಕುಲಸ್ ಅಷ್ಟು 1 hour ಹೇಳ್ಕೊಳಕ್ಕಲ್ಲ ನೋಡಿ ಬುಕ್, ಕ್ಯಾಲ್ಕುಲಸ್ ಬುಕ್. ಸೊ ಈ ಕ್ಯಾಲ್ಕುಲಸ್ ಬುಕ್ ಎಷ್ಟು ಈಸಿ ಇದೆ ಅಂದ್ರೆ ತುಂಬಾ ಎಷ್ಟು ವಿಜುವಲ್ ಆಗಿದೆ. ಮಚ್ ಆಫ್ ದ ಬುಕ್ ಇಸ್ ವೆರಿ ವಿಜುವಲ್. ಈ ಬುಕ್ ತುಂಬಾ ವಿಜುವಲ್ ಆಗಿದೆ ಆಕ್ಚುಲಿ. ಇದಕ್ಕಿಂತ ಇನ್ನೂ ವಿಜುವಲ್ ಬುಕ್ಸ್ ಗಳಿದೆ, ಸೆಂಡ್ ಯು ಫಾರ್ PU ಲೆವೆಲ್ಗೆ ಕಳಿಸ್ಕೊಡ್ತೀನಿ. ಸೊ ಅದರಿಂದ ದ ಹೋಲ್ ಕ್ವಶನ್ ಆಫ್ PU, ನಾಟ್ ಓನ್ಲಿ ಯು ಹ್ಯಾವ್ ಟು ಲುಕ್ ಅಟ್ ದೀಸ್ ಥಿಂಗ್ಸ್. ಮ್ಯಾಥ್ಸ್ ಇಸ್ ಕೈಂಡ್ ಆಫ್ ನನಗೆ ಒಂದು ರೀತಿ ಮ್ಯಾಥ್ಸ್ ಅನ್ನುವಂಥದ್ದು ಸ್ಟ್ರೇಂಜ್ ಅಟ್ರಾಕ್ಟರ್. ಐ ಥಿಂಕ್ ದಿಸ್ ಯು ಕ್ಯಾನ್ ಸಿ ಸಮಥಿಂಗ್ ಈಸ್ ಮೂವಿಂಗ್. ಇದರ ಹೆಸರೇ ಸ್ಟ್ರೇಂಜ್ ಅಟ್ರಾಕ್ಟರ್ಸ್ ಅಂತ. ಸೊ ಬಟರ್ಫ್ಲೈ ಎಫೆಕ್ಟ್ ಅಂತ ಕರೀತಾರೆ. ಇದರ ಬಗ್ಗೆ ನೀವು ಮುಂದೆ ಓದ್ತೀರಾ, ಒಂದು ಇಂಟ್ರೆಸ್ಟಿಂಗ್ ಥಿಂಗ್. ಸೊ ಸ್ಟ್ರೇಂಜ್ ಅಟ್ರಾಕ್ಷನ್ ಅನ್ನುವಂಥದ್ದು ಈ ಒಂದು ರೀತಿಯ ವಿಸ್ಮಯ ಗಣಿತನ ನನಗೆ, ಗಣಿತದ ಕುತೂಹಲ ನನ್ನನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ. ಅದರಿಂದ ಗಣಿತನ ಕುತೂಹಲವರೆಗೆ ಎಲ್ಲರಿಗೂ ಹೇಳಬೇಕು ಅನ್ನೋ ಹುಚ್ಚಿಂದ ನಾನೇನೋ ಒಂದು ಸಣ್ಣದೊಂದು ಕಿರು ಪ್ರಯತ್ನ. ಅದೇ ತರ ನೋಡಿ, ದಿಸ್ ಆಕ್ಚುಲಿ ಅಗೈನ್ ಯು ಕ್ಯಾನ್ ಸಿ ದಿಸ್ ಇಸ್ ವಾಟ್ ಈಸ್ ಕಾಲ್ಡ್ ಆಸ್ ಪಾಯಿಂಟ್ಸ್ಗಳು ಇಟ್ಕೊಂಡು ಇದನ್ನ, ದಿಸ್ ಇಸ್ ಕಾಲ್ಡ್ ನಾವು ಸ್ಕೋಪ್ ಅಂತ ಕೇಳ್ತೀವಿ. ಸೊ ವಾಟ್ ಕೈಂಡ್ ಆಫ್ ಸ್ಕೋಪ್? ಸಿನಿಮಾ ಸ್ಕೋಪ್ ಗೊತ್ತಿರುತ್ತೆ, ಇದು ಗೊತ್ತಿರುತ್ತೆ. ದಿಸ್ ಇಸ್ ಆಲ್ಸೋ ಎ ಸ್ಕೋಪ್. ಐ ವಾಂಟ್ ದ ನೇಮ್ ಆಫ್ ದಿಸ್ ಸ್ಕೋಪ್. ವಾಟ್ ಸ್ಕೋಪ್ ಅನ್ನುವಂಥ, ನಮಗೆ ಸ್ಕೋಪ್ ಅಂದರೆ we know telescope, we know microscope, we know cinemascope, and we know bioscope, and we know kaleidoscope. And what is this scope? This scope is called as rotoscope ಅಂತ ಕರೀತಾರೆ. ಸೊ ನಮ್ಮ ಎಲ್ಲರಿಗೂ ಈ ಸ್ಕೋಪ್ಗಳು ಗೊತ್ತಿರುತ್ತೆ. ಈ ರೋಟೋಸ್ಕೋಪ್ ಮುಖಾಂತರ ಪ್ಯಾಟರ್ನ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅದು ಅಪಾರ್ಟ್ ಫ್ರಮ್ ದಟ್ ಒನ್, ಸೊ ದ ಹೋಲ್ ಕ್ವಶನ್ ಆಫ್ ನನಗೆ ಈ ಅವಕಾಶ ಕೊಟ್ಟು ಲಿಮಿಟೆಡ್ ಟೈಮಲ್ಲಿ ಈ ಪವರ್ ಪ್ರಾಬ್ಲಮ್ ಇಂದ, ನೆಟ್ವರ್ಕ್ ಪ್ರಾಬ್ಲಮ್ ಇಂದ ನನ್ನ ಥಾಟ್ ಪ್ರಾಸೆಸ್ಗೆ ಒಂದು ಸ್ವಲ್ಪ ಹಿಂಡ್ರೇನಾದರೂ ಒಂದು ಮಟ್ಟಿಗೆ ನಾನು ಕಾನ್ಸೆಪ್ಟ್ಸ್ಗಳನ್ನ ತಿಳಿಸೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತೀನಿ. ಓವರ್ ಟು ಸಿದ್ದರಾಜು ಸರ್ ಅವರು. ಓಕೆ, ಥ್ಯಾಂಕ್ ಯು ಸರ್. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು ಸರ್. ಎನಿ ಕ್ವಶನ್ಸ್ ಫ್ರಮ್ ಸ್ಟೂಡೆಂಟ್ಸ್, ಆಡಿಯನ್ಸ್?
ಸರ್ ಯಾವುದೇ ಚಾಟ್ ಬಾಕ್ಸ್ ಅಲ್ಲೂ ಇಲ್ಲ, ಯಾವ್ದ್ರಲ್ಲೂ ಕೊಟ್ಟಿಲ್ಲ ಸರ್. ಕ್ವಶನ್ಸ್ ಯಾರು ಕೇಳ್ತಾ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಅದು ತುಂಬಾ ಅಬ್ಸ್ಟ್ರಾಕ್ಟ್ ಆಗೋಯ್ತು ಅನ್ಸುತ್ತೆ. ಐ ಥಿಂಕ್ ಕ್ಯಾನ್ ಯು ಸಿ ದ ಸ್ಲೈಡ್ಸ್? ಸೊ ಇಲ್ಲಿ ನಿಮ್ಗೆ ಪಿ ಯು ಮ್ಯಾಥ್ಸ್ ಎಸೆನ್ಸ್ ಅನ್ನುವಾಗ ನಿಮ್ಗೆ ಬೇರೆ ಏನೋ ಅನ್ಕೊಂಡಿರುತ್ತೆ. ಒಂದು ಚಾಪ್ಟರ್ ತಗೊಂಡ್ ಮಾಡ್ಬೇಕು ಅನ್ನುವಾಗ ಇಡೀ 2 ವರ್ಷದ ಪಿ ಯು ಸ್ಟೂಡೆಂಟ್ಸ್ ಇರುವಾಗ ಎಸೆನ್ಸ್ ಅನ್ನ ಕ್ಯಾಪ್ಚರ್ ಮಾಡ್ಬೇಕು ಅಂದ್ರೆ ಮೈಂಡ್ ಮ್ಯಾಪ್ ಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಮಾತಾಡಿದ್ದು. ಬಿಫೋರ್ ದಟ್ ಐ ಶೋ ಯು ಒನ್ ಇಮೇಜ್ ಇಫ್ ಐ ಆಮ್ ಏಬಲ್ ಟು ಶೇರ್. ಐ ಡೋಂಟ್ ನೋ ವೆದರ್ ಇಟ್ ಗೆಟ್ಸ್ ಶೇರ್ಡ್. ಒಂದು ನಿಮಿಷ ಸರಿ ಸರ್, ನೋಡ್ತೀನಿ, ಆದರೆ ಮಾಡ್ತೀನಿ, ಒಂದೇ ನಿಮಿಷ. ನಾಟ್ ವಿಸಿಬಲ್ ಬ್ಲಾಂಕ್ ಸರ್. ಇಲ್ಲ, ಈಗ ಬರ್ತಿರೋ ವಿಜುವಲ್ ಹೇಳ್ತಿರೋಂಥದ್ದು ಕಾಣಿಸ್ತಾ ಇದೆಯಾ? ನೋ ಸರ್. ಸ್ಪೆಷಲ್ ಕ್ಲಾಸ್ ಫಾರ್ 11th and 12th ಅಂತ. ನೋ 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 ಸರ್. ಇಲ್ವಾ ಸರ್? ನೋ ನೋ ನೋ. ಈಗ ಎಸ್ ಸರ್. ಮ್ಯಾಪ್ ಆಫ್ ಡಿಫರೆನ್ಸಿಯೇಷನ್. ಇವಾಗ ನೋಡಿ, ನಾನು ದೊಡ್ಡದು ಮಾಡ್ಬೋದು, ಚಿಕ್ಕದು ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಂದ್ರೆ ದೊಡ್ಡದೊಳಗೆ ಇದೆಲ್ಲ ಕೈಯಲ್ಲಿ ಬರ್ದಿರೋವಂಥದ್ದು. ಸೊ ಇದನ್ನ ಮ್ಯಾಪಿಗೆ, ಸೊ ನಮ್ಗೆ ಏನ್ ಬೇಕಾಗುತ್ತೆ, ಈ ತರ ನೋಟ್ಸ್ ಮಾಡುವಾಗ ಕಲರ್ಸ್ ಪೆನ್, 5 ಕಲರ್ ಪೆನ್, ಸ್ಕೆಚ್ ಪೆನ್ ಇಟ್ಕೊಳ್ಳಿ ಅಂತ ಹೇಳ್ತೀವಿ. 5-in-1 ಪೆನ್ಗಳು ಸಿಗುತ್ತೆ, ಅದರಲ್ಲಿ ಇಟ್ಕೊಂಡು ಈ ತರ ಕನೆಕ್ಟಿವಿಟಿ ಮಾಡ್ಕೊಂಡು ನಾವು ನೋಟ್ಸ್ ಮಾಡ್ಕೊಳಕ್ಕಾರೆ. ಸೊ ಮ್ಯಾಪ್ ಆಫ್ ಡಿಫರೆನ್ಶಿಯೇಟ್ ಬೈ ಮ್ಯಾಥೋಜಿನಿಯಸ್ ಅನ್ನೋರು ಮಾಡಿರೋಂಥದ್ದು. ಸೊ ಈ ಮ್ಯಾಥೋಜಿನಿಯಸ್ ಈ ತರ, ಸೊ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಹೆಲ್ಪ್ ದೆಮ್. ಇದನ್ನ ಎಸೆನ್ಸ್ ಆಫ್ ಪಿ ಯು ಮ್ಯಾಥ್ಸ್ ನ ಮಾಡಿ. ಆ ಅರ್ಥದಲ್ಲಿ ನಾನು ಎಸೆನ್ಸ್ ಆಫ್ ಎಸೆನ್ಷಿಯಲ್ ಮ್ಯಾಥ್ಸ್ ಫಾರ್ ಪಿ ಯು ಅಂತ ಟೈಟಲ್ ಕೊಟ್ಟಿದ್ದೀನಿ. ಸೊ ಗೊತ್ತಿರೋ ಅನ್ಎಕ್ಸ್ಪೆಕ್ಟ್ ವಾಟ್ ಎಸೆನ್ಸ್ ಆಫ್ ಮ್ಯಾಥ್ಸ್ ಇವ್ರು ಮಾತಾಡ್ಬೋದು ಅಂದಾಗ, ದಿಸ್ ಆಲ್ ಅಬೌಟ್ ಮೈಂಡ್ ಮ್ಯಾಪಿಂಗ್ ಆಫ್ ಮ್ಯಾಥಮ್ಯಾಟಿಕ್ಸ್ ಇನ್ ಆರ್ಡರ್ ಟು ಸಾಲ್ವ್ ಪ್ರಾಬ್ಲಮ್ ಫಾಸ್ಟರ್ ರೇಟಲ್ಲಿ. ತುಂಬಾ ವೇಗವಾಗಿ ಗಣಿತನ ನಾವು ಮಾಡಬೇಕು ಅಂದ್ರೆ ಮೈಂಡ್ ಮ್ಯಾಪ್ ನಮಗೆ ಸಹಾಯ ಮಾಡುತ್ತೆ ಅಂತ. ಈ ತರ 3 ಚಿತ್ರಗಳು, ಒಂದೊಂದಕ್ಕೂ ಸಹ ಚಿತ್ರ ಇದೆ ನನ್ನ ಪೋಸ್ಟರ್ಸ್ ಅಲ್ಲಿ. ದಿಸ್ ಇಸ್ ಅಬೌಟ್ ದಟ್ ಒನ್. ಸಿಮಿಲರ್ಲಿ ಯು ಕ್ಯಾನ್ ಸಿ ದಿಸ್ ಒನ್. ಕಾಣಿಸ್ತಾ ಇದೆಯಾ? ಇದು ಶೇರ್ ಆಗಿದೆಯಾ? ಶೇರ್ ಆಗಿದೆಯಾ ಸರ್? ಎಸ್ ಸರ್, ಶೇರ್. ಸೊ ವಾಟ್ ಇಸ್ ದ ಸೆಂಟ್ರಲ್ ಇರುವಂತದ್ದು? ಇಂಟಿಗ್ರೇಷನ್. ಎಸ್. ಸೊ ಈ ರೀತಿ ಅವರು ಒಂದೊಂದು ಕ್ಲಾಸ್ 12, ಕ್ಲಾಸ್ 11ಗೆ ಅವ್ರು ಮಾಡ್ಕೊಳಕ್ ಶುರು ಮಾಡಿದ್ರೆ, ಸೊ A3 ಶೀಟ್ ಅಲ್ಲಿ ಇಷ್ಟು ಕಲರ್ಫುಲ್ ಆಗಿ ಮಾಡಿದ್ರೆ ರೆಕಾರ್ಡ್ ಆಗುತ್ತೆ. ಸೊ ಅದು ನನ್ನ ಉದ್ದೇಶ ಇದ್ದಿದ್ದು. ಐ ಹೋಪ್ some of the people will understand the effort which actually I am taking to understand these kind of concepts, to make much more mathematics interesting and also to retain maths in their head. Totally ಉಳ್ಕೊಂಡ್ರೆ ಗಣಿತ ಈಸಿ ಅಂತ. ಯಾರು ಮಾತಾಡ್ಬೋದು ಸರ್ ನಿಮ್ಮ ಪ್ಯಾನಲ್ ಅವರು ಏನಾರು ಅನ್ಸುತ್ತೆ? ಸರ್ ಇಟ್ಸ್ ಓಕೆ, ವೆರಿ ಫೈನ್ ಟಾಕಿಂಗ್ ಸರ್. ಆಕ್ಚುಲಿ ಯು ಶೋ ಇಟ್ ಟುಡೇಸ್ ಟಾಪಿಕ್ 2 questions ಸರ್. ಸೊ ಕ್ವಶನ್ಸ್ ಗಳು ನನ್ನ ವಾಟ್ಸ್ಆಪ್ ಅಲ್ಲಿ ಇದೆ ಸರ್, ಕಳಿಸಿದ್ದೀನಿ, ನೋಡ್ಬಿಡಿ. ಸೊ ಅದರ್ವೈಸ್ ಅದನ್ನ ನಾನು ಸರ್ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ದೀನಿ ನೋಡಿ ಸರ್. ಕಳಿಸ್ಕೊಡಿ ಸರ್, 10 ನಿಮಿಷ ಆದ್ಮೇಲೆ ಕಳಿಸ್ಕೊಡಿ. ನನ್ನ ಮಕ್ಕಳಿಗೆ, ನನ್ನ ವಿದ್ಯಾರ್ಥಿಗಳಿಗೆ ನನ್ನ ಚಾಟ್ ಬಾಕ್ಸ್ ಮತ್ತೆ ಗ್ರೂಪ್ ಅಲ್ಲಿ ಕಳಿಸ್ಕೊಡ್ತೀನಿ ಸರ್. ಅಲ್ಲ, ಕಳಿಸಿದ್ದೀನಿ ಈಗಾಗಲೇ ನಿಮಗೆ. ಓಕೆ ಸರ್, ಓಕೆ, ನಾನು ಕಳಿಸ್ಕೊಡ್ತೀನಿ ಬಿಡಿ ಸರ್. ನಾನು ಕಳಿಸಿದ್ದೀನಿ. ಸೊ ಐ ಡೋಂಟ್ ನೋ, ಸಂಬಡಿ ಹ್ಯಾಸ್ ಟು ರೆಸ್ಪಾಂಡ್ ವಾಟ್ ವಾಸ್ ದೇರ್. ಏನ್ ಇದು ಮೀನಿಂಗ್ಫುಲ್ ಆಗಿದೆ ಅಂತ ಹೇಳ್ಬೇಕು. ನಾನು ಇದೊಂದು ಹೊಸ ರೀತಿಯಲ್ಲಿ ಒಂದು ಪ್ರಯತ್ನ ಮಾಡ್ತೀವಿ ಅದು ಗಣಿತ ತಲುಪಕ್ಕೆ. ಅದಕ್ಕೆ ನೀವು ಯಾರು ಹೇಳ್ಬೋದು ಏನ್ ಅನ್ನಿಸ್ತು? ಸರ್ ನೀವು ಕೊಟ್ಟಂತ ಉಪನ್ಯಾಸ ಬಾರಿ ಉತ್ತಮವಾಗಿ, ಬಾರಿ ಚೆನ್ನಾಗಿದೆ ಸರ್. ಗಣಿತದ ಅಗತ್ಯತೆಗಳು ಪ್ರಾಯೋಗಿಕವಾಗಿ ಯಾವ ರೀತಿ ನಾವು ಅಳವಡಿಸ್ಕೊಂಡು ಪ್ರಾಯೋಗಿಕವಾಗಿ, ಅದು ಟ್ರಿಗ್ನಾಮೆಟ್ರಿ ಆಗಿರ್ಬೋದು, ಇಂಟಿಗ್ರೇಷನ್ ಆಗಿರ್ಬೋದು, ಆಲ್ಜಿಬ್ರಾ ಆಗಿರ್ಬೋದು. ಸೊ ಈ ಒಂದು ಉಪನ್ಯಾಸ ಕಾರ್ಯಕ್ರಮದಿಂದ ಮಕ್ಕಳಿಗೆ ಸರಳವಾಗಿ ಮತ್ತು ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಬಾರಿ ಸರಳವಾಗಿ ಉಪನ್ಯಾಸನ ಕೊಟ್ಟಿದ್ದೀರಾ ಸರ್. ಸೊ ಅದೇ ರೀತಿ ಮಕ್ಕಳು ಮುಂದಿನ ದಿನಗಳಲ್ಲಿ ತಾವು ಕಳಿಸಿದಂತ ಕ್ವಶನ್ಗಳಿಗೆ ಉತ್ತರಗಳನ್ನ ಬರೆದು ಕಳಿಸಿದ ಸಂದರ್ಭ ನಾನು ನಿಮ್ಗೆ ಇಮೇಲ್ ಮುಖಾಂತರ ಕಳಿಸ್ಕೊಡ್ತೀನಿ ಸರ್. ನಿಮಗೆ ಬೇಕು ಅಂದ್ರೆ ಈ PDF ಕಳಿಸ್ಕೊಡ್ತೀನಿ, ಲಿಂಕು ಕಳಿಸ್ಕೊಡ್ತೀನಿ. ಅವ್ರ ಲಿಂಕ್ ಕ್ಲಿಕ್ ಮಾಡಿದ್ರೆ ಇಮೇಜಸ್ ಗಳು ಸಿಗುತ್ತೆ, ಪ್ರಯತ್ನ ಮಾಡ್ಬೋದು ಅವರು ಬರೆಯಕ್ಕೆ ಅಂತ ನನ್ನ ಅಭಿಪ್ರಾಯ. ಸೊ ಓಕೆ ಸರ್, ಎನಿವೇ ಥ್ಯಾಂಕ್ ಯು ಸರ್. ಓಕೆ ಸರ್. ಸೊ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮವಾದಂತ ಗಣಿತದ ಅಗತ್ಯತೆಗಳು ಎಂಬ ವಿಷಯದ ಮೇಲೆ ಡಾಕ್ಟರ್ ಕೃಷ್ಣಮೂರ್ತಿ ಸರ್ ಅವರು ಬಾರಿ ವಿನೂತನವಾಗಿ, ಪ್ರಾಯೋಗಿಕವಾಗಿ, ನಾವು ಬಯಾಲಜಿ, ಭೌತಶಾಸ್ತ್ರ ಮತ್ತು ಕೆಮಿಸ್ಟ್ರಿಯಲ್ಲಿ ಪ್ರಾಯೋಗಿಕವಾಗಿ ನೋಡಿರ್ತಕ್ಕಂಥ ದಿನಗಳಲ್ಲಿ ಇವತ್ತು ಗಣಿತದ ಅಗತ್ಯತೆಗಳನ್ನ ಪ್ರಾಯೋಗಿಕವಾಗಿ, ನೂತನವಾಗಿ ವಿದ್ಯಾರ್ಥಿಗಳಿಗೆ ಈ ತಮಗೆ ಸಿಕ್ಕಿದಂತ ವಿದ್ಯುತ್ ಅಡಚಣೆ ಇದ್ದರೂ ಕೂಡ ತಾವು ಕೊಟ್ಟಂತ 1 ಗಂಟೆ ಕಾಲದಲ್ಲಿ ಬಾರಿ ಸುಲಲಿತವಾಗಿ, ಸರಳವಾಗಿ ಉಪನ್ಯಾಸ ಕೊಟ್ಟಿದ್ದೀರಿ ಸರ್. ಸೊ ನಮ್ಮ KST ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಸರ್. ನನಗೂ ಸಹ ಎಲ್ಲರಿಗೂ ಭಾಗವಹಿಸಿದ ಎಲ್ಲರಿಗೂ ಅಗಣಿತ ನಮನಗಳು ಸರ್. ಥ್ಯಾಂಕ್ ಯು ಸರ್. ಸೊ ಅದೇ ರೀತಿ ನಮ್ಮ ಅಕಾಡೆಮಿಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂತ ಡಾಕ್ಟರ್ ರಮೇಶ್ ಸರ್ಗೂ ಕೂಡ ಧನ್ಯವಾದಗಳು ಅರ್ಪಿಸುತ್ತಾ, ನಮ್ಮ ಅಕಾಡೆಮಿಯ
ಅಧ್ಯಕ್ಷರಾದಂತ ಅಯ್ಯಪ್ಪನ್ ಸರ್ಗೂ ಕೂಡ ಧನ್ಯವಾದಗಳು ಸರ್. ಸೊ ಹಾಗೂ ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ತಾಂತ್ರಿಕವಾಗಿ ಹಾಗೂ ನನ್ನ ಸಹೋದ್ಯೋಗಿಗಳು ಸಹಕರಿಸಿದಂತ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಮತ್ತು ಅವೆಕ್ಸ್ ಗ್ರೂಪ್ ಕೂಡ ಧನ್ಯವಾದಗಳು ತಿಳಿಸುತ್ತಾ ಸೊ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಕೈಂಡ್ ಆಫ್ ಯು. ಸೊ ಇದೊಂದು ಲಾಸ್ಟ್ ಸ್ಲೈಡ್ ಎಲ್ಲರೂ ಗಮನ ನೋಡ್ಬಿಟ್ಟು ಯು ಕ್ಯಾನ್ ಎಂಡ್ ಇಟ್. Don't teach your students to read. Teach them to question what they read, what they study. Teach them to doubt. Teach them to think. Teach them to make mistakes and learn from them. Teach them how to understand something. Teach them how to teach others. Thank you, sir. Kind of. Okay, thank you, sir. So ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಒಂದು ಸೂಚನೆ. ನಾಡಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಧುಸೂದನ್ ಸರ್ ಅವರು ಇಂಪಾರ್ಟೆನ್ಸ್ ಆಫ್ ನ್ಯೂಟ್ರಿಷನ್ಸ್ ಬೆನಿಫಿಟ್ಸ್ ಎಂಬ ವಿಷಯದ ಮೇಲೆ ಉಪನ್ಯಾಸ ನೀಡಲಿದ್ದು ವಿದ್ಯಾರ್ಥಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಬೇಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅಕಾಡೆಮಿಯಿಂದ ಮತ್ತೊಮ್ಮೆ ಸೂಚಿಸುತ್ತಿದ್ದೇವೆ. ಸೊ ಎಲ್ಲರಿಗೂ ಧನ್ಯವಾದಗಳು.